ಓಕೆ ಫ್ರೆಂಡ್ಸ್, ವೆಲ್ಕಮ್ ಟು ಆಜಾದ್ ICAS ಅಕಾಡೆಮಿ. ನಾನು ರಂಗನಾಥ್, ಕಂಪ್ಯೂಟರ್ ಲೆಕ್ಚರರ್. ಸೊ ಲಾಸ್ಟ್ ಕ್ಲಾಸ್ ನಾವೇನು ಡಿಸ್ಕಷನ್ ಮಾಡಿದ್ವಿ, ಲಾಸ್ಟ್ ವೀಡಿಯೋದಲ್ಲಿ ಇನ್ಪುಟ್ ಔಟ್ಪುಟ್ ಮತ್ತು ಮೆಮೊರಿ ಡಿವೈಸಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ತುಂಬ ಇಂಪಾರ್ಟೆಂಟು ಮೆಮೊರಿ ಡಿವೈಸಸಲ್ಲಿ ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ ಬಗ್ಗೆ ಹೇಳಿದೆ. ಓಕೆ, ಪ್ರೈಮರಿ ಮೆಮೊರಿ ಮತ್ತು ಟೈಪ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. 2 ಟೈಪ್ಸ್ ಬರುತ್ತೆ, RAM ಮತ್ತು ROM, ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಮತ್ತು ರೀಡ್ ಓನ್ಲಿ ಮೆಮೊರಿ. ಅದಾದಮೇಲೆ ನಾವು ಸೆಕೆಂಡರಿ ಮೆಮೊರಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂಡ್ವಿ. ಸೆಕೆಂಡರಿ ಮೆಮೊರಿಯಲ್ಲಿ ಮತ್ತು ಅದರಲ್ಲಿ ಎಕ್ಸಾಂಪಲ್ ತೊಗೊಂಡ್ರೆ, ಉದಾಹರಣೆಗಳು ತೊಗೊಂಡ್ರೆ ಮ್ಯಾಗ್ನೆಟಿಕ್ ಟೇಪ್, ವೆರಿ ಇಂಪಾರ್ಟೆಂಟ್ ಮ್ಯಾಗ್ನೆಟಿಕ್ ಟೇಪ್, ಮತ್ತು ಮ್ಯಾಗ್ನೆಟಿಕ್ ಡಿಸ್ಕಲ್ಲಿ ನಾವು ಫ್ಲಾಪಿ ಡಿಸ್ಕ್ ಮತ್ತು ಹಾರ್ಡ್ ಡಿಸ್ಕ್ ಬಗ್ಗೆ ತಿಳ್ಕೊಂಡ್ವಿ. ಫ್ಲಾಪಿ ಡಿಸ್ಕ್ ಎಷ್ಟು ವಿಧಗಳು ಬರ್ತವೆ, ಅದು ಸೈಜ್ ಎಷ್ಟು, ಅದೇ ರೀತಿಯ ಹಾರ್ಡ್ ಡಿಸ್ಕ್ ತೊಗೊಂಡ್ವಿ. ಹಾರ್ಡ್ ಡಿಸ್ಕ್ ಅಂದ್ರೇನು, ಅದ್ರ ಇಂಟರ್ನಲ್ ಸ್ಟ್ರಕ್ಚರ್ ಆಗಿರುತ್ತೆ ಮತ್ತು ಡೇಟಾ ಹೆಂಗೆ ಸ್ಟೋರ್ ಆಗುತ್ತೆ. ಓಕೆ, ಸೊ ಅದು ಹೇಳಿದೆ ನಿಮಗೆ, ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಅದರಲ್ಲಿ ಹಾರ್ಡ್ ಡಿಸ್ಕಲ್ಲಿ ನಂಬರ್ ಆಫ್ ಕಾನ್ಸಂಟ್ರಿಕ್ ಸರ್ಕಲ್ ಇಸ್ ಕಾಲ್ಡ್ ಆಸ್ ಟ್ರ್ಯಾಕ್ಸ್. ಅಗೈನ್ ಟ್ರ್ಯಾಕ್ಸ್ ಫರ್ದರ್ ಸಬ್ ಡಿವೈಡ್ ಇಂಟು ಸೆಕ್ಟರ್ಸ್ ಅಂತ ಹೇಳಿದೆ ನಿಮಗೆ. ಆ ಪಾಯಿಂಟ್ ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಮತ್ತೆ CD, DVD ಮತ್ತು ಬ್ಲೂರೇ ಸೈಜ್ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ಮತ್ತೆ ನಿಮಗೆ ನಾವು ಕ್ಯಾಶ್ ಮೆಮೊರಿ, ವೆರಿ ಇಂಪಾರ್ಟೆಂಟು. ಕ್ಯಾಚ್ ಮೆಮೊರಿ ಬಗ್ಗೆ ತಿಳ್ಕೊಂಡ್ವಿ ನಾವು. ಟೈಪ್ಸ್ ಆಫ್ ಕ್ಯಾಶ್ ಮೆಮೊರಿ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ನಥಿಂಗ್ ಬಟ್ L1, L2, L3 ಬಗ್ಗೆ ನಾನು ಹೇಳಿದೆ ನಿಮಗೆ, ತುಂಬ ಇಂಪಾರ್ಟೆಂಟು. ಮತ್ತು ಮೆಮೊರಿ ಮೆಜರ್ಮೆಂಟ್ಸು. ಓಕೆ, ಸೊ 8 ಬಿಟ್ ಅಂದ್ರೇನು, 8 ಬಿಟ್ ಈಸ್ ಈಕ್ವಲ್ ಟು 1 ಬೈಟ್ ಅಲ್ವಾ, 1024 ಬೈಟ್ ಈಸ್ ಈಕ್ವಲ್ ಟು 1 ಕಿಲೋ ಬೈಟ್. ಅದ್ರ ಬಗ್ಗೆ ನಾನು ಚಾರ್ಟ್ ಬಗ್ಗೆ ಕಂಪ್ಲೀಟ್ ಹೇಳಿದ್ದೀನಿ. ಆ ಚಾರ್ಟ್ ನೋಡಿಕೊಂಡ್ರೆ ಖಂಡಿತ ನಿಮ್ಗೆ ಒಂದು ಕ್ವಶನ್ ಬರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ಇನ್ನೇನು ಕೇಳ್ಬೋದು, ಇನ್ನು ಸ್ವಲ್ಪ ಡೆಪ್ತಾಗಿ ಹೋದರೆ ಕಾಮನ್ನಾಗಿ ಈ ಟಾಪಿಕ್ ನೀವು ಇವತ್ತೇನು ಮಾಡ್ತಾಯಿದ್ದೀನಿ, ಈ ಟಾಪಿಕ್ಕು ನಿಮಗೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಆ ಇನ್ಫಾರ್ಮೇಷನ್ಸು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದು ಕ್ವಶನು ತುಂಬ ಇಂಪಾರ್ಟೆಂಟು. ಒಂದು ಕ್ವಶನೆಲ್ಲ ನಿಮಗೆ ಜಾಬ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಸ್ವಲ್ಪ, ಈ ಮದರ್ ಬೋರ್ಡ್ ಅಂದ್ರೇನು, ಈ ಟೈಪ್ಸ್ ಆಫ್ ಮದರ್ ಬೋರ್ಡು, ಆ ಮದರ್ ಬೋರ್ಡಲ್ಲಿ ಏನೇನು ಕಾಂಪೊನೆಂಟ್ಸ್ ಬರುತ್ತೆ, ಓಕೆ, ಅದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಯಾವ್ಯಾವುದು, ಮತ್ತು ಅದರ ಅಬ್ರಿವೇಷನ್ಸ್ ಕೇಳೋ ಚಾನ್ಸಸ್ ಇರುತ್ತೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಅದು ಸ್ವಲ್ಪ ನಿಮಗಿತ್ತು ಡಯಾಗ್ರಾಮೆಟಿಕಲ್ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇವತ್ತು, ಅಬ್ಸರ್ವ್ ಮಾಡಿ. ರೈಟ್, ಸೊ ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ಸ್ ಅಂದರೆ ಕಂಪ್ಯೂಟರ್ ಸಿಸ್ಟಮ್ನ ವಿಶಿಷ್ಟ ಸಂರಚನೆ. ನೀವೊಂದು ಕಂಪ್ಯೂಟರ್ ತೊಗೊಳ್ತೀರ ಅಂದ್ಕೊಳ್ಳಿ. ನೀವೊಂದು ಯುವರ್ ಪ್ಲಾನಿಂಗ್ ಟು ಬೈ ನ್ಯೂ ಕಂಪ್ಯೂಟರ್ಸ್ ಅಥವಾ ನ್ಯೂ ಲ್ಯಾಪ್ಟಾಪ್ಸ್. ಒಂದು ನ್ಯೂ ಲ್ಯಾಪ್ಟಾಪ್ ಅಥವಾ ಒಂದು ಕಂಪ್ಯೂಟರ್, ಅಸೆಂಬಲ್ಡ್ ಕಂಪ್ಯೂಟರ್ ತೊಗೊಳ್ಬೇಕಂತ ಇದ್ದರೆ ಅದರಲ್ಲಿ ನೀವೇನೇನು ತೊಗೊಳ್ಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್ ಅಂದರೆ ಮದರ್ ಬೋರ್ಡ್ ಅಲ್ವಾ. ಮದರ್ ಬೋರ್ಡ್ ಇದ್ದರೆ ನಿಮಗೆಲ್ಲ ಇರುತ್ತೆ. ನೋಡಿ, ಈ ಸಿಸ್ಟಮ್ ಅಂತ ಏನು CPU ಅಂತ ಕರಿತೀರಾ, ಆ ಬಾಕ್ಸ್ ಏನಿರುತ್ತೆ, ಆ ಬಾಕ್ಸ್ ಒಳಗಡೆ ನೀವು ನೋಡಿರಲ್ಲ, ಕಾಮನಾಗಿ ಅದನ್ನು CPU ಅಂತ ಕರಿತೀರ ನೀವು ಅಲ್ವಾ. ಆ ಬಾಕ್ಸ್ ಒಳಗಡೆ ಏನು ಫಿಕ್ಸ್ ಮಾಡಿರ್ತಾರೆ, ಮದರ್ ಬೋರ್ಡ್ ಫಿಕ್ಸ್ ಮಾಡಿರ್ತಾರೆ. ಆ ಮದರ್ ಬೋರ್ಡಲ್ಲೇ ಮೈಕ್ರೋ ಪ್ರೊಸೆಸರ್ ಫಿಕ್ಸ್ ಆಗಿರುತ್ತೆ, ಮತ್ತು SMPS ಇರುತ್ತೆ. SMPSಯಿಂದ ಆ ಕನೆಕ್ಷನ್ಸ್ ಮದರ್ ಬೋರ್ಡ್ಗೆ ಕನೆಕ್ಟ್ ಮಾಡಿರ್ತೀವಿ. ಮತ್ತು ಅದಾದಮೇಲೆ ಮದರ್ ಬೋರ್ಡ್ ಕಂಟೈನ್ಸ್ ನಿಮಗೆ ರ್ಯಾಮ್ ಇರುತ್ತೆ, ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಇರುತ್ತೆ, ಡಿಫ್ರೆಂಟ್ ಸ್ಲಾಟ್ಸ್ ಬರುತ್ತೆ. ಓಕೆ, ಡಿಫ್ರೆಂಟ್ IO ಪೋರ್ಟ್ಸ್ ಅಂತ ಕರಿತೀವಿ. ಇನ್ಪುಟ್ ಔಟ್ಪುಟ್ ಪೋರ್ಟ್, PORTS ಪೋರ್ಟ್ಸ್ ಅಂತ. ಪೋರ್ಟ್ಸ್ ಅಂದರೆ ನಾನು ಹೇಳ್ತೀನಿ ಇವಾಗ ಒನ್ ಬೈ ಒನ್ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪೋರ್ಟ್, ಯಾವ ಥರ ಅದು ನಾವು ಯಾವ ಡಿವೈಸ್ನ ಕನೆಕ್ಟ್ ಮಾಡ್ಕೊಳ್ಬೋದು ಆ ಪೋರ್ಟ್ಸಲ್ಲಿ. ಅದನ್ನು ಕಂಪ್ಲೀಟ್ ಆ ಒಂದು ಟಾಪಿಕ್ಸ್ನ ಏನಂತ ಕರಿತೀವಿ ನಾವು, ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ಸ್. ಟಿಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ಸ್ ಅಂದರೆ ಕಂಪ್ಯೂಟರ್ನ ಸಿಸ್ಟಮ್ನ ವಿಶಿಷ್ಟ ಸಂರಚನೆಗಳು ಯಾವ್ಯಾವಿದ್ದಾವೆ ನೋಡೋಣ ಸ್ನೇಹಿತರೆ. ರೈಟ್, ಸೊ ನಾನು ಏನೇನು ಈ ಟಾಪಿಕ್ ನನ್ನ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ನೋಡಿ. ಇವತ್ತು ಏನೇನು ಟಾಪಿಕ್ಕು ನಾವು ಡಿಸ್ಕಷನ್ ಮಾಡ್ಬೋದು, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ನ ಏನೇನು ಡಿಸ್ಕಷನ್ ಮಾಡ್ಬೋದು. ಒಂದು ಇಂಟ್ರೊಡಕ್ಷನ್ಸ್ ಅಂತ ಹೇಳಿದೆ ಸ್ನೇಹಿತರೆ, ಇಂಟ್ರೊಡಕ್ಷನ್ಸ್ನ ಡಿಸ್ಕಷನ್ ಮಾಡೋಣ ಇವತ್ತು. ಮತ್ತು ಮದರ್ ಬೋರ್ಡ್ ಅಂದ್ರೇನು, ರೈಟ್, ಮದರ್ ಬೋರ್ಡ್ ಮತ್ತು ಅದರದ್ದು ಟೈಪ್ಸ್ ಯಾವುದು, ಇಂಟ್ರೊಡಕ್ಷನ್ ಟು ಮದರ್ ಬೋರ್ಡ್, ಟೈಪ್ಸ್ ಆಫ್ ಮದರ್ ಬೋರ್ಡ್ಸ್, ಓಕೆ, ಎಷ್ಟು ವಿಧಗಳು ಬರ್ತವೆ, ಮತ್ತು ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಇವತ್ತು. ಆ ಮದರ್ ಬೋರ್ಡ್ ಏನೇನು ಒಳಗೊಂಡಿದೆ ಅಂತ ನಾವು ಡಿಸ್ಕಷನ್ ಮಾಡೋಣ. ಮತ್ತು ಪವರ್ ಸಪ್ಲೈ ಟು ದ ಕಂಪ್ಯೂಟರ್ ಸಿಸ್ಟಮ್ಸ್, ಮತ್ತು ಆ ಮದರ್ ಬೋರ್ಡ್ಗೆ ಹೆಂಗೆ ಪವರ್ ಸಪ್ಲೈ ಆಗುತ್ತೆ, ಎಷ್ಟು ಟೈಪ್ಸ್ ಬರ್ತವೆ ಪವರ್ ಸಪ್ಲೈಯಲ್ಲಿ, ಅದು ತುಂಬ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದೇ ರೀತಿ ನಾನು ಕನ್ನಡ ಹೇಳ್ಬೇಕಂದ್ರೆ ಮದರ್ ಬೋರ್ಡ್ನ ಪರಿಚಯ, ಮದರ್ ಬೋರ್ಡ್ಗೆ ಪರಿಚಯ ಮಾಡ್ಕೊಳ್ಳೋಣ. ಮದರ್ ಬೋರ್ಡ್ ಅಂದ್ರೇನು, ಓಕೆ, ಮತ್ತು ಮದರ್ ಬೋರ್ಡ್ ಏನೇನು, ಮದರ್ ಬೋರ್ಡ್ ಟೈಪ್ಸ್ ಯಾವ್ಯಾವುದು, ಮದರ್ ಬೋರ್ಡ್ ವಿಧಗಳು ಯಾವ ಬರ್ತವೆ, ತುಂಬ ಇಂಪಾರ್ಟೆಂಟ್ ಮದರ್ ಬೋರ್ಡ್ ವಿಧಗಳು. ಮತ್ತು ಮದರ್ ಬೋರ್ಡ್ನ ಘಟಕಗಳು ಯಾವ ಬರ್ತವೆ. ಘಟಕಗಳು ಅಂತಂದರೆ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಮದರ್ ಬೋರ್ಡ್ ಘಟಕಗಳು ಅಂದರೆ ಕಾಂಪೊನೆಂಟ್ಸ್. ಓಕೆ, ಘಟಕಗಳು ಅಂದರೆ ಏನೇನು ಒಳಗೊಂಡಿದೆ ಅಂತ, ಮದರ್ ಬೋರ್ಡ್ ಏನೇನು ಒಳಗೊಂಡಿದೆ ಅದು ತುಂಬ ಇಂಪಾರ್ಟೆಂಟ್. ಮತ್ತು ಕಂಪ್ಯೂಟರ್ ವ್ಯವಸ್ಥೆಗೆ
ವಿದ್ಯುತ್ ಸರಬರಾಜು ಅದೇ ಪವರ್ ಸಪ್ಲೈ ಟು ದ ಕಂಪ್ಯೂಟರ್ ಸಿಸ್ಟಮ್. ಹೆಂಗೆ ನಾವು ಪವರ್ ಸಪ್ಲೈ ಮಾಡ್ತೀವಿ ಆ ಮದರ್ ಬೋರ್ಡ್ಗೆ ಅಥವಾ ಕಂಪ್ಯೂಟರ್ಗೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋದನ್ನು ರೈಟ್. ಸೊ ಮದರ್ ಬೋರ್ಡ್ ವ್ಯವಸ್ಥೆಗೆ ವಿದ್ಯುತ್ ಸರಬರಾಜು ರೈಟ್. ವಿದ್ಯುತ್ ಸರಬರಾಜು ಏನೇನು ಮಾಡ್ಬೋದು, ಇವು ಇವತ್ತಿನ ಒಂದು ಟಾಪಿಕ್ ರೈಟ್. ಸೊ ಫಸ್ಟ್ ಮೊದಲನೇದಾಗಿ ವಾಟ್ ಈಸ್ ಮದರ್ ಬೋರ್ಡ್? What is motherboard? A motherboard is a system board, is the main circuit board inside a computer. It is a large printed circuit board. Is a large printed circuit board. PCB ಅಂತ ಕರಿತೀವಿ ಸ್ನೇಹಿತರೆ. ಮದರ್ಬೋರ್ಡ್ ಅಂತ ಕರಿತೀವಿ ನಾವು PCB. Motherboard is a motherboard or system board is the main circuit board inside a computer. It is a large printed circuit board having many chips, port chips. CHIPS ಚಿಪ್ಸ್. ಆ ಚಿಪ್ಸ್ ಅಲ್ಲ, ಇದು ಈ ಚಿಪ್ಸ್, ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ ಆಮೇಲೆ. ಸೊ ಸರಿಯಾದ ಚಿಪ್ಸ್ ಅಂತ ಇದ್ದೀರಾ ಅಂತ. ಓಕೆ, CHIP ಚಿಪ್ಸ್ ಮತ್ತು ಪೋರ್ಟ್ಸ್, PORTS ಪೋರ್ಟ್ಸ್ ಮತ್ತು ಕಂಟ್ರೋಲರ್ಸ್. ಈ ಕಂಟ್ರೋಲರ್ಸಲ್ಲಿ ಡಿಸ್ಕ್ ಕಂಟ್ರೋಲರ್ ಬರುತ್ತೆ, ಫ್ಲಾಪಿ ಡಿಸ್ಕ್ ಕಂಟ್ರೋಲರ್ ಬರುತ್ತೆ, ಡಿಸ್ಕಷನ್ ಮಾಡೋಣ. ಆ್ಯಂಡ್ ಅದರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಮೌಂಟೆಡ್ ಆನ್ ಇಟ್. ಓಕೆ, ಮೌಂಟೆಡ್ ಆನ್ ಇಟ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವಾಟ್ ಈಸ್ ಮದರ್ ಬೋರ್ಡ್ ಅಂದರೆ ಮದರ್ ಬೋರ್ಡ್ ಇಟ್ ಈಸ್ ಎ ಲಾರ್ಜ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ PCB. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನು ಹೇಳ್ಬೋದು ನಾವು, ಮದರ್ ಬೋರ್ಡ್ ಈಸ್ ಎ ಲಾರ್ಜ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್, ನಥಿಂಗ್ ಬಟ್ PCB ಹ್ಯಾವಿಂಗ್ ಮೆನಿ ಚಿಪ್ಸ್, ಪೋರ್ಟ್ಸ್, ಕಂಟ್ರೋಲರ್ಸ್ ಆ್ಯಂಡ್ ಅದರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಮೌಂಟೆಡ್ ಆನ್ ಇಟ್. ಮೌಂಟೆಡ್ ಆನ್ ಇಟ್ ಈಸ್ ಕಾಲ್ಡ್ ಆಸ್ ಮದರ್ ಬೋರ್ಡ್ ರೈಟ್. ಅದನ್ನೇ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮದರ್ ಬೋರ್ಡ್ ಅಥವಾ ಸಿಸ್ಟಮ್ ಬೋರ್ಡ್. ಮದರ್ ಬೋರ್ಡ್ ಆರ್ ಸಿಸ್ಟಮ್ ಬೋರ್ಡ್. ಮದರ್ ಬೋರ್ಡ್ ಆರ್ ಸಿಸ್ಟಮ್ ಬೋರ್ಡ್ ಮುಖ್ಯ ಸರ್ಕ್ಯೂಟ್ ಬೋರ್ಡ್ ಆಗಿದ್ದು, ಇದು ದೊಡ್ಡ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಆಗಿರುತ್ತದೆ. ಮತ್ತು ಇದರ ನಿಯಂತ್ರಕಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಘಟಕಗಳು ಇದೆಲ್ಲ ಒಳಗೊಂಡಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇದೇನಾಗಿರುತ್ತೆ, ಇದು ದೊಡ್ಡ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಆಗಿದ್ದು ಇದ್ರ ಜೊತೆಗೆ ಏನೇನಿರುತ್ತೆ, ಸೊ ಎಲೆಕ್ಟ್ರಾನಿಕ್ ಘಟಕಗಳು ಇರುತ್ತವೆ, ಮತ್ತು ಚಿಪ್ಸ್ ಇರುತ್ತೆ, ಪೋರ್ಟ್ಸ್ ಇರುತ್ತೆ, ಇದೆಲ್ಲ ಒಳಗೊಂಡಿರುತ್ತೆ. ನೋಡಿ ಸ್ನೇಹಿತರೆ, ಅವನ್ನ ಸ್ಲಾಟ್ಸ್ ಅಂತ ಕರಿತೀವಿ. ಇವನ್ನ ನೋಡಿ, ಇವೆಲ್ಲ ಏನಿದ್ದಾವೆ ಇವನ್ನ ಸ್ಲಾಟ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಇವನ್ನೆಲ್ಲ ಅಂತ ಕರಿತೀವಿ ನಾವು, ಸ್ಲಾಟ್ಸ್ ಅಂತ ಕರಿತೀವಿ. ಮತ್ತು ಇದನ್ನು CMOS ಅಂತ ತೊಗೊಳ್ತೀವಿ ಸ್ನೇಹಿತರೆ. CMOS ಕಾಂಪ್ಲಿಮೆಂಟ್ರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಅಂತ ತೊಗೊಳ್ತೀವಿ. ಇದಕ್ಕೆ ಅಂತ ಕರಿತೀವಿ. ಇದು ಎ ಸ್ಮಾಲ್ ಲಿಥಿಯಂ ಬ್ಯಾಟ್ರಿ. ಇದು ತುಂಬ ಚಿಕ್ಕದಾಗಿರುತ್ತೆ. ಲುಕ್ಸ್ ಲೈಕ್ ಒನ್ ರುಪಿ ಕಾಯಿನ್. ನಡೆಸ್ಕೊಳ್ಳೋದು CMOS. ಓಕೆ, CMOS ಸ್ಟ್ಯಾಂಡ್ಸ್ ಫಾರ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. CMOS ಸ್ಟ್ಯಾಂಡ್ ಫಾರ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ಸ್ ರೈಟ್. ನೆಕ್ಸ್ಟ್ ನೋಡಿ, ಇವೆಲ್ಲ ಏನಿದೆ, ಈಗ ನೀವು ಇಲ್ಲಿ USB ಪೆನ್ ಡ್ರೈವ್ ಕನೆಕ್ಟ್ ಮಾಡ್ಕೊತೀರಾ, ಅಥವಾ ಮೌಸ್ ಅಥವಾ ಕೀಬೋರ್ಡ್ ಕನೆಕ್ಟ್ ಮಾಡ್ಕೊತೀರಿ USB. ಅದನ್ನ ಏನಂತ ಕರಿತೀವಿ ನಾವು, ಇದನ್ನು USB ಪೋರ್ಟ್ ಅಂತ ತೊಗೊಳ್ತೀನಿ. USB ಪೋರ್ಟ್ ಅಂತ ತೊಗೊಳ್ತೀನಿ. ಅದೇ ಥರ ಇಲ್ಲಿ ನೀವೇನು ಮಾಡ್ತೀರಾ, ಸ್ಪೀಕರ್ನ ಕನೆಕ್ಟ್ ಮಾಡ್ಕೊತೀರಾ ರೈಟ್. ಸ್ಪೀಕರ್ನ ಕನೆಕ್ಟ್ ಮಾಡ್ಕೊತೀರಾ, ಅದಕ್ಕೆ ಅಂತ ಕರಿತೀವಿ ನಾವು ಇಲ್ಲಿ ನೋಡಿಲಿ, ಈ ಸೌಂಡ್ ಪೋರ್ಟ್ ಅಂತ ಕರಿತೀವಿ. ಸೌಂಡ್ ಪೋರ್ಟ್ SOUND ಸೌಂಡ್ ಪೋರ್ಟ್ PORT. ಅದೇ ರೀತಿ ಇಲ್ಲಿ ನೀವು ಇಲ್ಲಿ ಪ್ರಿಂಟರ್ನ ಕನೆಕ್ಟ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಪೆನ್ ಡ್ರೈವ್ ಅಥವಾ ಬೇರೆ ಏನೋ ಕೀಬೋರ್ಡ್ ಮೌಸು ರೈಟ್. ಇಲ್ಲಿ ಸೀರಿಯಲ್ ಪೋರ್ಟ್ ಮತ್ತು ಪ್ಯಾರಲಲ್ ಪೋರ್ಟ್ ಅಂತ ಬರುತ್ತೆ. ಸೊ ಇವೆಲ್ಲ ನಾವು ಪ್ರಿಂಟರ್ಸ್ ಕನೆಕ್ಟ್ ಮಾಡ್ಕೊತೀವಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಮೈಕ್ರೋ ಪ್ರೊಸೆಸರ್ನ ಇಲ್ಲಿ ಫಿಕ್ಸ್ ಮಾಡ್ಕೊತೀವಿ. ಈ ಒಂದು ಸ್ಪೇಸ್ ಏನಿದೆ, ಇದು ನಾವು ಮೈಕ್ರೋ ಪ್ರೊಸೆಸರ್ ಸ್ಲಾಟ್ ಅಂತ ತೊಗೊಳ್ತೀವಿ. ಪ್ರೊಸೆಸರ್ ಸ್ಲಾಟ್ ಆರ್ ಯು ಕ್ಯಾನ್ ಸೇ CPU ಸ್ಲಾಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಸ್ಲಾಟ್. ಆ ಮೈಕ್ರೋ ಪ್ರೊಸೆಸರ್ ಏನು ಮಾಡ್ತೀವಿ ನಾವು ಇಲ್ಲಿ ಫಿಕ್ಸ್ ಮಾಡ್ಕೊತೀವಿ. ಮತ್ತು ಇಲ್ಲಿ ಪವರ್ ಸಪ್ಲೈ ಬರುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಸಪ್ರೇಟು. ನೋಡಿ, ಇವೆಲ್ಲ ಕೆಪಾಸಿಟರ್ಸ್ ಬರುತ್ತೆ ರೈಟ್. ಇಲ್ಲಿ ನಾವು ಈ ಸ್ಲಾಟಲ್ಲಿ ನಾವು AGP ಕಾರ್ಡ್ನ ಫಿಕ್ಸ್ ಮಾಡ್ಕೋಬೋದು. AGP ಅಂತಂದರೆ ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್ ಅಂತ ಕರಿತೀವಿ. ಅದು ಕಾರ್ಡ್ನ ಇಲ್ಲಿ ಫಿಕ್ಸ್ ಮಾಡ್ಕೊಳ್ತೀವಿ, ಅದಕ್ಕೆ ನಾವು ಸ್ಲಾಟ್ ಅಂತ ಕರಿತೀವಿ. ಆ ಸ್ಲಾಟ್ ಏನು ಕಾರ್ಡ್ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಈ ಫಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಏನು ಮಾಡ್ತೀವಿ, ಮತ್ತು ಅದಕ್ಕೆ ಹಿಂದ್ಗಡೆ ನಾವು ಕನೆಕ್ಟ್ ಮಾಡ್ಕೊತೀವಿ. ಏನೋ ನಿಮ್ಗೇನಾದರೂ ಆ VGA ಕೇಬಲ್ ಇನ್ಸ್ಟೆಡ್ ಆಫ್ ಇಲ್ಲಿ ನೀವು ಆ ಮದರ್ ಬೋರ್ಡಿಗೆ ಕನೆಕ್ಟ್ ಮಾಡೋ ಬದಲು AGP ಕಾರ್ಡ್ ಏನು ಫಿಕ್ಸ್ ಮಾಡ್ಕೊಂಡಿರ್ತೀರ ಅದ್ರ ಬ್ಯಾಕ್ ಸೈಡ್ ಆ VGA ಪೋರ್ಟ್ಗೆ ಇಲ್ಲಿ ನಾವು ಕನೆಕ್ಟ್ ಮಾಡ್ಕೊತೀವಿ. ಆವಾಗ ನಿಮಗೆ ಹೆಚ್ಚಿನದಾಗಿ ಗ್ರಾಫಿಕ್ಸ್ ಬೇಕಾಗುತ್ತೆ, 3D ಗೇಮ್ಸು, ಏನಾದರೂ ನಿಮಗೆ ಡಿಸೈನಿಂಗ್ ಸಾಫ್ಟ್ವೇರ್ಸ್, ಏನೋ Pro E, AutoCAD ಆ ಥರ ಡಿಸೈನಿಂಗ್ ಏನಾದ್ರು ನೀವು ಮಾಡಬೇಕಂದ್ರೆ
ಎಕ್ಸ್ಟ್ರಾ ಗ್ರಾಫಿಕ್ಸ್ ಬೇಕಾಗುತ್ತೆ, ಆವಾಗ ಎ ಜಿ ಪಿ ಕಾರ್ಡ್ನ ಇಲ್ಲಿ ಫಿಕ್ಸ್ ಮಾಡ್ಕೊತೀವಿ. ಇದು ಒಂದು, ಇವೆಲ್ಲ ಸ್ಲಾಟ್ಸ್ ಅಂತ ಕರಿತೀವಿ. ಅದೇ ರೀತಿ ನಾವಿಲ್ಲಿ ನೋಡಿ ಇವನ್ನ ರ್ಯಾಮ್ ಸ್ಲಾಟ್ಸ್ ಅಂತ ಕರಿತೀವಿ, ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಸ್ಲಾಟ್ಸ್. ಇಲ್ಲಿ ಏನಿದೆ ಇವನ್ನ ನಾವು ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ಸ್ಲಾಟ್ಸ್ ಅಂತ ಕರಿತೀವಿ. ಸೊ ಇದು ಹೋಲ್ ಥಿಂಗ್ ಈಸ್ ಕಾಲ್ಡ್ ಆಸ್ ಮದರ್ ಬೋರ್ಡ್. ಈ ಮದರ್ ಬೋರ್ಡ್ ಇಟ್ ಇಸ್ ಎ ಲಾರ್ಜ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಇಟ್ ಆರ್ ಹ್ಯಾವಿಂಗ್ ಚಿಪ್ಸ್, ports and controller and other electronic components mounted on it. Okay, ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ ಇದಾದಮೇಲೆ ಟೈಪ್ಸ್ ಆಫ್ ಮದರ್ ಬೋರ್ಡ್ ಯಾವ ಬರುತ್ತೆ? ಟೈಪ್ಸ್ ಆಫ್ ಮದರ್ ಬೋರ್ಡ್. ದ ಮದರ್ ಬೋರ್ಡ್ ಮೇ ಬಿ ಕ್ಯಾರೆಕ್ಟರೈಸ್ಡ್ ಬೈ ದಿ, ಹೆಂಗೆ ನಾವು ಮದರ್ ಬೋರ್ಡ್ನ ಇದನ್ನು ಟೈಪ್ಸ್ ಮಾಡ್ಕೊತೀವಿ, ವಿಧಗಳು ಮಾಡ್ಕೊತೀವಿ ಅಂದರೆ ದ ಮದರ್ ಬೋರ್ಡ್ ಮೇ ಬಿ ಕ್ಯಾರೆಕ್ಟರೈಸ್ಡ್ ಬೈ ದಿ ಎ ಫಾರ್ಮ್ ಆಫ್ ಫಾರ್ಮ್ ಫ್ಯಾಕ್ಟರ್ಸ್. ವೆರಿ ಇಂಪಾರ್ಟೆಂಟ್. ಹೌ ಮದರ್ ಬೋರ್ಡ್ ವಿಲ್ ಬಿ ಕ್ಲಾಸಿಫೈಯಿಂಗ್ ಬೇಸ್ಡ್ ಆನ್ 3 factors. What are those factors? Form factor, okay, chipset and type of processor socket. Okay, how motherboard will be classifying? They were classified into main 3 factors. The motherboard mainly will classify into the 3 factors. One is chipset, one is form factor and processor socket. ಅಂದರೆ ಯಾವ ಚಿಪ್ಸೆಟ್ ಯೂಸ್ ಮಾಡ್ತಾ ಇದೆಯಾ, ಆಮೇಲೆ ವಾಟ್ ಇಸ್ ದ ಫಾರ್ಮ್ ಫ್ಯಾಕ್ಟರ್, ವಾಟ್ ಬೇಸ್ ಫಾರ್ಮ್ ಫ್ಯಾಕ್ಟರ್ ಯೂಸ್ ಮಾಡ್ಕೊತಾ ಇದ್ದೀರಾ, ಮತ್ತು ಪ್ರೊಸೆಸರ್ ಸಾಕೆಟ್, ಯಾವ ಪ್ರೊಸೆಸರ್ ನೀನು ಫಿಕ್ಸ್ ಮಾಡ್ಕೊತಾ ಇದೆಯಾ. ಓಕೆ, ಪ್ರೊಸೆಸರ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ ಇಂಟೆಲ್ ಕಂಪ್ನಿ ಸ್ಟಾರ್ಟ್ ಫ್ರಮ್ 4004 ಇಂದ 8080, 8085, 8086, 80287, 80386, ಮತ್ತು ಆಮೇಲೆ ಪೆಂಟಿಯಮ್ ಬರುತ್ತೆ, ಪೆಂಟಿಯಮ್ 1, ಪೆಂಟಿಯಮ್ 2, ಪೆಂಟಿಯಮ್ 3, ಪೆಂಟಿಯಮ್ 4, ಪೆಂಟಿಯಮ್ ಡಿ, ಡ್ಯುಯಲ್ ಕೋರ್, ಕ್ವಾಡ್ ಕೋರ್, ಕೋರ್ ಟು ಡ್ಯುಯೋ, ಕೋರ್ i3, ಕೋರ್ i5, ಕೋರ್ i7, ಲೇಟೆಸ್ಟ್ ಕೋರ್ i9. ಇವಾಗ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಲೇಟೆಸ್ಟ್ ಮೈಕ್ರೋ ಪ್ರೊಸೆಸರ್ ಅಂದರೆ ಕೋರ್ i. ಅಂದರೆ ಯಾವ ಪ್ರೊಸೆಸರ್ ನೋಡಿ ಒಂದು ತಿಳ್ಕೊಂಡು ನೀವು ಮದರ್ ಬೋರ್ಡಿಗೆ ಹೊಂದ್ಕೊಂಡಿರ್ಬೋದು. ಸರ್ ನಮ್ಮ ಮನೆಯಲ್ಲಿ ಓಲ್ಡ್ ಕಂಪ್ಯೂಟರ್ ಇದೆ, ಹಳೇ ಮದರ್ ಬೋರ್ಡ್ ಇದೆ ಸರ್, ಈಗ ನಾನು ಕೋರ್ i9, ಕೋರ್ i5 ಅಥವಾ ಕೋರ್ i9 ಮೈಕ್ರೋ ಪ್ರೊಸೆಸರ್ನ ಫಿಕ್ಸ್ ಮಾಡ್ಕೋಬೋದಾ? ಇಲ್ಲ, ಆಗೋದಿಲ್ಲ. ಅಂದರೆ ನೋಡಿ, ಯಾವ ಮೈಕ್ರೋ ಪ್ರೊಸೆಸರ್ ನೀವು ಏನು ಯೂಸ್ ಮಾಡ್ತೀರಾ ಆ ಮೈಕ್ರೋ ಪ್ರೊಸೆಸರ್ಗೆ ಸಪೋರ್ಟ್ ಆಗೋ ಥರ ಮದರ್ ಬೋರ್ಡ್ನ ಡೆವಲಪ್ ಮಾಡ್ಕೊಂಡಿರ್ತೀವಿ. ನೀವು ಓಲ್ಡ್ ಮಾಡಲ್ ಮದರ್ ಬೋರ್ಡ್ ಹಿಡ್ಕೊಂಡು ನೀವು ಲೇಟೆಸ್ಟ್ ಮೈಕ್ರೋ ಪ್ರೊಸೆಸರ್ನ ಫಿಕ್ಸ್ ಮಾಡ್ತೀನಿ ಅಂದರೆ ಈಸ್ ನಾಟ್ ಪಾಸಿಬಲ್, ಈಸ್ ಇಂಪಾಸಿಬಲ್, ಆಗೋದಿಲ್ಲ, ಸಪೋರ್ಟ್ ಮಾಡೋದಿಲ್ಲ. ಅದನ್ನೇ ಬೇಸ್ಡ್ ಆನ್ ಪ್ರೊಸೆಸರ್ ಸಾಕೆಟ್. ನೀವು ಯಾವ ಥರ ಪ್ರೊಸೆಸರ್ ಸಾಕೆಟ್ ಅಂದರೆ ಯಾವ ಪ್ರೊಸೆಸರ್ಗೆ ಯಾವ ಮದರ್ ಬೋರ್ಡು ಅದನ್ನು ಆ ಬೇಸಿಸ್ ಮೇಲೆ ನಾವು ಈ ಮದರ್ ಬೋರ್ಡ್ನ ಕ್ಲಾಸಿಫೈ ಮಾಡ್ಕೊತೀವಿ. ಅದರಲ್ಲಿ ಮೇಯ್ನ್ ಯಾವಪ್ಪ ಅಂತಂದರೆ ಈ 4 ಟೈಪ್ಸ್ ಬರುತ್ತೆ. ಈಗ 1 by 1 ಡಿಸ್ಕಷನ್ ಮಾಡೋಣ. ಕನ್ನಡ ಹೇಳ್ಬೇಕಂದ್ರೆ ಮದರ್ ಬೋರ್ಡನ್ನು ಯಾವ ರೀತಿ ನಾವು ಕ್ಲಾಸಿಫಿಕೇಷನ್ ಮಾಡ್ಕೊತೀವಿ, ವಿಧಗಳು ಮಾಡ್ಕೊತೀವಿ ಅಂದರೆ ಒಂದು ಫಾರ್ಮ್ ಫ್ಯಾಕ್ಟರ್, ಚಿಪ್ಸೆಟ್ ಮತ್ತು ಬಳಸಿದ ಪ್ರೊಸೆಸರ್ ಸಾಕೆಟ್ನ. ಬಳಸಿದ ಪ್ರೊಸೆಸರ್ ಸಾಕೆಟ್ ಅಂತಂದರೆ ಯಾವ ಪ್ರೊಸೆಸರ್ ಯಾವ ಮದರ್ ಬೋರ್ಡ್ ಅಂತ. ಓಕೆ, ಪ್ರೊಸೆಸರ್ ಸಾಕೆಟ್ ಪ್ರಕಾರದಿಂದ ನಿರೂಪಿಸಬಹುದು. ಯಾವ ಪ್ರೊಸೆಸರ್ನ ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ನಾವು ಮದರ್ ಬೋರ್ಡ್ನ ಕ್ಲಾಸಿಫಿಕೇಷನ್ ಮಾಡ್ಕೊತೀವಿ. ಸೊ ಅದರಲ್ಲಿ ಮೇಯ್ನು ಇಂಪಾರ್ಟೆಂಟು ಟೈಪ್ಸ್ ಯಾವಪ್ಪ ಅಂದರೆ XT ಮದರ್ ಬೋರ್ಡ್, ವೆರಿ ಇಂಪಾರ್ಟೆಂಟ್, XT ಮದರ್ ಬೋರ್ಡ್, ರೈಟ್, ಆ್ಯಂಡ್ AT ಮದರ್ ಬೋರ್ಡ್ಸ್, ರೈಟ್. ನೆಕ್ಸ್ಟ್ ಬೇಬಿ AT ಮದರ್ ಬೋರ್ಡ್ಸ್ and ATX motherboards, right. XT stand for extended technology motherboard ಅಂತ ಕರಿತೀವಿ. XT stand for extended technology motherboard ಅಂತ ಕರಿತೀವಿ. AT stand for advanced technology motherboard ಅಂತ ಕರಿತೀವಿ ನಾವು. ಬೇಬಿ AT ಅಂತಂದರೆ both a combination of XT and AT. both a combination of XT and AT is called as baby AT motherboard. A combination of XT and AT is called as baby AT motherboards. So next last one, ಇವಾಗ ಪ್ರೆಸೆಂಟ್ ನಾವೇನು ಯೂಸ್ ಮಾಡ್ತಿದ್ದೀವಿ ಲೇಟೆಸ್ಟ್ ಮೈಕ್ರೋ ಪ್ರೊಸೆಸರ್, ಈ ಪ್ರೆಸೆಂಟ್ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅವೆಲ್ಲ ಬಂದ್ಬಿಟ್ಟು ATX ಮದರ್ ಬೋರ್ಡು. ATX ಅಂದರೆ ಅಡ್ವಾನ್ಸ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್ ಮದರ್ ಬೋರ್ಡು. ಅಡ್ವಾನ್ಸ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್ ಮದರ್ ಬೋರ್ಡ್ ATX. ನೋಡಿ ಸ್ನೇಹಿತರೆ, ಈ ಒಂದೊಂದು ಡಿಸ್ಕಷನ್ ಮಾಡೋಣ. XT ಅಂದ್ರೇನು, ಏನೇನ ಸಪೋರ್ಟ್ ಮಾಡುತ್ತೆ, ಅದು ಯಾವ ಮೈಕ್ರೋ ಪ್ರೊಸೆಸರ್ನ ಸಪೋರ್ಟ್ ಮಾಡುತ್ತೆ. ಸೊ ಅದೇ ರೀತಿ AT ಅಂದ್ರೇನು, ಬೇಬಿ AT ಅಂದ್ರೇನು, ಓಕೆ, ATX ಮದರ್ ಬೋರ್ಡ್ ಎಂದು ಒಂದೊಂದಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ, ರೈಟ್. ಸೊ ಇದರಲ್ಲಿ ಫಸ್ಟ್ ಒನ್ನು XT ಮದರ್ ಬೋರ್ಡ್ ತುಂಬ ಇಂಪಾರ್ಟೆಂಟ್ ಅಂದರೆ. ಸೊ ಫಸ್ಟ್ ಒನ್ ಯಾವುದು? XT ಮದರ್ ಬೋರ್ಡ್. ಏನು XT ಮದರ್ ಬೋರ್ಡ್ ಅಂತಂದರೆ XT ಸ್ಟ್ಯಾಂಡ್ ಫಾರ್ extended technology. XT stand for extended technology motherboard. XT stand for extended technology motherboard. These are all old model motherboards. These are all
ಓಲ್ಡ್ ಮಾಡಲ್ ಮದರ್ ಬೋರ್ಡ್ಸ್. ವೆರಿ 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 ಇಂಪಾರ್ಟೆಂಟ್. ದಿಸ್ ಆರ್ ಆಲ್ ಓಲ್ಡ್ ಮಾಡಲ್ ಮದರ್ ಬೋರ್ಡ್ಸ್. XT ಅಂದರೆ ಎಕ್ಸ್ಟೆಂಡೆಡ್ ಟೆಕ್ನಾಲಜಿ. XT ಸ್ಟ್ಯಾಂಡ್ ಫಾರ್ ಎಕ್ಸ್ಟೆಂಡೆಡ್ ಟೆಕ್ನಾಲಜಿ. XT stand for extended technology. XT stand for extended technology. XT stand for extended technology motherboard. Okay, these are all old model motherboards. ಏನೇನು ಸಪೋರ್ಟ್ ಮಾಡುತ್ತೆ? ಸೊ ಇಲ್ಲಿ ಮೇಯ್ನ್ಲಿ ಸಪೋರ್ಟ್ ಮಾಡೋದು ಯಾವುದು? Pentium 1 ಮೈಕ್ರೋ ಪ್ರೊಸೆಸರ್, Pentium MMX ಮತ್ತು Pentium 2. Pentium 1, Pentium 2 ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇದು ಓಲ್ಡ್ ಮಾಡಲ್ ಮದರ್ ಬೋರ್ಡ್ಸ್. ಓಕೆ, ಇಟ್ ಸಪೋರ್ಟ್ಸ್ okay old model motherboards. Okay, and also it supports Pentium 1, Pentium 2 microprocessor. Pentium 1 ಮತ್ತು Pentium 2 microprocessor ಮತ್ತು ಸಪೋರ್ಟ್. ಅದರ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ ಇಟ್ ಸಪೋರ್ಟ್ಸ್ 20 pin power connector. It supports 20 pin power connector. It supports 20 pin power connector. 20 pin power connectors. ನೀವು ಏನು ಆ ಸಪ್ಲೈ ಮಾಡ್ತಿರಲ್ಲ ಮದರ್ ಬೋರ್ಡ್ಗೆ, ಆ ಮದರ್ ಬೋರ್ಡ್ಗೆ ಏನಾಗಿರುತ್ತೆ, ನಾವು ಎಷ್ಟು ಪಿನ್ಸ್ ಆಗಿರುತ್ತೆ 20 ಪಿನ್. ಅದು SMP ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತ ಕರಿತೀವಲ್ಲ. ಸೊ ಅದು ಎಷ್ಟು ಪಿನ್ಸ್ ಇರುತ್ತೆ ಅಂತಂದರೆ 20 ಪಿನ್ಸ್ ಇರುತ್ತೆ. ರೈಟ್, 20 ಪಿನ್ಸ್, 12 ಪಿನ್ಸ್ ಮತ್ತು 12 ಪಿನ್ಸ್ ಇರುತ್ತೆ. ಓಕೆ, ಸೊ 12 ಪಿನ್ಸ್, ನಾಟ್ 20 ಪಿನ್ಸ್, ಸಾರಿ 12 ಪಿನ್ಸ್ ಸ್ನೇಹಿತರೆ, 12 ಪಿನ್ಸ್ ಇರುತ್ತೆ. ನೋಡಿ ಇಲ್ಲಿ ಇದೆ, ಈ ಏನಿದೆ ಪಿನ್ಸ್ ಇವು 12 ಪಿನ್ಸ್ ಅಂತ ಕರೀತೀವಿ. ಓಲ್ಡ್ ಮಾಡಲ್ ಮದರ್ ಬೋರ್ಡ್ಸ್ ಇಟ್ ಸಪೋರ್ಟ್ಸ್ 12 ಪಿನ್ಸ್. ಓಕೆ, ಈಗ ಬರೋದು ಏನೋ, ಈಗ ಬರೋ ಮದರ್ ಬೋರ್ಡ್ಸ್ ಅಂದರೆ 24 ಪಿನ್ಸ್. ಇವಾಗ ಏನು ಸಪೋರ್ಟ್ ಮಾಡುತ್ತೆ, ಲೇಟೆಸ್ಟ್ ಮಾಡಲ್ ಮದರ್ ಬೋರ್ಡ್ಸು 24 ಪಿನ್ಸ್ ಸಪೋರ್ಟ್ ಮಾಡುತ್ತೆ. ಬಟ್ ಓಲ್ಡ್ ಮಾಡಲ್ ಮದರ್ ಬೋರ್ಡ್ಸ್ ಇಟ್ ಸಪೋರ್ಟ್ಸ್ 12 ಪಿನ್ಸ್ ಪವರ್ ಕನೆಕ್ಟರ್ಸ್. ಓಕೆ, ಸೊ ಅದನ್ನೇ ಹೇಳ್ಬೇಕಂದ್ರೆ XT ಸ್ಟ್ಯಾಂಡ್ ಫಾರ್ ಎಕ್ಸ್ಟೆಂಡೆಡ್ ಟೆಕ್ನಾಲಜಿ. ಇವೆಲ್ಲವೂ ಹಳೆಯ ಮಾದರಿಯ ಮದರ್ ಬೋರ್ಡ್ಗಳು. ಈ ಮದರ್ ಬೋರ್ಡ್ಗಳಲ್ಲಿ ಹಳೆಯ ಮಾದರಿ ಪ್ರೊಸೆಸರ್ ಸಾಕೆಟ್ ಮತ್ತು LIF ಅಂತ ಕರಿತೀವಿ. LIF ಅಂದರೆ ಲೋ ಇನ್ಸರ್ಷನ್ ಫೋರ್ಸ್. LIF ಸ್ಟ್ಯಾಂಡ್ ಫಾರ್ ಲೋ ಇನ್ಸರ್ಷನ್ ಫೋರ್ಸ್. Low insertion force. It supports LIF ಮತ್ತು RAM slots. RAM slots ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಸ್ಲಾಟ್ಸ್ ಅಂತ ತಗೊಂತೀವಿ ಸ್ನೇಹಿತರೆ. RAM slots ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಸ್ಲಾಟ್ಸ್ ಮತ್ತು DIMM, ಡ್ಯುಯಲ್ ಇನ್ ಮೆಮೊರಿ ಮಾಡ್ಯೂಲ್. DIMM ಅಂದರೆ ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. ಓಕೆ, ಮೆಮೊರಿ ಮಾಡ್ಯೂಲ್, ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. DIMM ಮತ್ತು ಇನ್ನೊಂದು SIM ಅಂತಲೇ ಹೇಳ್ತೀವಿ. SIM ಅಂದರೆ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. DIMM ಅಂದರೆ ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. DIMM ಸ್ಟ್ಯಾಂಡ್ ಫಾರ್ ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. SIM ಸ್ಟ್ಯಾಂಡ್ ಫಾರ್ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. ಓಕೆ, ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. ಓಕೆ, ಸ್ಲಾಟ್ಗಳು ಇವು ಸಪೋರ್ಟ್ ಮಾಡುತ್ತೆ. ISA ವೆರಿ ವೆರಿ ಇಂಪಾರ್ಟೆಂಟ್. ISA ಅಂದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. ISA ಸ್ಟ್ಯಾಂಡ್ ಫಾರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. ನಿಮ್ಗೆಲ್ಲ ಎಕ್ಸಾಮಲ್ಲಿ ಕೇಳ್ತೇನೆ, ಅಬ್ರಿವೇಷನ್ ತುಂಬ ಇಂಪಾರ್ಟೆಂಟು. ಓಕೆ, ISA ಅಂದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. ISA ಅಂದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. Okay, industry standard architecture. ISA stand for industry standard architecture. So these are all contains old model motherboard, nothing but that is called as XT motherboard. Once again I'll repeat all of you, XT stand for extended technology. It is old model motherboards. It supports SIM, nothing but single inline memory module, DIMM, dual inline memory module, and LIF, low insertion force, plus ಮತ್ತು RAM ಸ್ಲಾಟ್ಸ್. ಇವೆಲ್ಲ ಸಪೋರ್ಟ್ ಮಾಡುತ್ತೆ ಯಾವುದು? XT ಮದರ್ ಬೋರ್ಡ್ಸ್. ಇಟ್ ಕಂಟೈನ್ಸ್ ಅಂದರೆ ಏನೆಲ್ಲ ಒಳಗೊಂಡಿದೆ ಅಂದರೆ ಸಿಮ್ಮು, ಸಿಂಗಲ್ ಇನ್ಲೈನ್, ನಥಿಂಗ್ ಬಟ್ RAM ಸ್ಲಾಟ್ಸ್, ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್, ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್, ಜೊತೆಗೆ LIF ಲೋ ಇನ್ಸರ್ಷನ್ ಫೋರ್ಸ್. ಓಕೆ, ಆ್ಯಂಡ್ ISA ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. ಹಾಗಾದರೆ ಉದಾಹರಣೆ ಯಾವುದು ತೊಗೋಬೋದು? ಇದು ಏನು ಸಪೋರ್ಟ್ ಮಾಡುತ್ತೆ? ಎಕ್ಸ್ಟರ್ನಲ್ ಹೇಳಿದೆ ಮೇಯ್ನು ಮದರ್ ಬೋರ್ಡು ಹೆಂಗೆ ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ ವಿಧಗಳು ಅಂದರೆ ಬೇಸ್ಡ್ ಆನ್ ಮೈಕ್ರೋ ಪ್ರೊಸೆಸರ್. ಯಾವ ಮೈಕ್ರೋ ಪ್ರೊಸೆಸರ್ ನೀನು ಯೂಸ್ ಮಾಡ್ತಾ ಇದೆಯಾ ಆ ಒಂದು ಬೇಸಿಸ್ ಮೇಲೆ ನಾವು ಮದರ್ ಬೋರ್ಡ್ನ ವಿಧಗಳು ಮಾಡ್ಕೊತೀವಿ, ಕ್ಲಾಸಿಫಿಕೇಷನ್ ಮಾಡ್ಕೊತೀವಿ. ಇಲ್ಲಿ ಸಪೋರ್ಟ್ ಮಾಡೋಂಥ ಮೈಕ್ರೋ ಪ್ರೊಸೆಸರ್ ಯಾವತ್ತು ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟು Pentium 1 ಮತ್ತು MMX ಮತ್ತು Pentium 2. ಈ ಮೂರು ತುಂಬ ಇಂಪಾರ್ಟೆಂಟು. Pentium 1 ಮತ್ತು Pentium 2 ಅಂತ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ಓಕೆ, ಈ Pentium 1 ಮತ್ತು Pentium 2 ಇಟ್ ಸಪೋರ್ಟ್ಸ್ ಓಲ್ಡ್ ಮಾಡಲ್ ಮದರ್ ಬೋರ್ಡ್, ನಥಿಂಗ್ ಬಟ್ ದಟ್ ಇಸ್ ಕಾಲ್ಡ್ ಆಸ್ XT ಮದರ್ ಬೋರ್ಡ್ಸ್. ನೋಡಿ ಈ ಡಯಾಗ್ರಾಮಲ್ಲಿ ಏನು ಕೇಳ್ತದೆ, ಇದು ಓಲ್ಡ್ ಮಾಡಲ್ ಮದರ್ ಬೋರ್ಡ್ಸ್.
ಇದು ಹಳೆ ತುಂಬ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅರೌಂಡ್ 1985 1990 ಅವಾಗ ಇದನ್ನ ಯೂಸ್ ಮಾಡ್ತಾಯಿದ್ವಿ ಇವಾಗ. ಓಕೆ, ಅಂದರೆ ಯಾವುದೇ ರೀತಿ ಅವಾಗ ನಿಮಗೆ ಸೌಂಡ್ ಕಾರ್ಡ್ ಆಗಲಿ ಅಥವಾ ಲ್ಯಾನ್ ಏನು ಇವಾಗ ನೀವು ನೆಟ್ವರ್ಕ್ ಕನೆಕ್ಷನ್ ಮಾಡ್ಕೊತೀರಲ್ವ, ಇಂಟರ್ನೆಟ್ ಕನೆಕ್ಷನ್ಗೆ ಲೋಕಲ್ ನೆಟ್ವರ್ಕ್ ಆಗಲಿ ಬ್ಲೂಟೂತ್ ಆಗಲಿ ಯಾವುದೇ ರೀತಿ ನಿಮ್ಮ ಫೀಚರ್ಸ್ ಇಲ್ಲ. ಓಕೆ, ಜಸ್ಟ್ ನೀವು ಒಂದು ರ್ಯಾಮ್ ಕನೆಕ್ಟ್ ಮಾಡ್ಕೋಬೋದು, ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡ್ಕೋಬೋದಾಯಿತು, ಬೋಟ್ ಮಾಡ್ಬೋದಾಯ್ತು ಅಷ್ಟೇ. ಮತ್ತು ಕೀಬೋರ್ಡ್ ಮೌಸು ಕನೆಕ್ಟ್ ಮಾಡ್ಕೋಬೋದಾಯ್ತು. ಅವಾಗ PS2 ಕೀಬೋರ್ಡ್ ಮೌಸ್ ಅಂತ ಕರಿತೀವಿ. ಇವಾಗ ನಾವೇನು ಯೂಸ್ ಮಾಡ್ತಾಯಿದ್ದೀವಿ, ಇವಾಗೆಲ್ಲ ನಾವು ಯೂಸ್ ಮಾಡೋದು USB ಕೀಬೋರ್ಡ್ ಮೌಸ್. ಬಟ್ ಆವಾಗ PS2 ಅಂತ, PS2 ಅಂದರೆ ಪರ್ಸನಲ್ ಸಿಸ್ಟಮ್ 2 ಅಂತ ಕರಿತೀವಿ. ಆ ಥರ ಹಳೆ ಕೀಬೋರ್ಡ್ ಮೌಸ್ನ ಯೂಸ್ ಮಾಡ್ಕೊತಿದ್ವಿ ಈ ಓಲ್ಡ್ ಮಾಡಲ್ ಮದರ್ ಬೋರ್ಡಲ್ಲಿ. ಹಂಗಾರೆ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಸಹ ನೋಡ್ಕೊಳ್ಬೇಕಂದ್ರೆ XT ನೋಡ್ಕೊಳ್ಳಿ. XT ಸ್ಟ್ಯಾಂಡ್ ಫಾರ್ ಎಕ್ಸ್ಟೆಂಡೆಡ್ ಟೆಕ್ನಾಲಜಿ. ಇಟ್ ಕಂಟೈನ್ಸ್ RAM slots, ISS slots and SIM. RAM slot nothing but single inline memory module, DIMM nothing but dual inline memory module. ಓಕೆ, ಇದು ಇಂಪಾರ್ಟೆಂಟ್. ಆಮೇಲೆ ಈ ಮದರ್ ಬೋರ್ಡ್ ಸಪೋರ್ಟ್ ಮಾಡೋ ಮೈಕ್ರೋ ಪ್ರೊಸೆಸರ್ ಯಾವುದು, Pentium 1 ಆ್ಯಂಡ್ Pentium 2. ಇದು ತುಂಬ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ನೇಹಿತರೆ. ಸೊ ಇದಾದಮೇಲೆ ನೆಕ್ಸ್ಟ್ ನೋಡೋಣ. ರೈಟ್, AT ಮದರ್ ಬೋರ್ಡ್ಸ್. AT ಸ್ಟ್ಯಾಂಡ್ ಫಾರ್ ಅಡ್ವಾನ್ಸ್ ಟೆಕ್ನಾಲಜಿ ಮದರ್ ಬೋರ್ಡ್. ಸ್ವಲ್ಪ ಲೇಟೆಸ್ಟ್ ಆಗಿ ಅದನ್ನೇ ಬೇಸ್ ಇಟ್ಕೊಂಡು XT ಮದರ್ ಬೋರ್ಡ್ ಇಟ್ಕೊಂಡು ಮತ್ತೆ ಇನ್ನೊಂದು ಮದರ್ ಬೋರ್ಡ್ನ ಡೆವಲಪ್ ಮಾಡಿರೋ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ದಟ್ ಈಸ್ ಕಾಲ್ಡ್ ಆಸ್ AT ಮದರ್ ಬೋರ್ಡ್ಸ್. AT ಸ್ಟ್ಯಾಂಡ್ ಫಾರ್ ಅಡ್ವಾನ್ಸ್ ಟೆಕ್ನಾಲಜಿ ಮದರ್ ಬೋರ್ಡ್ಸ್. AT ಸ್ಟ್ಯಾಂಡ್ ಫಾರ್ ಅಡ್ವಾನ್ಸ್ ಟೆಕ್ನಾಲಜಿ ಮದರ್ ಬೋರ್ಡ್ಸ್. AT ಸ್ಟ್ಯಾಂಡ್ ಫಾರ್ ಅಡ್ವಾನ್ಸ್ ಟೆಕ್ನಾಲಜಿ ಮದರ್ ಬೋರ್ಡ್. ಓಕೆ, ರೈಟ್, ಅಡ್ವಾನ್ಸ್ ಟೆಕ್ನಾಲಜಿ ಮದರ್ ಬೋರ್ಡ್ ಹ್ಯಾವಿಂಗ್ PGA. ವೆರಿ ವೆರಿ ಇಂಪಾರ್ಟೆಂಟ್. PGA ಅಂತಂದರೆ ಪಿನ್ ಗ್ರಿಡ್ ಅರೇ ಅಂತ ಕರಿತೀವಿ. PGA ನಥಿಂಗ್ ಬಟ್ ಪಿನ್ ಗ್ರಿಡ್ ಅರೇ ಸಾಕೆಟ್ಸ್, SDRAM ಸ್ಲಾಟ್ಸ್. ಅಲ್ಲಿ ನಾವು ಯೂಸ್ ಮಾಡಿದ್ದು ಸಿಮ್ಮು ಮತ್ತು ಡಿಮ್ಮು. ಯಾವುದರಲ್ಲಿ, XT ಓಲ್ಡ್ ಮಾಡಲ್ ಮದರ್ ಬೋರ್ಡಲ್ಲಿ ಫಸ್ಟ್ ಒನಲ್ಲಿ XT ಮದರ್ ಬೋರ್ಡಲ್ಲಿ ಸಪೋರ್ಟ್ ಮಾಡಿದ್ದು RAM ಸ್ಲಾಟ್ಸು ಸಪೋರ್ಟ್ ಮಾಡ್ತು. ಅಲ್ಲಿ ಯಾವುದಪ್ಪ ಅಂದರೆ RAM ಸ್ಲಾಟ್ಸಲ್ಲಿ ಸಿಮ್ ಮತ್ತು ಡಿಮ್. ಸಿಮ್ ಅಂದರೆ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್, ಡಿಮ್ ಅಂದರೆ ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. ಬಟ್ ಇಲ್ಲಿ ಸಪೋರ್ಟ್ ಮಾಡೋ ರ್ಯಾಮ್ ಯಾವುದು, SDRAM ಸ್ಲಾಟ್ಸ್. SDRAM ನಥಿಂಗ್ ಬಟ್ SDRAM ಸಿಂಕ್ರನಸ್ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಸ್ಲಾಟ್ಸ್. SD ಸ್ಟ್ಯಾಂಡ್ ಫಾರ್ ಸಿಂಕ್ರನಸ್ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಸ್ಲಾಟ್ಸ್. SDRAM ಸ್ಲಾಟ್ಸ್ 20 ಪಿನ್ ಪವರ್ ಕನೆಕ್ಟರ್ಸ್, ಅದು 12 ಪಿನ್ ಪವರ್ ಕನೆಕ್ಟರ್. ಯಾವುದು XT ಮದರ್ ಬೋರ್ಡ್ ಎಷ್ಟು ಪವರ್ ಕನೆಕ್ಟರ್ ಇತ್ತು, 12 ಪಿನ್ಸ್. ಇದು ಸಪೋರ್ಟ್ ಮಾಡೋದು ಯಾವುದು, ಇದು ಎಷ್ಟು ಪಿನ್ನು, 20 ಪಿನ್ ಪವರ್ ಕನೆಕ್ಟರ್ಸ್. ಓಕೆ, 20 ಪ್ಯೂರ್ ಕನೆಕ್ಟರ್ಸ್ ಆ್ಯಂಡ್ PCI ಸ್ಲಾಟ್ಸ್. PCI ಅಂತಂದರೆ ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಫೇಸ್. PCI ಸ್ಲಾಟ್ಸ್ ಅಂದರೆ ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಫೇಸ್. PCI ಸ್ಲಾಟ್ಸ್ ನೋಡಿ ಸ್ನೇಹಿತರೆ, ಇಲ್ಲೇನು ಕಾಣ್ತಾ ಇದೆ, ಇದು PCI ಸ್ಲಾಟ್ಸ್. ಇಲ್ಲೇನು ಕಾಣ್ತಾ ಇದೆ ನಿಮಗೆ ನೋಡಿ, ಇಲ್ಲಿ ಬರಿತೀನಿ ರೆಡ್ ಇಂಕಲ್ಲಿ ನೋಡಿ, ಇಲ್ಲಿ ರೆಡ್ ಕಲರಲ್ಲಿ ಇವೆಲ್ಲ PCI ಸ್ಲಾಟ್ಸ್. PCI ಅಂತಂದರೆ ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಫೇಸ್. ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ನೋಡಿ, ಇವಾಗ ಏನು ಮದರ್ ಬೋರ್ಡ್, ಈಗ ನಾವು ಲೇಟೆಸ್ಟ್ ಏನು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಏನು ಯೂಸ್ ಮಾಡ್ತಾ ಇದ್ದೀವಿ ನಾವು, ಇವಾಗ ಬರೋ ಎಲ್ಲ ಇನ್ಬಿಲ್ಟ್ ಬರ್ತಾ ಇದೆ. ಇವಾಗ ನೀವು ಡೈರೆಕ್ಟ್ ಯಾವುದೋ ಒಂದು ನೆಟ್ವರ್ಕ್ ಕನೆಕ್ಷನ್ಸ್, ನೀವು ಲ್ಯಾನ್ ಕೇಬಲ್ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಡೈರೆಕ್ಟಾಗಿ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಿಗೆ ಕನೆಕ್ಟ್ ಮಾಡ್ಕೊತೀರಾ. ಬಟ್ ಆವಾಗ ಓಲ್ಡ್ ಮಾಡಲ್ ಬೋರ್ಡ್ಸ್ ಇವೇನಿದ್ದಾವೆ, ಎಕ್ಸ್ಟ್ರಾ ಅಡಿಷನಲ್ ಇಂಟರ್ನಲ್ ಕಾರ್ಡ್ಸ್ ಅಂತ ಬರೋವು, ಆ ಎಕ್ಸ್ಟ್ರಾ ಇಂಟರ್ನಲ್ ಕಾರ್ಡ್ಸ್ನ ಫಿಕ್ಸ್ ಮಾಡ್ಕೋಬೇಕಾಗಿತ್ತು ಸ್ನೇಹಿತರೆ. ಆವಾಗ ಏನಿದೆ, ಆವಾಗ ಆ ಎಕ್ಸ್ಟ್ರಾ ಇಂಟರ್ನಲ್ ಕಾರ್ಡ್ಸ್ನ ಫಿಕ್ಸ್ ಮಾಡಿಕೊಂಡು ನಾವು ಕನೆಕ್ಟ್ ಮಾಡ್ಕೋಬೇಕಾಗಿತ್ತು. ಅವು ನಾವು PCI ಸ್ಲಾಟ್ಸ್ ಅಂತ ಕರಿತೀವಿ. ಎಲ್ಲಿ ಫಿಕ್ಸ್ ಮಾಡ್ಕೊತಿದ್ವಿ, ಈ PCI ಸ್ಲಾಟ್ಸಲ್ಲಿ. ಸೌಂಡ್ ಕಾರ್ಡ್ ಆದರೆ ನಿಮ್ಗೇನಾದ್ರು ಸೌಂಡ್ ಬೇಕು ಅಂತಂದರೆ ಎಕ್ಸ್ಟ್ರಾ ಸೌಂಡ್ ಕಾರ್ಡ್ ಹಾಕಿ ಫಿಕ್ಸ್ ಮಾಡ್ಕೋಬೇಕಾಗಿತ್ತು. ಮತ್ತು ನಿಮ್ಗೇನಾದರೂ ನೆಕ್ಸ್ಟು ಆಡಿಯೋ, ಏನಾದರೂ ನಿಮ್ಗೆ ಆಡಿಯೋ ಬೇಕಂತಂದರೆ ಸೌಂಡ್ ಕಾರ್ಡ್ಸು, ಮತ್ತು ನೆಟ್ವರ್ಕ್ ಕಾರ್ಡ್ ಅಂತ ಬರೋದು. ಈಗ ನಾನೇ ಲ್ಯಾನ್ ಅಂತ ಹೇಳಿದ್ನಲ್ವ, ಅದನ್ನು ನೆಟ್ವರ್ಕ್ ಕಾರ್ಡ್ ಅಂತ ಕರಿತೀವಿ. ಇಂಟರ್ನಲ್ ಕಾರ್ಡ್ಸ್ ಅಂತ ಬರೋವು ಇಲ್ಲಿ ಫಿಕ್ಸ್ ಮಾಡ್ಕೊತಿದ್ವಿ. ಎಲ್ಲಿ, ಈ PCI ಸ್ಲಾಟ್ಸ್ ಅಂತ ಹೇಳಿದ್ನಲ್ಲ ಅಲ್ಲಿ ಫಿಕ್ಸ್ ಮಾಡ್ಕೊತಿದ್ವಿ. ಓಕೆ, ಅಲ್ಲಿ ಫಿಕ್ಸ್ ಮಾಡಿಕೊಂಡು ಆಮೇಲೆ ಕನೆಕ್ಷನ್ ಕೊಡ್ತಿದ್ವಿ. ಈಗ ನಾವೇನು ಯೂಸ್ ಮಾಡ್ತಾಯಿದ್ದೀವಿ, ಈ ಲೇಟೆಸ್ಟ್ ಈ ಸಿಸ್ಟಮ್ಸ್ ಏನಿದೆ ಇವಾಗ ಪ್ರೆಸೆಂಟು ಎಲ್ಲ ಇನ್ಬಿಲ್ಟ್ ಬರ್ತದೆ. ಎಕ್ಸ್ಟ್ರಾ ಇಂಟರ್ನಲ್ ಕಾರ್ಡ್ಸು ಅಡಿಷನಲ್ ಹಾಕೋ ಏನು ಫಿಕ್ಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಸೊ ಅದು ಇಂಪಾರ್ಟೆಂಟ್, ಅದನ್ನೇ ಹೇಳ್ತೀವಿ. PCI ಸ್ಲಾಟ್ಸ್ 20 ಪಿನ್ ಪವರ್ ಕನೆಕ್ಟರ್ ಆ್ಯಂಡ್ ISS ಸ್ಲಾಟ್ಸ್. ನೋಡಿ, XTನೂ ISS ಸಪೋರ್ಟ್ ಮಾಡ್ತು, ಮತ್ತು ಇಲ್ಲಿ ನಾವು ಯಾವುದು ATನೂ ISS ಸಪೋರ್ಟ್ ಮಾಡ್ತಾಯಿದೆ. ISA ಅಂದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಅಬ್ರಿವೇಷನ್ ತುಂಬ ಇಂಪಾರ್ಟೆಂಟು. ISA ಸ್ಲಾಟ್ಸ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. ಸರ್ ಏನಕ್ಕೆ ಯೂಸ್ ಮಾಡ್ತೀವಿ ಸರ್ ISA ಸ್ಲಾಟ್ಸ್ ಅಂದರೆ, ಕಾಮನ್ನಾಗೆ
ನೀವೇನಾದರೂ ಅಡಿಷನಲ್ ಆಗಿ ಏನಾದರೂ ಸೌಂಡ್ ಕಾರ್ಡ್ ಆಗಲಿ AGP ಕಾರ್ಡು, ಸೊ ಆ ಥರ ನೀವೇನಾದ್ರು ಫಿಕ್ಸ್ ಮಾಡ್ಕೋಬೇಕಂತಂದರೆ ಆವಾಗ ಈ ISS ಸ್ಲಾಟ್ಸು ತುಂಬ ಇಂಪಾರ್ಟೆಂಟ್. ಓಕೆ, ISS ಸ್ಲಾಟ್ಸ್ನ ಯೂಸ್ ಮಾಡ್ಕೊತಿದ್ವಿ. ನೋಡಿ ಇಲ್ಲೇನು ಕಾಣ್ತಾ ಇದೆ, ಇದು ISA ಸ್ಲಾಟ್ಸ್. ISA ಸ್ಲಾಟ್ಸ್ ಏನು ಬರ್ತಾ ಇದೆ, ಇದು ISA ಸ್ಲಾಟ್ಸ್ ಅಂತ ತೊಗೊಳ್ತೀವಿ ಸ್ನೇಹಿತರೆ. ನೋಡಿ ಇಲ್ಲೇನು ಕಾಣ್ತಾ ಇದೆ, ಇವು ರ್ಯಾಮ್ ಸ್ಲಾಟ್ಸ್. ಇಲ್ಲೇ ಅಂತ ಕರಿತೀವಿ ನಾವು ಇದನ್ನು ರ್ಯಾಮ್ ಸ್ಲಾಟ್ಸ್. ಇವನ್ನೇಂತ ಕರಿತೀವಿ RAM, ರ್ಯಾಮ್ ಸ್ಲಾಟ್ಸ್. SD ರ್ಯಾಮ್ನ ಅಲ್ಲಿ ಫಿಕ್ಸ್ ಮಾಡ್ಕೊತಿದ್ವಿ ಸ್ನೇಹಿತರೆ. ಓಕೆ, ಅದೇ. ಸೊ AT ಎಂದರೆ ಸುಧಾರಿತ ತಂತ್ರಜ್ಞಾನದ ಮದರ್ ಬೋರ್ಡ್ ಅಂದರೆ ಆಲ್ರೆಡಿ. ಸೊ ಫಸ್ಟು XT ಆಯಿತು, ಸ್ವಲ್ಪ ಅಡ್ವಾನ್ಸ್ ಮಾಡಿದ್ದು ಯಾವುದು, ಅದು ಅಡ್ವಾನ್ಸ್ ಟೆಕ್ನಾಲಜಿ ಅದನ್ನು ಅಂತ ಕರಿತೀವಿ. AT ಸ್ಟ್ಯಾಂಡ್ ಫಾರ್ ಅಡ್ವಾನ್ಸ್ ಟೆಕ್ನಾಲಜಿ ಮದರ್ ಬೋರ್ಡ್ಸ್. ಅಡ್ವಾನ್ಸ್ ಟೆಕ್ನಾಲಜಿ ಮದರ್ ಬೋರ್ಡ್ ಅದನ್ನೇ ಸುಧಾರಿತ ತಂತ್ರಜ್ಞಾನ ಅಂತ ಕರಿತೀವಿ. ಸುಧಾರಿತ ತಂತ್ರಜ್ಞಾನ. ಈ ಸುಧಾರಿತ ತಂತ್ರಜ್ಞಾನದ ಮದರ್ ಬೋರ್ಡ್ಗಳು ಏನೇನು ಒಳಗೊಂಡಿದೆ ಅಂದರೆ PGA, ಪಿನ್ ಗ್ರಿಡ್ ಅರೇ ಅಂತ ಕರಿತೀವಿ. PGA ಅಂದರೆ ಪಿನ್ ಗ್ರಿಡ್ ಅರೇ, ಮತ್ತು ಪಿನ್ ಗ್ರಿಡ್ ಅರೇ ಸಾಕೆಟ್, SDRAM ಸ್ಲಾಟ್ಸ್, ಮತ್ತು 20 ಪಿನ್ ಪವರ್ ಕನೆಕ್ಟರ್ಸ್, ಮತ್ತು PCI ಸ್ಲಾಟ್ಸ್, ಮತ್ತು ISI ಸ್ಲಾಟ್ಸ್. ISA ಅಂದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್ಸ್. ಓಕೆ, ಇವೆಲ್ಲ ಒಳಗೊಂಡಿದೆ. ಸೊ ಉದಾಹರಣೆ ಯಾವ್ಯಾವುದು ಹಂಗಾರೆ? ಉದಾಹರಣೆ ಯಾವ್ಯಾವ ತೊಗೊಳ್ಬೋದು ಅಂದರೆ ಸ್ನೇಹಿತರೆ, ಇಲ್ಲಿ ಉದಾಹರಣೆ ಒಂದು Pentium 3. ಇಲ್ಲಿ ಸಪೋರ್ಟ್ ಮಾಡೋ ಮೈಕ್ರೋ ಪ್ರೊಸೆಸರ್ ಯಾವುದು? Pentium 3. ಇನ್ನೊಂದು Pentium 4. ಇನ್ನೊಂದು ಯಾವುದು? Pentium 4. ಹಿಂಗೆ ಬೇಕಾದ್ರೆ ನೀವು P3 ಅಂತಲೂ ಬರಿಬೋದು ಸ್ನೇಹಿತರೆ. P3 ಮತ್ತು P4 ಅಂತಲೂ ಬರ್ಕೋಬೋದು. Pentium ಶಾರ್ಟ್ ಫಾರ್ಮಲ್ಲಿ ನಾವು P3 ಮತ್ತು P4 ಅಂತ ಕರಿತೀವಿ. Pentium 3 ಅಥವಾ Pentium 4, P3 ಅಥವಾ P4. ಅಲ್ಲಿ ಸಪೋರ್ಟ್ ಮಾಡಿದ್ದು XT ಮದರ್ ಬೋರ್ಡಲ್ಲಿ ಸಪೋರ್ಟ್ ಮಾಡಿದ್ದು ಮೈಕ್ರೋ ಪ್ರೊಸೆಸರ್ ಯಾವುದು? Pentium 1, Pentium MMX ಆ್ಯಂಡ್ Pentium 2. ಇಲ್ಲಿ ಸಪೋರ್ಟ್ ಮಾಡೋ ಮೈಕ್ರೋ ಪ್ರೊಸೆಸರ್ ಯಾವುದು? AT ಮದರ್ ಬೋರ್ಡ್ಸಲ್ಲಿ Pentium 3 ಮತ್ತು Pentium 4 ಮೈಕ್ರೋ ಪ್ರೊಸೆಸರ್. Pentium 3, Pentium 4 ಮೈಕ್ರೋ ಪ್ರೊಸೆಸರು. ಇದು ಎಕ್ಸಾಮ್ ಪಾಯಿಂಟ್ ಆಫ್ ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. XT ಯಾವ ಮೈಕ್ರೋ ಪ್ರೊಸೆಸರ್ನ, AT ಯಾವ ಮೈಕ್ರೋ ಪ್ರೊಸೆಸರ್ ಸಪೋರ್ಟ್ ಮಾಡುತ್ತೆ ಅಂದರೆ Pentium 3 ಮತ್ತು Pentium 4 ಮೈಕ್ರೋ ಪ್ರೊಸೆಸರ್ ಸ್ನೇಹಿತರೆ. ಇದು ಅಡ್ವಾನ್ಸ್ ಟೆಕ್ನಾಲಜಿ ಮದರ್ ಬೋರ್ಡು. ಓಕೆ, ನೆಕ್ಸ್ಟ್ ನೋಡೋಣ. ರೈಟ್, ಹಂಗಾದ್ರೆ ನೆಕ್ಸ್ಟ್ ಯಾವುದು? ಬೇಬಿ AT ಮದರ್ ಬೋರ್ಡ್. ಬೇಬಿ AT ಅಂದರೆ ಎ ಕಾಂಬಿನೇಷನ್ ಆಫ್ ಬೋತ್ AT ಆ್ಯಂಡ್ XT ಮದರ್ ಬೋರ್ಡ್ಸ್. ಓಕೆ, ಎ ಕಾಂಬಿನೇಷನ್ ಆಫ್ XT ಆ್ಯಂಡ್ AT ಮದರ್ ಬೋರ್ಡ್ ಇಸ್ ಕಾಲ್ಡ್ ಆಸ್ ಬೇಬಿ AT ಮದರ್ ಬೋರ್ಡ್ಸ್. ಅಂದರೆ XT ಮದರ್ ಬೋರ್ಡ್ ಫ್ಯೂಚರ್ಸ್ನ ಯೂಸ್ ಮಾಡ್ತೀವಿ, ಮತ್ತು AT ಮದರ್ ಬೋರ್ಡ್ ಎರಡನ್ನೂ ಕಂಬೈನ್ ಮಾಡಿರ್ತಕ್ಕಂಥ ಮದರ್ ಬೋರ್ಡ್ ಯಾವುದು? ಬೇಬಿ AT ಮದರ್ ಬೋರ್ಡ್ಸ್. ಈ ಕಾಂಬಿನೇಷನ್ ಆಫ್ ಬೋತ್ XT and AT motherboard is called as baby AT motherboards, right? So baby AT motherboards have the combination of XT and AT. They have slot type processor sockets and PGI processor sockets and SDRAM slots and DDRAM slots. Very important. Okay, DDRAM and SDRAM supports DDRAM slots and SDRAM slots. SDRAM ಎಲ್ಲಿ ಬಂತು? AT ಮದರ್ ಬೋರ್ಡ್ಸಲ್ಲಿ ಯೂಸ್ ಮಾಡ್ಕೊಂಡ್ವಿ. ಮತ್ತು ಈಗ ಸ್ವಲ್ಪ ಟೆಕ್ನಾಲಜಿ ಅಪ್ಡೇಟ್ ಮಾಡಿ ಯೂಸ್ ಮಾಡಿದ್ದು ಯಾವುದು? ನೆಕ್ಸ್ಟು DDRAM, ಡಬಲ್ ಡೇಟಾ ರೇಟ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಸ್ಲಾಟ್ಸ್, ಮತ್ತು PCI ಸ್ಲಾಟ್ಸ್. ಓಕೆ, ನೆಕ್ಸ್ಟ್ ISA ಸ್ಲಾಟ್ಸ್. ಮತ್ತೇನೇನು ಯೂಸ್ ಮಾಡಿ ನಾವಿಲ್ಲಿ? ISA ಸ್ಲಾಟ್ಸ್ ಯೂಸ್ ಮಾಡ್ಕೊಳ್ತಾ ಇದೀವಿ. ಇಲ್ಲಿ ISA ಸ್ಲಾಟ್ಸ್, PCI ಸ್ಲಾಟ್ಸ್, ಮತ್ತು 12 pin power connector and 20 pin power connector. It supports both 12 pin and 20 pin power connectors. ಅಂದರೆ 12 ಅಲ್ಲಿ ಫಸ್ಟುನ XT ಮದರ್ ಬೋರ್ಡಲ್ಲಿ ಪವರ್ ಕನೆಕ್ಟರ್ ಎಷ್ಟು ಪಿನ್ಸ್ ಇರೋವು ಸಪೋರ್ಟ್ ಮಾಡೋದು? 12 ಪಿನ್ಸ್. 12 ಪಿನ್ ಪವರ್ ಕನೆಕ್ಟರ್ ಕನೆಕ್ಟ್ ಮಾಡ್ಕೊತಿದ್ವಿ. ಇಲ್ಲಿ ಎಷ್ಟು ಯೂಸ್ ಮಾಡ್ತಾ ಇದೀವಿ? 20 ಪವರ್ ಪಿನ್ ಕನೆಕ್ಟರ್ಸ್ನ ಯೂಸ್ ಮಾಡ್ತಾ ಇದೀವಿ. ಅಂದರೆ ಪಿನ್ ಅಂದರೆ ಏನು ಅಂದರೆ ನೋಡಿ, ಮದರ್ ಬೋರ್ಡಲ್ಲಿ ನೀವೇನಿದೆ ಆ SMPS ಹಿಂದ್ಗಡೆ ನೀವು ಏನು ಆ ಕೇಬಲ್ನ ಫಿಕ್ಸ್ ಮಾಡ್ತೀರಲ್ಲ, ಪವರ್ ಕೇಬಲ್ SMPS ಫಿಕ್ಸ್ ಮಾಡ್ತೀರಾ. ಆ SMPS ಏನು ಮಾಡುತ್ತೆ, ನೀವು ಅದು ಆ ಆಲ್ಟರ್ನೇಟ್ ಕರೆಂಟ್ ಇದೆ ಡೈರೆಕ್ಟ್ ಕರೆಂಟ್ ಏನು ಮತ್ತೆ ಕನ್ವರ್ಟ್ ಮಾಡುತ್ತೆ. ಅದು ನೀವೇನು ಬರುತ್ತೆ 230 ವೋಲ್ಟ್ಸ್ ಏನಾಗುತ್ತೆ, ಆ SMPS ಏನಾಗುತ್ತೆ ±5 ವೋಲ್ಟ್ಸ್ ಆರ್ ±12 ವೋಲ್ಟ್ಸ್ಗೆ ಕನ್ವರ್ಟ್ ಮಾಡಿ ಈ ಮದರ್ ಬೋರ್ಡ್ಗೆ ಸಪ್ಲೈ ಮಾಡುತ್ತೆ. ಆ ಮದರ್ ಬೋರ್ಡ್ಗೆ ನೀವೇನು ಕನೆಕ್ಟ್ ಮಾಡ್ತಿರಲ್ಲ SMPS, ಆ ಪಿನ್ಸ್ ಏನು ಕನೆಕ್ಟ್ ಮಾಡ್ತಿರಲ್ಲ, ಕೇಬಲ್ ಕನೆಕ್ಟ್ ಮಾಡ್ತಿರಲ್ವ, ಆ XT ಮದರ್ ಬೋರ್ಡ್ ಫಸ್ಟ್ XT ಮದರ್ ಬೋರ್ಡಲ್ಲಿ 12 ಪಿನ್ಸ್ ಇತ್ತು. ಇಲ್ಲಿ ಯೂಸ್ ಮಾಡೋದು ಯಾವುದು? AT ಮದರ್ ಬೋರ್ಡಲ್ಲಿ ಅದೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು 20 ಪಿನ್ಸ್ ಪವರ್ ಕನೆಕ್ಟರ್ ಯೂಸ್ ಮಾಡ್ಕೊಂಡ್ವಿ. ಅದೇ ಬೇಬಿ AT ಮದರ್ ಬೋರ್ಡ್ಸಲ್ಲಿ ಅಂದರೆ
12 ಪಿನ್ಸ್ನು ಕನೆಕ್ಟ್ ಮಾಡ್ಕೋಬೋದು ಪವರ್ ಕನೆಕ್ಟರ್ಸ್, ಮತ್ತು 20 ಪಿನ್ಸ್ ಪವರ್ ಕನೆಕ್ಟರ್ ಸಪೋರ್ಟ್ ಮಾಡುತ್ತೆ. ಅದನ್ನು ಬೋತ್ ಎ ಕಾಂಬಿನೇಷನ್ ಆಫ್ XT and AT motherboard is called as baby AT motherboard. It supports 12 pin power connector as well as 20 pin power connectors, and also it supports PCI slots, PGA, processor, SDRAM slots, DDR RAM slots, okay, ISS slots, okay, so and ports, POR TS ports. ಸೊ ಇವೆಲ್ಲ ಸಪೋರ್ಟ್ ಮಾಡುತ್ತೆ ಯಾವುದು ಬೇಬಿ AT ಮದರ್ಬೋರ್ಡ್ಸ್. ಬೇಬಿ AT ಮದರ್ಬೋರ್ಡ್ಸ್ ನೋಡಿ ಸ್ನೇಹಿತರೆ, ಬೇಬಿ AT ಮದರ್ಬೋರ್ಡ್ಗಳು XT ಮತ್ತು AT ಮದರ್ಬೋರ್ಡ್ನ ಸಂಯೋಜನೆಗಳಿಂದ ಹೊಂದಿವೆ. ಓಕೆ ನೋಡಿ ಸ್ನೇಹಿತರೆ, ಇದು ಈ ನಿಮ್ಗೇನು ಕಾಣ್ತಾ ಇದೆ ಇದರಲ್ಲಿ ಈ ಡಯಾಗ್ರಾಮ್ ಇದೆ, ಇದು ಬೇಬಿ AT ಮದರ್ಬೋರ್ಡ್ಸ್. ಬೇಬಿ AT ಮದರ್ಬೋರ್ಡ್ಸ್ ಇಟ್ ಸಪೋರ್ಟ್ಸ್, ಓಕೆ, ಅಂದರೆ ಕಾಂಬಿನೇಷನ್ಸ್ XTಯಲ್ಲಿ ಏನೇನು ಫೀಚರ್ಸ್ ಇದ್ದು ಮತ್ತು AT ಮದರ್ಬೋರ್ಡ್ಸ್ ಏನೇನು ಫೀಚರ್ಸ್ ಇತ್ತು ಆ ಎರಡೂ ಗುಣಲಕ್ಷಣಗಳು ನಾವು ಇದರಲ್ಲಿ ಕಾಣ್ಬೋದು. ಅದನ್ನು ಬೇಬಿ AT ಮದರ್ಬೋರ್ಡ್ಸ್ ಅಂತ ಕರಿತೀವಿ, ಬೇಬಿ AT ಮದರ್ಬೋರ್ಡ್ಸ್. ಹಂಗಾದರೆ ಸೊ ಇದರಲ್ಲಿ ಮೈಕ್ರೋ ಪ್ರೊಸೆಸರ್ನ ಯಾವುದು ಯೂಸ್ ಮಾಡ್ತೀವಿ ಸರ್ ಅಂದರೆ Pentium 3 ಮತ್ತು Pentium 4 ಮೈಕ್ರೋ ಪ್ರೊಸೆಸರ್ ಮಾತ್ರ ಯೂಸ್ ಮಾಡ್ಕೊತೀವಿ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹಂಗಾದರೆ ಈ ಸರಲ್ಲಿ ಮತ್ತು ನೀವು XT ಮದರ್ಬೋರ್ಡಲ್ಲಿ Pentium 1 Pentium 2 ಹೇಳಿರಿ ಮತ್ತು ಕಾಂಬಿನೇಷನ್ ಅಂತ ಹೇಳಿರಿ ಅಂತಂದು ಇಲ್ಲ ಸ್ನೇಹಿತರೆ. ಮೈಕ್ರೋ ಪ್ರೊಸೆಸರ್ ಮಾತ್ರ ಇಲ್ಲಿ ಯೂಸ್ ಮಾಡ್ತಿದ್ದೆ ಯಾವುದು Pentium 3 ಮತ್ತು Pentium 4 ಮೈಕ್ರೋ ಪ್ರೊಸೆಸರು, P3 ಆ್ಯಂಡ್ P4 ಅಷ್ಟು ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ, XTಯಲ್ಲಿ ಸಪೋರ್ಟ್ ಮಾಡೋ ಮೈಕ್ರೋ ಪ್ರೊಸೆಸರು Pentium 1, Pentium MMX, Pentium 2 ಯಾವುದು XT ಫಸ್ಟ್ ಒನ್. ಸೆಕೆಂಡ್ ಒನ್ನು AT ಮದರ್ಬೋರ್ಡ್ಸಲ್ಲಿ ಸಪೋರ್ಟ್ ಮಾಡೋ ಮೈಕ್ರೋ ಪ್ರೊಸೆಸರ್ ಯಾವುದು Pentium 2 ಆ್ಯಂಡ್ Pentium 3 ಮೈಕ್ರೋ ಪ್ರೊಸೆಸರ್, Pentium 2 ಆ್ಯಂಡ್ Pentium 3 ಮೈಕ್ರೋ ಪ್ರೊಸೆಸರ್, ಮತ್ತು ಇನ್ನೊಂದು Pentium 4. ಓಕೆ, Pentium 3 ಮತ್ತು Pentium 4 ಮೈಕ್ರೋ ಪ್ರೊಸೆಸರ್ ಸಪೋರ್ಟ್ ಮಾಡ್ತು. ಬೇಬಿ ATಯಲ್ಲಿ Pentium 3 ಮತ್ತು Pentium 4 ಮಾತ್ರ ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ. Pentium 3 ಮತ್ತು Pentium 4 ಮೈಕ್ರೋ ಪ್ರೊಸೆಸರ್ ಮಾತ್ರ ಸಪೋರ್ಟ್ ಮಾಡುತ್ತೆ. ಇದು ಬೇಬಿ AT ಮದರ್ಬೋರ್ಡ್ಸ್. ಹಂಗಾರೆ ಲಾಸ್ಟ್ ಒನ್ ಯಾವುದು ವೆರಿ ಇಂಪಾರ್ಟೆಂಟ್, ATX ಮದರ್ಬೋರ್ಡ್. ಇವನ್ನ ಪ್ರೆಸೆಂಟ್ ಏನು ಯೂಸ್ ಮಾಡ್ತಾ ಇದ್ದೀವಿ ಇದೆಲ್ಲ ಇವುದು ATX ಮದರ್ಬೋರ್ಡ್ ಅಂದರೆ ಅಡ್ವಾನ್ಸ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್ ಮದರ್ಬೋರ್ಡ್. ವಾಟ್ ವಿ ಆರ್ ಯೂಸಿಂಗ್ ಪ್ರೆಸೆಂಟ್ ಲೇಟೆಸ್ಟ್ ಮಾಡರ್ನ್ ಮದರ್ಬೋರ್ಡ್ಸ್ ಆಲ್ ಡೆಸ್ಕ್ಟಾಪ್ ಆ್ಯಂಡ್ ಲ್ಯಾಪ್ಟಾಪ್ಸ್. So it is called as ATX motherboard. ATX stand for Advanced Technology Extended Motherboard. ATX stand for Advanced Technology Extended Motherboards. Right? So latest motherboard all are called as ATX motherboard are designed ATX form factors. ಹಂಗಾದ್ರೆ ಯಾವ್ಯಾವ ಮೈಕ್ರೋ ಪ್ರೊಸೆಸರ್ನ ಸಪೋರ್ಟ್ ಮಾಡುತ್ತೆ ಸರ್? ಸೊ ಅದರ್ ದ್ಯಾನ್ ದಿಸ್ ಬೇರೆ ಇನ್ನೇನು ಸಪೋರ್ಟ್ ಮಾಡುತ್ತೆ? ಸೊ ISS ಸ್ಲಾಟ್ಸ್, PCI ಸ್ಲಾಟ್ಸ್, RAM ಸ್ಲಾಟ್ಸ್, ನಥಿಂಗ್ ಬಟ್ DDR RAM ಸ್ಲಾಟ್ಸ್. ಇದು ಮೈಕ್ರೋ ಪ್ರೊಸೆಸರ್ ಸ್ಲಾಟ್. ನೋಡಿ ಇದೇನು ಕಾಣ್ತಾ ಇದೆ ಇಲ್ಲಿ, ನೀವು ಮೈಕ್ರೋ ಪ್ರೊಸೆಸರ್ನ ಚಿಪ್ ಅಂತ ಏನು ಕರಿತೀರಾ, ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇಸ್ ಎ ಬ್ರೈನ್ ಆರ್ ಹಾರ್ಟ್ ಆಫ್ ದ ಕಂಪ್ಯೂಟರ್ಸ್. ನೋಡಿ ಇಲ್ಲಿ ನಾವು ಫಿಕ್ಸ್ ಮಾಡ್ಕೊತೀವಿ ಸ್ನೇಹಿತರೆ. ತುಂಬ ಚಿಕ್ಕದಾಗಿರುತ್ತೆ, ಇಷ್ಟೇ ಸೈಜ್ ಇರುತ್ತೆ ಅದು. ಓಕೆ, ಆ್ಯಂಡ್ ತುಂಬ ಕಾಸ್ಟ್ಲಿ ಇರುತ್ತೆ. CPU ಅಂತ ಏನು ಕರಿತೀರಾ ಅದನ್ನು ನಾವು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದು ಯಾವುದು ಮೈಕ್ರೋ ಪ್ರೊಸೆಸರ್ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ಟು. ಈ ಭಾಗದಲ್ಲಿ ನಾವು ಅದನ್ನು ಫಿಕ್ಸ್ ಮಾಡ್ಕೊತೀವಿ, ಮೌಂಟೆಡ್ ಆನ್ ಇಟ್ ಅಂತ ಹೇಳ್ತೀವಿ, ಇಲ್ಲಿ ಫಿಕ್ಸ್ ಮಾಡ್ಕೊತೀವಿ. ನೋಡಿ ಸ್ನೇಹಿತರೆ ಇವೆಲ್ಲ ಕೆಪಾಸಿಟರ್ಸ್. ನೋಡಿ ಇದು ಪವರ್ ಕನೆಕ್ಟರ್ಸ್. ನಿಮ್ಮ SMPS ಏನು ಪವರ್ ಕನೆಕ್ಟ್ ಮಾಡ್ಕೊತಿಲ್ಲ ಇದು 24 ಪಿನ್ಸ್ ಪವರ್ ಕನೆಕ್ಟರ್ಸ್ ಸ್ನೇಹಿತರೆ. ಇಲ್ಲೇನು ಕನೆಕ್ಟ್ ಮಾಡ್ಕೊತೀವಿ ಪಿನ್ಸು ಇದು 24 ಪಿನ್ಸ್ ಇರುತ್ತೆ. ನೀವು ನೋಡಿ ಯಾವುದೋ ನಿಮ್ಮ ಹಳೆ ಕಂಪ್ಯೂಟರ್ ಯಾವುದೋ ನೀವು ಲೇಟೆಸ್ಟ್ Pentium 4 ಅಥವಾ ಡ್ಯುಯಲ್ ಕೋರ್ ಏನಾದ್ರು ನಿಮ್ಮ ಅಸೆಂಬಲ್ಡ್ ಸಿಸ್ಟಮ್ ಇತ್ತು ಅಂದರೆ ನೀವು ಕ್ಯಾಬಿನೆಟ್ ಓಪನ್ ಮಾಡಿ ನೋಡಿ, ಅಲ್ಲಿ SMPS ಇಂದ ಕೇಬಲ್ಸ್ ಇಲ್ಲಿ ಫಿಕ್ಸ್ ಆಗಿರುತ್ತೆ. ಇದು 24 ಪಿನ್ ಪವರ್ ಕನೆಕ್ಟರ್ ಯೂಸ್ ಮಾಡ್ಕೊತೀವಿ. ಇಲ್ಲಿ ಮೈಕ್ರೋ ಪ್ರೊಸೆಸರ್ನ ಫಿಕ್ಸ್ ಮಾಡ್ಕೊತೀವಿ. ನೋಡಿ ಸ್ನೇಹಿತರೆ ಇಲ್ಲಿ ಏನು ಕಾಣ್ತಾ ಇದೆ ಇದು ಕೀಬೋರ್ಡ್ ಮೌಸ್. ಇಲ್ಲಿ PS2 ಇದೆ ಮತ್ತು USB ಎರಡೂ ಇದೆ. ಇದನ್ನು ಹಳೆ ಕೀಬೋರ್ಡ್ ಮೌಸ್ ಇಲ್ಲಿ ಯೂಸ್ ಮಾಡ್ಕೊತೀವಿ ನಾವು. ಕೀಬೋರ್ಡ್ ಮೌಸ್ PS2 ಅಂತ ಕರಿತೀವಿ. ಇದಕ್ಕೆ PS2 ಅಂದರೆ ಪರ್ಸನಲ್ ಸಿಸ್ಟಮ್ 2 ಅಂತ. PS2 ಅಂದರೆ ಪರ್ಸನಲ್ ಸಿಸ್ಟಮ್ 2 ಕನೆಕ್ಟರ್ಸ್ ಅಂತ ಕರಿತೀವಿ. ಇವನು PS2 ಕೀಬೋರ್ಡ್ ಮೌಸ್ ಕನೆಕ್ಟ್ ಮಾಡ್ಕೊತೀವಿ. ರೈಟ್, ಇಲ್ಲಿ ಮತ್ತು USB ಅಂದರೆ ನೀವು ಪೆನ್ ಡ್ರೈವ್ ಆದರೂ ಕನೆಕ್ಟ್ ಮಾಡ್ಕೋಬೋದು, ಕೀಬೋರ್ಡ್ ಮೌಸು. ನೋಡಿ ಇಲ್ಲಿ ಸ್ನೇಹಿತರೆ ಇದು ಪ್ಯಾರಲ್ ಪೋರ್ಟ್ ಅಂತ ಕರಿತೀವಿ. ನೀವು ಪ್ರಿಂಟರ್ಸ್ನ ಕನೆಕ್ಟ್ ಮಾಡ್ಕೊತಿದ್ವಿ. ಓಕೆ, ಪ್ರಿಂಟರ್ಸು ಮತ್ತು ಮೋಡಮ್ಸ್ನ ಕನೆಕ್ಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡೋ ಸೀರಿಯಲ್ ಪೋರ್ಟಲ್ಲಿ ನಾವು ಸೀರಿಯಲ್ ಪೋರ್ಟ್ ಇದು ದೊಡ್ಡದಾಗಿ ಕಾಣಿಸುತ್ತಲ್ಲ ಇದು ಪಿಂಕ್ ಕಲರು, ಅದು ಪ್ಯಾರಲ್ ಪೋರ್ಟ್ ಅಂತೀವಿ. ಅದ್ರ ಕೆಳಗಡೆ ಕಾಣಿಸೋದು 9 ಪಿನ್ಸು ಸೀರಿಯಲ್ ಪೋರ್ಟ್ ಅಂತ ಕರಿತೀವಿ. ಸೀರಿಯಲ್ ಪೋರ್ಟಲ್ಲಿ ನಾವು ಸೀರಿಯಲ್ ಮೌಸು ಕನೆಕ್ಟ್ ಮಾಡ್ಕೊತೀವಿ ಮತ್ತು ಮೋಡಮ್ಸು ಎಕ್ಸ್ಟರ್ನಲ್ ಮೋಡಮ್ಸ್ ಅಂತ ಬರೋದು ಅಲ್ಲಿ ಕನೆಕ್ಟ್ ಮಾಡ್ಕೊತೀವಿ. ರೈಟ್, ಇದು ಏನಂತ ಕರಿತೀವಿ ATX ಮದರ್ಬೋರ್ಡ್ಸ್. ATX ನೋಡಿ ಇವೆಲ್ಲ ಏನು ಕಾಣೋದು ಇವೆಲ್ಲ PCI ಸ್ಲಾಟ್ಸ್. ಇವೇನು ಕಾಣ್ತವೆ ಸ್ನೇಹಿತರೆ ಇದೆಲ್ಲ ಏನು ಬಂದ್ಬಿಟ್ಟು PCI ಸ್ಲಾಟ್ಸ್ ಏನಂತ ಕರಿತೀವಿ
ಇವೆಲ್ಲ PCI ಸ್ಲಾಟ್ಸ್, PCI ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಫೇಸ್. ಇದು ಬಂದ್ಬಿಟ್ಟು ISA ಸ್ಲಾಟ್ಸ್, ISA ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. ಅಥವಾ ಅದನ್ನ ಇನ್ನೊಂದು ಹೇಳ್ಬೇಕಂದ್ರೆ AGP ಕಾರ್ಡ್ ಅಂತ ಹೇಳ್ತಿರಲ್ಲ, ಎಕ್ಸ್ಟ್ರಾ ನೀವೇನಾದ್ರು ಗ್ರಾಫಿಕ್ಸ್ ಬೇಕು 3D ಗೇಮ್ಸ್, ಮತ್ತು ಇನ್ನೇನಾದ್ರು ಆಟೋ ಕ್ಯಾಡ್ ಆಗಲಿ, ಪ್ರೋಯಿ ಆಗಲಿ, ಡಿಸೈನಿಂಗ್ ಸಾಫ್ಟ್ವೇರ್ಸು, ಮತ್ತು ಏನಾದ್ರು ಮೂವಿ ಮೇಕರ್ಸು. ನೋಡಿ ನಿಮ್ಮ ಮೂವೀಸ್ ಎಲ್ಲ ನೀವೇನಾದ್ರು ವೀಡಿಯೋ ಮದುವೆ ಮತ್ತು ಫಂಕ್ಷನ್ಗಳಲ್ಲಿ ನಿಮಗೆ ಕ್ಯಾಮ್ರಾ ವೀಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಿಕ್ಸಿಂಗ್ ಎಲ್ಲ ಮಾಡ್ತಾರಲ್ಲ, ಎಕ್ಸ್ಟ್ರಾ ಗ್ರಾಫಿಕ್ಸ್ ಬೇಕಾಗುತ್ತೆ. ಅದಕ್ಕೆ ಅಡಿಷನಲಾಗಿ ಎಕ್ಸ್ಟ್ರಾ ಗ್ರಾಫಿಕ್ಸ್ ಕಾರ್ಡ್ನ ಯೂಸ್ ಮಾಡ್ಕೊತಾರೆ. ಅದನ್ನು ಎಲ್ಲಿ ಫಿಕ್ಸ್ ಮಾಡ್ಕೊತೀವಿ? ಈ ಸ್ಲಾಟಲ್ಲಿ ಫಿಕ್ಸ್ ಮಾಡ್ಕೊತೀವಿ ಸ್ನೇಹಿತರೆ. ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಈ ಮಾನಿಟ್ರ್ ಕೇಬಲ್ ಏನು ಇಲ್ಲಿಗೆ ಸಿಸ್ಟಮ್ಗೆ ಮದರ್ ಬೋರ್ಡಿಗೆ ಕನೆಕ್ಟ್ ಮಾಡೋ ಬದಲು ಈ ಸ್ಲಾಟಲ್ಲಿ ಏನು ಕಾರ್ಡ್ ಫಿಕ್ಸ್ ಮಾಡ್ಕೊಂಡಿರ್ತೋ ಅದು ಇಂಟರ್ನಲ್ ಕಾರ್ಡ್ಸ್ ಅಂತ ಕರಿತೀವಿ, AGP ಕಾರ್ಡ್ ಅಂತ. ಅಲ್ಲಿ ನಾವು ಅಲ್ಲಿ ಕನೆಕ್ಷನ್ ತೊಗೊತೀವಿ, ರೈಟ್. ಸೊ ಅದು ಓಕೆ. ಇಲ್ಲೆಲ್ಲ ಹಾರ್ಡ್ ಡಿಸ್ಕ್ ಮತ್ತು ಈ ಫ್ಲಾಪಿ ಡಿಸ್ಕ್ನ ಕನೆಕ್ಷನ್ ಮಾಡ್ಕೊತೀವಿ. ಇವಾಗ ಆಲ್ರೆಡಿ ಫ್ಲಾಪಿ ಡಿಸ್ಕ್ ಯಾರು ಯೂಸ್ ಮಾಡೋದಿಲ್ಲ ಇವಾಗ, ಓಕೆ. ಹಾರ್ಡ್ ಡಿಸ್ಕು, ಫ್ಲಾಪಿ ಡಿಸ್ಕ್ ಮತ್ತು DVD ರ್ಯಾಮ್ ಮತ್ತು CD ರ್ಯಾಮ್ ಅಂತ ಕರಿತೀವಲ್ಲ, ಅಲ್ಲಿ ಫಿಕ್ಸ್ ಮಾಡ್ಕೊತೀವಿ ಸ್ನೇಹಿತರೆ. ಸೊ ಇದು ಲೇಟೆಸ್ಟ್ ಮಾಡೆಲ್ ಮದರ್ ಬೋರ್ಡ್ಸ್. ಇವಾಗ ಏನು ಯೂಸ್ ಮಾಡ್ತಿದ್ವಿ ಪ್ರೆಸೆಂಟು ನಾವು ಇಸ್ ಕಾಲ್ಡ್ ATX ಮದರ್ ಬೋರ್ಡ್. ಹಂಗಾರೆ ಇಲ್ಲಿ ಸಪೋರ್ಟ್ ಮಾಡೋಂಥ ಮೈಕ್ರೋ ಪ್ರೊಸೆಸರ್ ಯಾವುದು? ಈ ಲೇಟೆಸ್ಟ್ ಮೈಕ್ರೋ ಪ್ರೊಸೆಸರ್ ಏನಿದೆ ಅವೆಲ್ಲ ಸಪೋರ್ಟ್ ಮಾಡುತ್ತೆ. Pentium 4 ಹಿಡಿದು ಡ್ಯುಯಲ್ ಕೋರ್, ಕೋರ್ ಟು ಡಿಯೋ, ಕ್ವಾಡ್ ಕೋರ್, ಕೋರ್ i3, ಕೋರ್ i5, ಕೋರ್ i7, ಈಗ ಲೇಟೆಸ್ಟು ಕೋರ್ i X ಸೀರೀಸ್ ಅಂತ ಬರುತ್ತೆ. ಈಗ ಲೇಟೆಸ್ಟ್ ಇವಾಗ ಏನು ಪ್ರೆಸೆಂಟ್ ತುಂಬ ಲೇಟೆಸ್ಟ್ 2022 ಲೇಟೆಸ್ಟ್ ಮೈಕ್ರೋ ಪ್ರೊಸೆಸರ್ ಅಂದರೆ ಕೋರ್ i9 ಮೈಕ್ರೋ ಪ್ರೊಸೆಸರ್. ಕೋರ್ i9 ಮೈಕ್ರೋ ಪ್ರೊಸೆಸರ್, ದಟ್ ಇಸ್ ಆಲ್ ಮೈಕ್ರೋ ಪ್ರೊಸೆಸರ್ ವಿಲ್ ಸಪೋರ್ಟ್ ATX ಮದರ್ ಬೋರ್ಡ್. ATX ಸ್ಟ್ಯಾಂಡ್ ಫಾರ್ ಅಡ್ವಾನ್ಸ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್ ಮದರ್ ಬೋರ್ಡ್ಸ್. ಅಡ್ವಾನ್ಸ್ ಟೆಕ್ನಾಲಜಿ ಎಕ್ಸ್ಟೆಂಡೆಡ್ ಮದರ್ ಬೋರ್ಡ್ ಸ್ನೇಹಿತರೆ, ಓಕೆ. ಇದು ಮದರ್ ಬೋರ್ಡ್ಸ್ ವಿಧಗಳು, ಮದರ್ ಬೋರ್ಡ್ ಟೈಪ್ಸ್ ಆಫ್ ಮದರ್ ಬೋರ್ಡ್ಸ್, ರೈಟ್. ಸೊ ಇದಾದಮೇಲೆ ಕಾಂಪೊನೆಂಟ್ಸ್, ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್ಸ್, ಓಕೆ. ಕಾಂಪೊನೆಂಟ್ಸ್ ಏನು ಒಳಗೊಂಡಿದೆ? CPU ಇದೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ನೋಡಿ ಸ್ನೇಹಿತರೆ, ಏನು ಆರಾಮಾಗಿ ತೋರಿಸಿದ್ವಿ ನಾವು CPU ಇಲ್ಲಿ ಫಿಕ್ಸ್ ಮಾಡ್ಕೊತೀವಿ. ಇದನ್ನು CPU ಇಲ್ಲಿ ಫಿಕ್ಸ್ ಮಾಡ್ಕೊತೀವಿ. ಅದನ್ನೇ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್ ಅಂತ. ಏನೇನು ಒಳಗೊಂಡಿದೆ ಕಾಂಪೊನೆಂಟ್ಸ್ ಅಂದರೆ ಏನೇನು ಘಟಕಗಳನ್ನು ಒಳಗೊಂಡಿದೆ ಅಂತಂದರೆ CPU ಇದೆ, ಮತ್ತು ಬಯೋಸ್ ಅಂತ ಕರಿತೀವಿ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಇನ್ಪುಟ್ ನಿಮಗೆ ಅಬ್ರಿವೇಷನ್ ಕೇಳೋ ಚಾನ್ಸ್ ಇರುತ್ತೆ. ಬಯೋಸ್ ಅಂತಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಬಯೋಸ್ ಸ್ಟ್ಯಾಂಡ್ ಫಾರ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಮತ್ತು ಡಿಸ್ಕ್ ಕಂಟ್ರೋಲರಲ್ಲಿ ಫ್ಲಾಪಿ ಡಿಸ್ಕ್ ಕಂಟ್ರೋಲರ್ ಬರುತ್ತೆ. ಮತ್ತು ನಾವು ರ್ಯಾಮ್ಸ್ DVD ರ್ಯಾಮ್ ಫಿಕ್ಸ್ ಮಾಡ್ಕೋಬೋದು, ಮತ್ತು ಫ್ಲಾಪಿ ಡಿಸ್ಕ್ನ ಫಿಕ್ಸ್ ಅದನ್ನೇ ಫ್ಲಾಪಿ ಡಿಸ್ಕ್ ಕಂಟ್ರೋಲರ್, ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಅಂತ ಕರಿತೀವಿ. ಅಲ್ಲಿ ಆ ಕೇಬಲ್ಸ್ ಮುಂಚೆ ಇವಾಗೆಲ್ಲ ಈಗ ನಾವು SATA ಕೇಬಲ್ ಅಂತ ಯೂಸ್ ಮಾಡ್ಕೊತೀವಿ ಸ್ನೇಹಿತರೆ. ಈಗ ಯೂಸ್ ಮಾಡೋ ಕೇಬಲ್ ಯಾವುದು? SATA ಕೇಬಲ್. ಮತ್ತು ಹಳೆ ಓಲ್ಡ್ ಮಾಡಲ್ ಮದರ್ ಬೋರ್ಡ್ಸ್ ಎಲ್ಲ ಫ್ಲಾಟ್ ಕೇಬಲ್ಸ್ ಬರೋದು. ಆ ಫ್ಲಾಟ್ ಕೇಬಲ್ಸ್ನ ಕನೆಕ್ಟ್ ಮಾಡಿಕೊಂಡು ಅಲ್ಲಿ ಯೂಸ್ ಮಾಡ್ಕೊತಿದ್ವಿ. ಅದು ಡಿಸ್ಕ್ ಕಂಟ್ರೋಲರ್, ಫ್ಲಾಪಿ ಡಿಸ್ಕ್ ಆಗಲಿ, DVD ರ್ಯಾಮ್ ಆಗಲಿ, ಓಕೆ. ಮತ್ತು ಸೊ ನಿಮ್ಮ CD ರ್ಯಾಮ್ ಆಗಲಿ, ಸೊ ಅವೆಲ್ಲ ಕನೆಕ್ಟ್ ಮಾಡ್ಕೊತಿದ್ವಿ. ಆವಾಗ ಮುಂಚೆ ಫ್ಲಾಟ್ ಕೇಬಲ್ ಬರೋದು, ಓಕೆ. ಅದು 32 ಪಿನ್ಸ್ ಇರೋದು, 32 ಪಿನ್ಸ್. ಇವಾಗ ಆ ಕೇಬಲ್ ಯೂಸ್ ಮಾಡಲ್ಲ. ಇದು ನಾವು SATA ಕೇಬಲ್ ಅಂತ ಯೂಸ್ ಮಾಡ್ಕೊತೀವಿ. ಇವಾಗ SATA ಅಂತಂದರೆ ಸೀರಿಯಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಡಾಪ್ಟರ್ ಅಂತ. ಆ ಒಂದು ಕೇಬಲ್ನ ಕನೆಕ್ಟ್ ಮಾಡಿಕೊಂಡು ಇವಾಗ ಲೇಟೆಸ್ಟ್ ಮಾಡಲ್ ಮದರ್ ಬೋರ್ಡ್ಸಲ್ಲಿ ಯೂಸ್ ಮಾಡ್ಕೊತೀವಿ, ರೈಟ್. ಅದೇ ರೀತಿ ಸ್ಲಾಟ್ಸ್ ಹೇಳಿದೆ ನೋಡಿ, ಇವೆಲ್ಲ ಸ್ಲಾಟ್ಸ್ ಅಂತ ಕರಿತೀವಿ. ಏನಿದೆ ಈ ವೈಟ್ ಕಲರ್ ಏನಿದೆ ಇವೆಲ್ಲ ಬಂದ್ಬಿಟ್ಟು ಸ್ಲಾಟ್ಸ್ ಅಂದರೆ PCI ಸ್ಲಾಟ್ಸ್ ಅಂತ ಕರಿತೀವಿ. ಇವೆಲ್ಲ ಇಲ್ಲಿ ನೀವು ನೆಟ್ವರ್ಕ್ ಕಾರ್ಡ್ನ ಫಿಕ್ಸ್ ಮಾಡ್ಕೋಬೋದು. ಬೇರೆ ಏನಿದೆ ಎಲ್ಲ ಸೌಂಡ್ ಕಾರ್ಡ್ ಆಗಲಿ, ರೈಟ್. ನೀವು ಬೇರೆ ಅಡಿಷನಲ್ ಏನೇನು ಕಾರ್ಡ್ಸ್ ಬೇಕಾಗುತ್ತೆ ನಾವು ಇಲ್ಲಿ ಫಿಕ್ಸ್ ಮಾಡ್ಕೊತೀವಿ, ಓಕೆ. ಎಕ್ಸ್ಟ್ರಾ ಬೇಕು ಅಂದರೆ ಈಗ ಲೇಟೆಸ್ಟ್ ಮಾಡಿ ಇನ್ಬಿಲ್ಟ್ ಇರುತ್ತೆ. ಇನ್ನು ಅಡಿಷನಾಗಿ ನೀವು ಏನಾದ್ರು ಎಕ್ಸ್ಟ್ರಾ ಹಾಕ್ಕೊಳ್ಬೇಕಂದ್ರೆ ನೀವು ಹಾಕ್ಕೊಳ್ಬೋದು. ಅದನ್ನು PCI ಸ್ಲಾಟ್ಸ್ ಅಂತ ಕರಿತೀವಿ. PCI ಸ್ಲಾಟ್ಸ್. PCI ಅಂತಂದರೆ PCI ಸ್ಟ್ಯಾಂಡ್ ಫಾರ್ ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಫೇಸ್. ನೆಕ್ಸ್ಟು IO ಪೋರ್ಟ್ಸ್ ಆ್ಯಂಡ್ ಇಂಟರ್ಫೇಸಸ್. IO ಪೋರ್ಟ್ಸ್ ಅಂತಂದರೆ ನೋಡಿ, ಇಲ್ಲಿ USB ಪೋರ್ಟ್ ಬರುತ್ತೆ, PORT ಪೋರ್ಟ್ ಅಂತಂದರೆ ಈ ಮದರ್ ಬೋರ್ಡ್ ಬ್ಯಾಕ್ ಸೈಡ್ ಇರ್ತವೆ. ಅಂದರೆ ಈಗ
ನೀವು ಸ್ಪೀಕರ್ನ ಕನೆಕ್ಟ್ ಮಾಡ್ಕೊಳ್ತೀರಲ್ವ, ಕನೆಕ್ಷನ್ಸ್ ಇದೆಯಲ್ವ ಸ್ಪೀಕರು, ರೈಟ್? ಆ ಸ್ಪೀಕರ್ನ ಎಲ್ಲಿ ಕನೆಕ್ಟ್ ಮಾಡ್ಕೊಳ್ತಾರೆ? ಈ ಪೋರ್ಟ್, ಅದನ್ನು ಸೌಂಡ್ ಪೋರ್ಟ್ ಅಂತ ಕರಿತೀವಿ. ಅದನ್ನ ಅಂತ ಕರಿತೀವಿ ಸೌಂಡ್ ಪೋರ್ಟ್. ಅದೇ ಥರ ನೀವು ಕೀಬೋರ್ಡ್ ಮೌಸ್ ಕನೆಕ್ಟ್ ಮಾಡ್ಕೊಳ್ತೀರಲ್ವ, ಅದನ್ನು USB ಪೋರ್ಟ್ ಅಂತ ತೊಗೊಳ್ತೀನಿ. USB, ಯೂನಿವರ್ಸಲ್ ಸೀರಿಯಲ್ ಬಸ್. USB ಸ್ಟ್ಯಾಂಡ್ ಫಾರ್ ಯೂನಿವರ್ಸಲ್ ಸೀರಿಯಲ್ ಬಸ್, USB ಪೋರ್ಟ್. ಅದೇ ರೀತಿ ಪ್ಯಾರಲಲ್ ಪೋರ್ಟ್ ಮತ್ತು ಸೀರಿಯಲ್ ಪೋರ್ಟ್. ಪ್ಯಾರಲಲ್ ಪೋರ್ಟ್ ಮತ್ತು ಸೀರಿಯಲ್ ಪೋರ್ಟ್ ಅಂತ ಯೂಸ್ ಮಾಡ್ಕೊತೀವಿ. ಪ್ಯಾರಲಲ್ ಪೋರ್ಟ್ ಯೂಸ್ಲಿ ನಾವು ಪ್ರಿಂಟರ್ ಕನೆಕ್ಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊತೀವಿ. ಸೀರಿಯಲ್ ಪೋರ್ಟ್ನ ನಾವು ಕಾಮನ್ನಾಗೆ ಮೌಸ್ ಮತ್ತು ಮೋಡಮ್ಸ್ ಅಂತವ ಇವಾಗ ಬರೋ ಎಲ್ಲ DSL ಮೋಡಮ್ಸ್, ಬಟ್ ADSL ಮೋಡಮ್ಸ್ ಈಗ ಯೂಸ್ ಮಾಡ್ತಿದ್ವಿ. ಅವಾಗ ತುಂಬ 10-15 ಇಯರ್ಸ್ ಬ್ಯಾಕು ನಿಮಗೆ ಎಕ್ಸ್ಟರ್ನಲ್ ಮೋಡಮ್ಸ್ ಅಂತ ಬರೋ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ತಿದ್ವಿ. ಯಾವುದು? ಈ ಸೀರಿಯಲ್ ಪೋರ್ಟಲ್ಲಿ ಕನೆಕ್ಷನ್ನ ತೊಗೊತಿದ್ವಿ, ಕನೆಕ್ಟ್ ಮಾಡ್ಕೊತಿದ್ವಿ ಅವಾಗ. ಓಕೆ, ಅವನು ಎಕ್ಸ್ಟರ್ನಲ್ ಮೋಡಮ್ಸ್ ಅಂತ ಯೂಸ್ ಮಾಡ್ತೀವಿ 10-15 ಇಯರ್ಸ್ ಬ್ಯಾಕ್. ಹಳೇ ಓಲ್ಡ್ ಮಾಡಲ್ 1995 ಮತ್ತು 2000 ಅಪ್ ಟು 2005ವರೆಗೂ ಓಲ್ಡ್ ಮಾಡಲ್ ಏನಿದೆ ಮದರ್ ಬೋರ್ಡ್ಸ್ ಏನಿದೆ, ಅಪ್ ಟು Pentium 4 ಏನಿದೆ ನಿಮ್ಮದು ಸಿಸ್ಟಮ್ಸ್ ಏನು ಬರೋವು, Pentium 1, Pentium 2, P3 ಮತ್ತು P4 ಡ್ಯುಯಲ್ ಕೋರ್ವರೆಗೂ ಎಕ್ಸ್ಟರ್ನಲ್ ಮೋಡಮ್ಸ್ ಅಂತ ಬರೋ ಯೂಸ್ ಮಾಡ್ಕೊತಿದ್ವಿ. ಈಗ ಯೂಸ್ ಮಾಡ್ತಾರೋ ಮೋಡಮ್ಸ್ ಎಲ್ಲ DSL ಮೋಡಮ್ಸ್ ಅಂತ ಕರಿತೀವಿ. DSL ಅಥವಾ ADSL ನಾನು ಮತ್ತೆ ಸಪ್ರೇಟ್ ಟಾಪಿಕಲ್ಲಿ ಡಿಸ್ಕಷನ್ ಮಾಡೋಣ, ಇನ್ ಡೆಪ್ತ್ ಆಗೋದು. ಓಕೆ, ಅಲ್ಲಿ ಯೂಸ್ ಮಾಡಿ ಇವಾಗ ಬರೋವಲ್ಲ DSL ADSL ಮೋಡಮ್ಸ್ ಯೂಸ್ ಮಾಡ್ಕೊತೀವಿ. ಆವಾಗ ಎಕ್ಸ್ಟರ್ನಲ್ ಮೋಡಮ್ಸ್ ಅಂತ ಬರೋ ಆವಾಗ ಸೀರಿಯಲ್ ಪೋರ್ಟ್ಗೆ ಅಥವಾ ಸೀರಿಯಲ್ ಮೌಸ್ ಅಂತ ಬರೋ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ವಿ ಸ್ನೇಹಿತರೆ. ಇದು ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್ಸ್. CMOS ಅಂದರೆ ಕಾಂಪ್ಲಿಮೆಂಟ್ರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. CMOS ಸ್ಟ್ಯಾಂಡ್ ಫಾರ್ ಕಾಂಪ್ಲಿಮೆಂಟ್ರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಕೇಳ್ತಾರೆ, CMOS ಸ್ಟ್ಯಾಂಡ್ ಫಾರ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಲುಕ್ಸ್ ಲೈಕ್ ₹1 ಕಾಯಿನ್. ಅದು ಲಿಥಿಯಂ ಬ್ಯಾಟ್ರಿ. ಏನಕ್ಕಪ್ಪ ಯೂಸ್ ಮಾಡ್ತೀವಪ್ಪ ಅಂದರೆ CMOS ಅಂದರೆ ನೋಡಿ, ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ನೋಡಿ ಸ್ನೇಹಿತರೆ, ಇದು CMOS. ಓಕೆ, ಇಲ್ಲಿ ಏನು ಕಾಣ್ತಾ ಇದೆ ಇದು ನಾವು CMOS ಅಂತ ಕರಿತೀವಿ. CMOS ಅಂದರೆ ಕಾಂಪ್ಲಿಮೆಂಟ್ರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಲುಕ್ಸ್ ಲೈಕ್ ₹1 ಕಾಯಿನ್. ಚಿಕ್ಕದಾಗ ₹1 ಕಾಯಿನ್ ಇರುತ್ತೆ. ಅದು ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂತಂದರೆ ಟೈಮ್ ಮತ್ತು ಡೇಟು ಪ್ರಾಪರಾಗಿ ಸೆಟ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ಕೊತೀವಿ. ನೋಡಿ, ಈಗ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಟೈಮ್ ಆ್ಯಂಡ್ ಡೇಟು ನೀವು ಪ್ರಾಪರಾಗಿ ಏನಾದ್ರು ತೋರಿಸ್ತಾ ಇಲ್ಲ ಅಂತಂದರೆ ಬಿಕಾಸ್ ಆಫ್ ಬ್ಯಾಟ್ರಿ ವೀಕ್ ಆಗಿರುತ್ತೆ ಅಂತ. ಅದು ತುಂಬ ಕಡಿಮೆ ಅಮೌಂಟು, ಮ್ಯಾಕ್ಸಿಮಮ್ ₹35 to ₹40 ಆಗುತ್ತೆ ಬ್ಯಾಟ್ರಿ. ಅದು ನೀವು ಚೇಂಜ್ ಮಾಡಿಕೊಂಡ್ರೆ ಆವಾಗ ನೀವು ಟೈಮ್ ಮತ್ತು ಡೇಟನ್ನ ನೀವು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೋದು ಸ್ನೇಹಿತರೆ. ಅದು CMOS. CMOS ಸ್ಟ್ಯಾಂಡ್ ಫಾರ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಇವೆಲ್ಲ ಯಾವುದು ಮದರ್ ಬೋರ್ಡ್ನ ಘಟಕಗಳು ಅಥವಾ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್ಸ್. ರೈಟ್, ನೋಡಿ ಸ್ನೇಹಿತರೆ, ಇಲ್ಲಿ ನೀವೇನು ಕಾಣ್ತಾ ಇದ್ದೀರಾ ಒಂದೊಂದಾಗಿ ನೀವು ಪಿಕ್ಚರ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇದು CPU ಅಂತ ಕರಿತೀವಿ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆರ್ ಮೈಕ್ರೋ ಪ್ರೊಸೆಸರ್ ಆರ್ ಪ್ರೊಸೆಸರ್. ಓಕೆ, ಅದೇ ಕಾಂಪೊನೆಂಟ್ಸಲ್ಲಿ ಫಸ್ಟ್ ಒನ್ ಯಾವುದು ನೋಡಿ, ಅಪ್ ಟು Pentium 4 ಏನಿದೆ, ಏನು ಹೇಳಿದೆ, ಓಲ್ಡ್ ಅಪ್ ಟು Pentium 4 ಏನೋ ಓಲ್ಡ್ ಮಾಡಲ್ ಮದರ್ ಬೋರ್ಡ್ಸ್ ಯಾವುದು XT ಮತ್ತು AT ಮತ್ತು ಬೇಬಿ AT ಮದರ್ ಬೋರ್ಡ್ಸ್ ಇದಾವಲ್ಲ. ಸೊ ಅಲ್ಲಿ ಈ ಪಿನ್ ಬರೋ ಮೈಕ್ರೋ ಪ್ರೊಸೆಸರ್ ಈ ಥರ ಪಿನ್ಸ್ ಇರೋದು. ಈ ಬರೋ ಮೈಕ್ರೋ ಪ್ರೊಸೆಸರ್ ಎಲ್ಲ ಏನಿದೆ ಪಿನ್ಲೆಸ್ ಬರುತ್ತೆ ಇವಾಗ. ನೋಡಿ, ಹಳೇ ನಿಮ್ಮ ಮದರ್ ಬೋರ್ಡಲ್ಲಿ ಈ ಥರ ಏನಾದ್ರು ಮೈಕ್ರೋ ಪ್ರೊಸೆಸರ್ ಒಂದು ಪಿನ್ ಬೆಂಡ್ ಆಯಿತು ಅಂದರೂ ನಿಮ್ಮ ಮೈಕ್ರೋ ಪ್ರೊಸೆಸರ್ ವರ್ಕ್ ಆಗ್ತಾ ಇರಲ್ಲ. ನೋಡಿ, ಅದು ಆ ಥರ ಚಿಪ್, ಅದು ಆ ಥರ ಇರುತ್ತೆ ಸ್ನೇಹಿತರೆ. ಅದು ಮೈಕ್ರೋ ಪ್ರೊಸೆಸರ್. ಈಗ ಹಳೇ ಸಿಸ್ಟಮ್ಸ್ ಎಲ್ಲ ಏನು ಈ ಥರ ಪಿನ್ ಬರೋದು ಮೈಕ್ರೋ ಪ್ರೊಸೆಸರು. ಹೀಗೆ ನಾವು ಪ್ರೆಸೆಂಟ್ ಯೂಸ್ ಮಾಡ್ತಾಯಿದ್ದೀವಿ ಅವೆಲ್ಲ ಪಿನ್ಲೆಸ್ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ. ಈಗ ಲೇಟೆಸ್ಟ್ ಮೈಕ್ರೋ ಪ್ರೊಸೆಸರ್ ಯಾವುದು ನೋಡಿ, ಆ ಥರ ಇರುತ್ತೆ ಸ್ನೇಹಿತರೆ. Core i9 ಮೈಕ್ರೋ ಪ್ರೊಸೆಸರ್, Core i9 X ಸೀರೀಸ್. ಓಕೆ, ಅದು ಮೈಕ್ರೋ ಪ್ರೊಸೆಸರ್. ಅದು ಒಂದು ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್. ಅಂದರೆ ಆ ಮದರ್ ಬೋರ್ಡ್ಗೆ ಅದು ಒಂದು ಇರುತ್ತೆ ಅಂತ. ಓಕೆ, ಮೈಕ್ರೋ ಪ್ರೊಸೆಸರು ಇರುತ್ತೆ ಅಂತ. ನೆಕ್ಸ್ಟ್ ಬಯೋಸ್ ಅಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ನೋಡಿ ಸ್ನೇಹಿತರೆ, ನೀವು ಸಿಸ್ಟಮ್ ಆನ್ ಮಾಡಿದ ತಕ್ಷಣ ನಿಮಗೆ ಬ್ಲಾಕ್ ಸ್ಕ್ರೀನ್ ಬರುತ್ತಲ್ವ, ಎಲ್ಲ ಡಿಟೆಕ್ಟ್ ಆಗ್ತಾ ಇರುತ್ತೆ. ಕೀಬೋರ್ಡು ಮೌಸು ಡಿಟೆಕ್ಟ್ ಮಾಡಿ ಏನೇನು ಕಾಂಪೊನೆಂಟ್ಸ್ ಮದರ್ ಬೋರ್ಡ್ಗೆ ಅಟ್ಯಾಚ್ ಆಗಿದೆ ಅದನ್ನೆಲ್ಲ ಹಾರ್ಡ್ ಡಿಸ್ಕ್ ಅದೆಲ್ಲ ಡಿಟೆಕ್ಟ್ ಮಾಡಿ ಆಮೇಲೆ ನಿಮ್ಮ ಸಿಸ್ಟಮ್ ಬೂಟ್ ಆಗುತ್ತೆ ಅಲ್ವಾ. ಅದನ್ನೇ ಅಂತ ಕರಿತೀವಿ, ದಟ್ ಇಸ್ ಕಾಲ್ಡ್ ಆಸ್ ಬಯೋಸ್. ನೀವೇನಾದ್ರು ಸೆಟ್ಟಿಂಗ್ಸ್ ಮಾಡ್ಕೋಬೋದು. ನೀವು ಇನಿಷಿಯಲಿ ಏನಾದ್ರು ಈಗ ಸಿಸ್ಟಮ್ ಏನಾದ್ರು ಫಾರ್ಮ್ಯಾಟ್ ಮಾಡಬೇಕಂದ್ರೆ, ನೀವು ಹೊಸದಾಗಿ ಏನಾದ್ರು ವಿಂಡೋಸ್ ಲೋಡ್ ಮಾಡಬೇಕಂದ್ರೆ ನೀವು ಬಯೋಸ್ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಎಲ್ಲ ಬಯೋಸ್ ಸೆಟ್ಟಿಂಗ್ಸ್ ಮಾಡಿಕೊಂಡೆ ಇದೆಲ್ಲ ಕಾನ್ಫಿಗರೇಷನ್ ಚೆಕ್ ಮಾಡುತ್ತೆ. ನಿಮ್ಮ ಸಿಸ್ಟಮ್ಸ್ ಏನೇನು ಕನೆಕ್ಟ್ ಆಗಿದೆ, ಸೊ ಏನೇನು ಪ್ರಾಪರಾಗಿ ವರ್ಕ್ ಆಗುತ್ತೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ನಿಮಗೆ ಸಿಸ್ಟಮು ವಿಂಡೋಸ್ ಲೋಡ್ ಆಗುತ್ತೆ. ಓಕೆ, ಆಪರೇಟಿಂಗ್ ಸಿಸ್ಟಮ್ಸು ಲೋಡ್ ಆಗುತ್ತೆ. ಸೊ ಆ ಬಿಫೋರ್ ನೀವೇನು ಚೆಕ್ ಮಾಡುತ್ತೆ ಅದನ್ನೇ ಅಂತ ಕರಿತೀವಿ ನಾವು ಬಯೋಸ್ ಅಂತ ಕರಿತೀವಿ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ನೋಡಿ ಸ್ನೇಹಿತರೆ, ಈ ಥರ ನೀವು F2 ಅಥವಾ F12 ಕೀ ಪ್ರೆಸ್ ಮಾಡಿದರೆ ನೀವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಿನ ಸಿಸ್ಟಮ್ ಆನ್ ಮಾಡಿದ ತಕ್ಷಣ
F12 ಕೀ ಅಥವಾ F2 ಕೀ ಪ್ರೆಸ್ ಮಾಡಿಕೊಂಡ್ರೆ ನೀವು ಬಯೋಸಲ್ಲಿ ಎಂಟ್ರಿ ಆಗ್ತೀರಾ. ಓಕೆ, ಅಲ್ಲಿ ಎಲ್ಲ ಚೆಕ್ ಮಾಡಿ ನಿಮ್ಮದು ಕಾನ್ಫಿಗರೇಷನ್ಸ್ ಏನು, ಎಷ್ಟು ಹಾರ್ಡ್ ಡಿಸ್ಕ್ ಸ್ಪೇಸ್ ಇದೆ, ಎಷ್ಟು ರ್ಯಾಮ್ ಎಷ್ಟಿದೆ, ಏನೇನು ಕಾಂಪೊನೆಂಟ್ಸ್ ಒಳಗೊಂಡಿದೆ. ನೀವು ಅದನ್ನು ಬೇಕಾದ್ರೆ ಡಿಸೇಬಲ್ ಮಾಡ್ಬೋದು, USB ಡಿಸೇಬಲ್ ಮಾಡ್ಬೋದು. ನೀವು ಬೇರೆ ಯಾರಾದರೂ ಯೂಸ್ ಮಾಡಿದಾಗೆ USB ಪೆನ್ ಡ್ರೈವ್ ಏನಾದ್ರು ಕನೆಕ್ಟ್ ಮಾಡ್ದಂಗೆ ಆ ಥರ ನೆಟ್ವರ್ಕ್ ಯಾರು ಯೂಸ್ ಮಾಡಿದಾಗೆ ನೀವು ಡಿಸೇಬಲ್ ಆಪ್ಷನ್ ಬರುತ್ತೆ. ನೀವು ಇನ್ಷಿಯಲ್ ಇಲ್ಲೇ ಬಯೋಸಲ್ಲೇ ನೀವು ಡಿಸೇಬಲ್ ಮಾಡಿಕೊಂಡ್ರೆ ಅವಾಗ ಯಾರೂ ಕನೆಕ್ಟ್ ಮಾಡಿ. ಎಸ್ಪೆಷಲಿ ನಾವು ಸ್ಕೂಲು ಕಾಲೇಜುಗಳಲ್ಲಿ ಮಕ್ಕಳು ಏನಾದ್ರು ಪೆನ್ ಡ್ರೈವು ಅಥವಾ ಏನಾದರೂ ನೆಟ್ ಯೂಸ್ ಮಾಡ್ತಾರಂತ ನಾವೆಲ್ಲ ಇಲ್ಲೇ ಆಪ್ಷನ್ಸ್ನ ಎನೇಬಲ್ ಅಂದರೆ ಆನ್ ಮಾಡೋದು ಅಂತ, ಡಿಸೇಬಲ್ ಅಂತಂದರೆ ಆಫ್ ಮಾಡೋದು ಅಂತ. ಈ ಬಯೋಸಲ್ಲೇ ನಾವು ಎಲ್ಲ ಡಿಸೇಬಲ್ ಮಾಡ್ಕೊತೀವಿ. ಇಲ್ಲೇ ಡಿಸೇಬಲ್ ಮಾಡಿ ಪಾಸ್ವರ್ಡ್ ಕೊಟ್ಟರೆ ಅವಾಗ ಯಾವುದೇ ರೀತಿ ನೀವು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಆ ಥರ ಎಲ್ಲ ಸೆಟ್ಟಿಂಗ್ಸ್ ಬರೋದು ಯಾವುದಲ್ಲಿ, ಇದು ಬಯೋಸ್ ಅಂತ ಕರಿತೀವಿ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಹಂಗಾರೆ ಎಕ್ಸಾಮ್ ಪಾಯಿಂಟ್ ಆಫ್ ಏನು ತಿಳ್ಕೊಳ್ಬೇಕಂದ್ರೆ ನೀವು ಅಬ್ರಿವೇಷನ್ ಮಾತ್ರ ತಿಳ್ಕೊಳ್ಳಿ. ವಾಟ್ ಈಸ್ ಬಯೋಸ್ ಅಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಅದಾದಮೇಲೆ CMOS ಅಂತ ಹೇಳಿದೆ. ನಾನು ಹೇಳಿದೆ ಲುಕ್ಸ್ ಲೈಕ್ ₹1 ಕಾಯಿನ್ ಅಂತ ಹೇಳಿದೆ ಸ್ನೇಹಿತರೆ. ನೋಡಿ, ಇದು ಲಿಥಿಯಂ ಬ್ಯಾಟ್ರಿ, ಸ್ಮಾಲ್ ಲುಕ್ಸ್ ಲೈಕ್ ₹1 ಕಾಯಿನ್. ಓಕೆ, ದಟ್ ಇಸ್ ಕಾಲ್ಡ್ CMOS ಸ್ಟ್ಯಾಂಡ್ ಫಾರ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. CMOS ಸ್ಟ್ಯಾಂಡ್ ಫಾರ್ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ಸ್. ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಕರಿತೀವಿ. ಇನ್ನೂ ಕನ್ನಡ ಹೇಳ್ಬೇಕಂದ್ರೆ ಪೂರಕವಾದ ಲೋಹದ ಆಕ್ಸೈಡ್ ಅರೆವಾಹಕ ಅಂತ ಕರಿತೀವಿ. ಲೋಹದ ಆಕ್ಸೈಡ್ ಅರೆವಾಹಕ ಅಂತ ಕರಿತೀವಿ. ಲೋಹದ ಆಕ್ಸೈಡ್ ಅರೆವಾಹಕ, ಅದನ್ನೇ ಕಾಂಪ್ಲಿಮೆಂಟ್ರಿ. ಓಕೆ, ಏನು ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಅಂದರೆ ಲೋಹದ ಆಕ್ಸೈಡ್ ಅರೆವಾಹಕ ಅಂತ ಕನ್ನಡದಲ್ಲಿ ಕರಿತೀವಿ ಸ್ನೇಹಿತರೆ. ಇದು CMOS. ಇವೆಲ್ಲ ಬಂದ್ಬಿಟ್ಟು ಮದರ್ ಬೋರ್ಡ್ಗೆ ಅಟ್ಯಾಚ್ ಆಗಿರುತ್ತೆ. ಅಂದರೆ ಆ ಮದರ್ ಬೋರ್ಡ್ನ ಘಟಕಗಳು ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇದಾದಮೇಲೆ ಸ್ಲಾಟ್ಸ್. ಹಂಗಾರೆ ಸ್ಲಾಟ್ಸ್ ಯಾವ್ಯಾವ ಬರ್ತವೆ ನಾನು ಹೇಳಿದೆ. PCS ಸ್ಲಾಟ್ಸ್ ಅಂತ ಹೇಳಿದೆ, ISS ಸ್ಲಾಟ್ಸ್ ಅಂತ ಹೇಳಿದೆ, RAM ಸ್ಲಾಟ್ಸ್ ಅಂತ ಹೇಳಿದೆ. ಸೊ ನೋಡಿ ಸ್ನೇಹಿತರೆ, ಆ ಸ್ಲಾಟ್ಸಲ್ಲಿ ಮತ್ತೆ ವಿಧಗಳು ಯಾವ್ಯಾವ, ಎಷ್ಟೆಷ್ಟು ಸ್ಲಾಟ್ಸ್ ಬರುತ್ತೆ ಇವೆಲ್ಲ ಅಬ್ರಿವೇಷನ್ಸು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟು. ISA ಸ್ಟ್ಯಾಂಡ್ ಅಂದರೆ ISA ಸ್ಟ್ಯಾಂಡ್ ಫಾರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. ISA ಸ್ಟ್ಯಾಂಡ್ ಫಾರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್ ಈಸ್ ಯೂಸ್ಡ್ ಟು ಕನೆಕ್ಟ್ ಮೋಡಮ್ ಆ್ಯಂಡ್ ಇನ್ಪುಟ್ ಡಿವೈಸಸ್. ಓಕೆ, ಇದೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಮೋಡಮ್ಸ್ ಮತ್ತು ಇನ್ಪುಟ್ ಡಿವೈಸಸ್ನ ಕನೆಕ್ಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಪೆರಿಫರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್. PCI ಸ್ಟ್ಯಾಂಡ್ ಫಾರ್ ಪೆರಿಫರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟು. ಈ ಅಬ್ರಿವೇಷನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ AGP ಅಂದರೆ ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್. ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ ನಿಮಗೆ ಗ್ರಾಫಿಕ್ಸ್ ಜಾಸ್ತಿ ಬೇಕು, ನಿಮಗೇನಾದ್ರು 3D ಗೇಮ್ಸು ಅಥವಾ ಕಾರ್ ಗೇಮ್ಸ್ ಏನಾದರೂ ನೀವು ಆಡ್ತೀವಿ ಅಂದರೆ, ಅಥವಾ ಬೇರೆ ಏನಾದರೂ ಡಿಸೈನಿಂಗ್ ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ತಾ ಇದ್ದೀರಾ, CAD CAM, ಓಕೆ, AutoCAD ಆ ಥರ ಸಾಫ್ಟ್ವೇರ್ಸ್ ಏನಾದ್ರು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅವಾಗ ನಿಮಗೆ ಎಕ್ಸ್ಟ್ರಾ ಗ್ರಾಫಿಕ್ ಜಾಸ್ತಿ ಬೇಕಾಗುತ್ತೆ. ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ ನಿಮಗೆ ನೋಡಿ, ನೀವೆಲ್ಲರೂ ನಿಮಗೆ ನಾವು ಮದುವೆ ಅಥವಾ ಸಮಾರಂಭಗಳಲ್ಲಿ ನಿಮಗೆ ವೀಡಿಯೋ ಮಾಡ್ತಾರಲ್ವ, ಆ ವಿಡಿಯೋ ಮಾಡಿಬಿಟ್ಟು ಎಡಿಟಿಂಗ್ ಮಾಡ್ತಾರೆ. ಎಡಿಟಿಂಗಲ್ಲೂ ನಿಮಗೆ ಜಾಸ್ತಿ ಗ್ರಾಫಿಕ್ಸ್ ಬೇಕಾಗುತ್ತೆ ಸಿಸ್ಟಮ್ಸಲ್ಲಿ. ಸೊ ಅವಲ್ಲಿ ಇದನ್ನೆಲ್ಲ AGPನ ಜಾಸ್ತಿ ಯೂಸ್ ಮಾಡ್ತೀವಿ, ಆಕ್ಸಿಲರೇಟೆಡ್ ಗ್ರಾಫಿಕ್. ನಿಮಗೆ ಕಾಮನಾಗಿ ಏನು ಬರ್ತವೆ ಇವಾಗ ಸಿಸ್ಟಮ್ಸ್, ಏನು ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಬರುತ್ತೆ, ಇನ್ಬಿಲ್ಟ್ ಇರುತ್ತೆ ಗ್ರಾಫಿಕ್ಸು. 312 MB ಅಥವಾ 512 MB ಇನ್ಬಿಲ್ಟ್ 500 MB ಗ್ರಾಫಿಕ್ಸ್ ಇರುತ್ತೆ. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಗ್ರಾಫಿಕ್ಸ್ ಬೇಕು, ಇನ್ನೂ ಅಟ್ರಾಕ್ಟಿವ್ ಇನ್ನೂ ಗ್ರಾಫಿಕ್ಸ್ ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ಅಡಿಷನಲ್ ಕಾರ್ಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆ ಮದರ್ ಬೋರ್ಡ್ಗೆ. ಓಕೆ, ಆ ಮದರ್ ಬೋರ್ಡ್ಗೆ ಫಿಕ್ಸ್ ಮಾಡೋ ಜಾಗಕ್ಕೆ ಅಂತ ಕರಿತೀವಿ ನಾವು AGP ಸ್ಲಾಟ್ ಅಂತ ತೊಗೊಳ್ತೀವಿ. ಅದೆಂತ ಕರಿತೀವಿ ಥರ ಸ್ಲೈಡ್ಗೆ AGP ಸ್ಲಾಟ್ ಅಂತೀವಿ ಇದಕ್ಕೆ. ಓಕೆ, ಇಲ್ಲಿ ಫಿಕ್ಸ್ ಮಾಡೋ ಕಾರ್ಡ್ಗೆ ಏನಂತ ಕರಿತೀವಿ, AGP ಕಾರ್ಡ್ ಅಂತ ಕರಿತೀವಿ. AGP ಕಾರ್ಡ್, CARD ಕಾರ್ಡ್. ಫಿಕ್ಸ್ ಮಾಡೋ ಜಾಗಕ್ಕೆ ಸ್ಲಾಟ್ ಅಂತೀವಿ. ಆ ಕಾರ್ಡ್ನ ಫಿಕ್ಸ್ ಮಾಡೋದಕ್ಕೆ AGP ಕಾರ್ಡ್ ಅಂತ ಕರಿತೀವಿ. AGP ಕಾರ್ಡ್, CARD ಕಾರ್ಡ್. ಓಕೆ, ಅದು RAM ಸ್ಲಾಟ್. ರ್ಯಾಮ್ನ ಫಿಕ್ಸ್ ಮಾಡೋದಕ್ಕೆ RAM ಸ್ಲಾಟ್. ಓಕೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಸ್ಲಾಟ್. ಓಕೆ, ಈ ಯೂಸ್ ಟು ಇನ್ಸ್ಟಾಲ್ ಮೆಮೊರಿ and of two types. There are two types of slots, memory slots. One is SIM and DIMM. SIM andre single inline memory module. SIM stand for single inline memory module. DIMM stand for dual inline memory module. ಇವೆಲ್ಲ ಕಂಡು ಬರ್ತವೆ ಸ್ನೇಹಿತರೆ ಅಂದರೆ ಓಲ್ಡ್ ಮಾಡಲ್ ಮದರ್ ಬೋರ್ಡ್. ಯಾವುದು ಓಲ್ಡ್ ಮಾಡಲ್ ಮದರ್ ಬೋರ್ಡು? XT ಮತ್ತು AT ಮದರ್ ಬೋರ್ಡ್ಸಲ್ಲಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. XT ಮದರ್ ಬೋರ್ಡಲ್ಲಿ ಯೂಸ್ ಮಾಡ್ಕೊತೀವಿ. ಯಾವುದು? ಸಿಮ್ ಮತ್ತು DIMM. ಓಕೆ, ನೆಕ್ಸ್ಟ್ ಅದಾದಮೇಲೆ ಪ್ರೊಸೆಸರ್ ಸ್ಲಾಟ್. ಮತ್ತು ಇನ್ನೊಂದು ಯಾವುದು? ಓಕೆ, ಕಾಂಪೊನೆಂಟ್ಸ್ ಅಂದರೆ ಪ್ರೊಸೆಸರ್ ಸ್ಲಾಟ್. ಹೇಳಿದೆ ಮೈಕ್ರೋ ಪ್ರೊಸೆಸರ್ ಈಸ್ ಅ ಬ್ರೈನ್ ಆರ್ ಹಾರ್ಟ್ ಆಫ್ ದಿ ಕಂಪ್ಯೂಟರ್ಸ್. ಅದು ಒಂದು ಕಾಂಪೊನೆಂಟ್ಸ್ ಆಫ್ ಓಕೆ. ಸೊ ಮದರ್ ಬೋರ್ಡ್ಸ್ ಅಂದರೆ ಈ ಸ್ಲಾಟ್ಸಲ್ಲೇ ಬರ್ತವೆ. ISA ಸ್ಲಾಟ್ಸ್, PCS ಸ್ಲಾಟ್ಸ್, AGP ಸ್ಲಾಟ್, RAM ಸ್ಲಾಟ್, ಪ್ರೊಸೆಸರ್ ಸ್ಲಾಟ್ಸ್. ಓಕೆ, ಸ್ಲಾಟ್ ಅಂದರೆ ಏನು ಸ್ನೇಹಿತರೆ?
ಫಿಕ್ಸ್ ಮಾಡೋ ಜಾಗಕ್ಕೆ ನಾವು ಸ್ಲಾಟ್ ಅಂತೀವಿ. ಆ ಮದರ್ ಬೋರ್ಡ್ ಇದೆ, ಆ ಫಿಕ್ಸ್ ಮಾಡೋ ಜಾಗಕ್ಕೆ ಇವೆಲ್ಲ ನಾವು ಈ ಕಾರ್ಡ್ಗಳನ್ನ ಫಿಕ್ಸ್ ಮಾಡ್ಕೋಬೋದು, ಅಂದರೆ ಸ್ಲಾಟ್ ಅಂತ ತೊಗೊತೀವಿ, ರೈಟ್. ಓಕೆ, ನೆಕ್ಸ್ಟ್ ಇದಾದಮೇಲೆ ನೋಡಿ ಸ್ನೇಹಿತರೆ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅದೇ ISA ಅಂದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ, ರೈಟ್. ಮೋಡಮ್ ಮತ್ತು ಇನ್ಪುಟ್ ಸಾಧನಗಳನ್ನು ಸಂಪರ್ಕಿಸಲು ಬಳಸಲಾಗುತ್ತದೆ. ಮತ್ತು PCA ಅಂತಂದರೆ ಪೆರಿಫರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್ ಸ್ಲಾಟ್ ಅಂತ ತೊಗೊಳ್ತೀವಿ. ಓಕೆ, ಏನಕ್ಕೆ ಯೂಸ್ ಮಾಡ್ಬೋದು ನಾವು? ಇಥರ್ನೆಟ್ ಕಾರ್ಡು ಅಂದರೆ ನೆಟ್ವರ್ಕ್ ಕಾರ್ಡ್ ಅಂತ ಏನು ಕರಿತೀರಾ ಅದನ್ನು ಆ ಇಥರ್ನೆಟ್ ಕಾರ್ಡ್ ಅಂತಲೂ ಕರಿತೀವಿ, ಅಥವಾ ನೆಟ್ವರ್ಕ್ ಕಾರ್ಡ್, ಇಥರ್ನೆಟ್ ಕಾರ್ಡ್ ಆರ್ ನೆಟ್ವರ್ಕ್ ಕಾರ್ಡ್ ಆರ್ ಇನ್ನು ಬೇರೆ ಇನ್ನೇನು ಫಿಕ್ಸ್ ಮಾಡ್ಕೋಬೋದು, ಇಥರ್ನೆಟ್ ಕಾರ್ಡ್, ನೆಟ್ವರ್ಕ್ ಕಾರ್ಡ್, ಸೌಂಡ್ ಕಾರ್ಡ್ ಆಗಲಿ ಎಲ್ಲ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವು PCA ಸ್ಲಾಟಲ್ಲಿ ಫಿಕ್ಸ್ ಮಾಡ್ಕೊಳ್ತೀವಿ. ಅದೇ ರೀತಿ ನಾವು ಎಕ್ಸ್ಟ್ರಾ ಗ್ರಾಫಿಕ್ಸ್ ಏನಾದ್ರು ಬೇಕು ಅಂದರೆ ಗ್ರಾಫಿಕ್ಸ್ ಕಾರ್ಡ್ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ನಾವು ಈ ಗ್ರಾಫಿಕ್ಸ್ ಕಾರ್ಡಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಗ್ರಾಫಿಕ್ಸ್ AGP ಅಂದರೆ ಆಕ್ಸಲರೇಟೆಡ್ ಗ್ರಾಫಿಕ್ ಪೋರ್ಟ್ ಅಂತ ಕರಿತೀವಿ, ಅದನ್ನು ಸ್ಲಾಟ್. ಓಕೆ, ನೆಕ್ಸ್ಟ್ ರ್ಯಾಮ್ ಸ್ಲಾಟ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಸ್ಲಾಟ್. ರ್ಯಾಮ್ ಮೆಮೊರಿಯನ್ನು ಸ್ಥಾಪಿಸಲು ಅಥವಾ ರ್ಯಾಮ್ ಸ್ಲಾಟನ್ನು ಬಳಸಲಾಗುತ್ತೆ. ಮೆಮೊರಿನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ರ್ಯಾಮ್ ಸ್ಲಾಟ್ ಯೂಸ್ ಮಾಡ್ತೀವಿ. ಓಕೆ, ಬಳಸಲಾಗುತ್ತದೆ. ಮತ್ತು ಇದು 2 ವಿಧಗಳಾಗಿವೆ, ಅದು ಸಿಮ್ ಮತ್ತು ಡಿಮ್. ಸಿಮ್ ಅಂದರೆ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್, ಡಿಮ್ ಅಂದರೆ ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್, ಮತ್ತು ಪ್ರೊಸೆಸರ್ ಸ್ಲಾಟ್ ಇವು ಸ್ಲಾಟ್ಸ್, ರೈಟ್. ಇದಾದ್ಮೇಲೆ ಸ್ನೇಹಿತರೆ ನೆಕ್ಸ್ಟು ಕಂಟ್ರೋಲರ್. ನೋಡಿ, ಡಿಸ್ಕ್ ಕಂಟ್ರೋಲರ್ ಅಂತ ಹೇಳಿದೆ, ರೈಟ್. ಡಿಸ್ಕ್ ಕಂಟ್ರೋಲರಲ್ಲಿ ನಾವು ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಮತ್ತು ಫ್ಲಾಪಿ ಡಿಸ್ಕ್ ಕಂಟ್ರೋಲರ್ ಅಂತ ಯೂಸ್ ಮಾಡ್ತೀವಿ. ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಈ ಥರ ಏನಿದೆ, ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಮತ್ತು ಫ್ಲಾಪಿ ಮದರ್ ಬೋರ್ಡಲ್ಲಿ ಈ ಥರ ಪಿನ್ಸ್ ಬರುತ್ತೆ ಸ್ನೇಹಿತರೆ. ಅಲ್ಲಿ ನೀವು ಮೌಸ್ ಅವರು ಇದು ಫ್ಲಾಪಿ ಡಿಸ್ಕ್ನ ನೀವು ಕನೆಕ್ಟ್ ಮಾಡ್ಕೋಬೋದು, ಮತ್ತು ಅದೇ ರೀತಿ ನೀವು ಹಾರ್ಡ್ ಡಿಸ್ಕ್ನ ಕನೆಕ್ಟ್ ಮಾಡ್ಕೋಬೋದು. ಈ ಥರ 3 ಇರುತ್ತೆ ಸ್ನೇಹಿತರೆ. ಈ ಥರ ಡಿಸ್ಕ್ ಕಂಟ್ರೋಲರ್ ಮೂರು ಇರುತ್ತೆ. ಓಲ್ಡ್ ಮಾಡೆಲ್ ಮದರ್ ಬೋರ್ಡ್ಸಲ್ಲಿ ಕಂಡು ಬರ್ತವೆ ಎಲ್ಲ ಇವು. ಇಲ್ಲಿ ನೀವು ಫ್ಲಾಪಿ ಡಿಸ್ಕ್ನ ಕನೆಕ್ಟ್ ಮಾಡ್ಕೋಬೋದು, ಫ್ಲಾಪಿ ಡಿಸ್ಕ್ ಡ್ರೈವ್ನ, ಮತ್ತು ಇಲ್ಲಿ ಹಾರ್ಡ್ ಡಿಸ್ಕ್ ಡ್ರೈವ್ನ ಕನೆಕ್ಟ್ ಮಾಡ್ಕೋಬೋದು. ಅದೇ ರೀತಿ ನೀವು CD RAM ಮತ್ತು DVD ಡ್ರೈವ್ನ ಕನೆಕ್ಟ್ ಮಾಡ್ಕೋಬೋದು. ಇವಾಗ ಇತ್ತೀಚೆಗೆ ಇವನ್ನ ಯಾರು ಯೂಸ್ ಮಾಡಲ್ಲ ಸ್ನೇಹಿತರೆ, ಈ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಬಗ್ಗೆ ಅದನ್ನು ತೆಗೆದುಹಾಕ್ಬಿಟ್ಟು ಇವಾಗೆಲ್ಲ ನಾವು ISA ಅಂತ ಯೂಸ್ ಮಾಡ್ಕೊತೀವಿ. ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ನಾಟ್ ISA, SATA ಕೇಬಲ್ ಅಂತ ಬರುತ್ತೆ ಸ್ನೇಹಿತರೆ, SATA ಕೇಬಲ್ ಅಂತ ಯೂಸ್ ಮಾಡ್ಕೊತೀವಿ. ಸೀರಿಯಲ್ ಅಡ್ವಾನ್ಸ್ ಟೆಕ್ನಾಲಜಿ ಅಡಾಪ್ಟರ್ ಅಂತ ಆ ಕೇಬಲ್ಸ್ನ ಯೂಸ್ ಮಾಡ್ಕೊತೀವಿ. ಈಗ ಸದ್ಯಕ್ಕೆ ಇವನ್ನ ನಾವು ಈಗ ಪ್ರೆಸೆಂಟ್ ಲೇಟೆಸ್ಟ್ ಮಾಡಲ್ ಮದರ್ ಬೋರ್ಡ್ಸಲ್ಲಿ ಇವನ್ನ ಯಾವುದು ಯೂಸ್ ಮಾಡ್ತಾ ಇಲ್ಲ. ಓಕೆ, ಅದನ್ನೇ ಹಾರ್ಡ್ ಡಿಸ್ಕ್ ನಿಯಂತ್ರಕ ಮತ್ತು ಫ್ಲಾಪಿ ಡಿಸ್ಕ್ ನಿಯಂತ್ರಕ ಅಂತ ಕರಿತೀವಿ, ಕಂಟ್ರೋಲರ್ ಅಂತ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ತುಂಬ ಇಂಪಾರ್ಟೆಂಟು ಸೀರಿಯಲ್ ಪೋರ್ಟ್ ಮತ್ತು ಪ್ಯಾರಲಲ್ ಪೋರ್ಟ್. ಸೀರಿಯಲ್ ಪೋರ್ಟ್ನ ಎಲ್ಲಿ ಯೂಸ್ ಮಾಡ್ಕೊತೀವಿ? ಮೌಸ್ ಮತ್ತು ಈ ಮೋಡಮ್ಸ್ನ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ಏನಕ್ಕಪ್ಪ ಸೀರಿಯಲ್ ಪೋರ್ಟ್ ಅಂದರೆ 8 bit of data will transfer serially one after the others. 8 bit of data will transmitting serially one after the others. That is called as serial port. 8 bit of data ನೀವು ಟ್ರಾನ್ಸ್ಮಿಟ್ ಮಾಡ್ಬೇಕಾದ್ರೆ ಇದೇನಾಗುತ್ತೆ ಸ್ಲೋ ಹಿಂಗೆ 1 by 1 8 ಬಿಟ್ಟು ಈ ಥರ ಟ್ರಾನ್ಸ್ಮಿಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಸೀರಿಯಲ್ ಅಂತ ಕರಿತೀವಿ. ಅದೇ 8 bit of data ನೋಡಿ, ಅದೇ ನೀವು ಪ್ಯಾರಲಲ್ ಪೋರ್ಟ್ ತೊಗೊಂಡ್ರೆ ಏನಾಗುತ್ತೆ, ಅದೇ ನೀವು 8 bit of data ಏನಾಗುತ್ತೆ ಪ್ಯಾರಲಲ್ಲಿ ಅಟ್ ಸೈಮಲ್ಟೇನಿಯಸ್ಲಿ. ಅಂದರೆ ಕಂಪೇರ್ ಟು ಸೀರಿಯಲ್ ಪೋರ್ಟ್, ಪ್ಯಾರಲಲ್ ಪೋರ್ಟು ಡೇಟಾ ಟ್ರಾನ್ಸ್ಮಿಷನ್ಸು ಬೇಗ ಆಗುತ್ತೆ. ಅದೇ 8 bit ಆಫ್ ಡೇಟಾ ಏನಾಗುತ್ತೆ ಸ್ಲೋ ಆಗಿ ಬಿಟ್ ಬೈ ಬಿಟ್ ಅಂತ ಕರಿತೀವಿ. ಬಿಟ್ ಅಂದರೆ ಏನೋ ಬೈನರಿ ಡಿಜಿಟ್, ಅಂದರೆ 0101 ಅಲ್ವಾ. ಬಿಟ್ ಅಂದರೆ ಏನೋ ಬೈನರಿ ಡಿಜಿಟ್ 0101 ಫಾರ್ಮೆಟ್ ಏನು 1 by 1 ಬಿಟ್ ಬೈ ಬಿಟ್, 1 bit ಆದಮೇಲೆ ಬಿಟ್ ಬೈ ಬಿಟ್ಟು ಟ್ರಾನ್ಸ್ಮಿಟ್ ಆಗುತ್ತೆ. ಅದನ್ನು ಸೀರಿಯಲ್ ಅಂತ ಕರಿತೀವಿ. ಪ್ಯಾರಲಲ್ ಅಂತಂದರೆ ಆ 8 bit ಏನಾಗುತ್ತೆ ಒಂದೇ ಸಲ ಟ್ರಾನ್ಸ್ಮಿಟ್ ಆಗುತ್ತೆ, ಅದನ್ನು ಪ್ಯಾರಲಲ್ ಅಂತ ಕರಿತೀವಿ, ಪ್ಯಾರಲಲ್. ಓಕೆ, ಸೀರಿಯಲ್ ಪೋರ್ಟ್ ಬಗ್ಗೆ ಹೇಳ್ಬೇಕಂತಂದರೆ ಈ ಸೀರಿಯಲ್ ಪೋರ್ಟಲ್ಲಿ ಡೇಟಾ ಹೆಂಗೆ ಟ್ರಾನ್ಸ್ಮಿಟ್ ಆಗುತ್ತೆ ಬಿಟ್ ಬೈ ಬಿಟ್, 1 bit ಆದಮೇಲೆ 1 bit ಟ್ರಾನ್ಸ್ಮಿಟ್ ಆಗುತ್ತೆ. ಅದೇ 8 bit ಆಫ್ ಡೇಟಾ ಏನಾಗುತ್ತೆ ಇಲ್ಲಿ ಪ್ಯಾರಲಲ್ ಪೋರ್ಟಲ್ಲಿ ಸೈಮಲ್ಟೇನಿಯಸ್ ಆಗಿ ಫಾಸ್ಟಾಗಿ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೀರಿಯಲ್ ಪೋರ್ಟ್ ಆ್ಯಂಡ್ ಪ್ಯಾರಲಲ್ ಪೋರ್ಟ್. ಕಂಪೇರ್ಡ್ ಟು ಸೀರಿಯಲ್ ಪೋರ್ಟ್, ಹಿಯರ್ ದ ಡೇಟಾ ಟ್ರಾನ್ಸ್ಮಿಷನ್ ಈಸ್ ವೆರಿ ಫಾಸ್ಟ್ ಇನ್ ಪ್ಯಾರಲಲ್ ಪೋರ್ಟ್. ಹಂಗಾರೆ ಪ್ಯಾರಲಲ್ ಪೋರ್ಟ್ ಎಲ್ಲಿ ಯೂಸ್ ಮಾಡ್ತೀವಿ ಸ್ನೇಹಿತರೆ? ನಾವು ಪ್ಯಾರಲಲ್ ಪೋರ್ಟ್ ಯೂಸ್ ಮಾಡೋದು ನಾವು ಪ್ರಿಂಟರ್ಸ್ನ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಎಕ್ಸ್ಟರ್ನಲ್ ಮೋಡಮ್ಸ್ ಅಂತ ಬರುತ್ತೆ, ಅಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ತೀವಿ ಸ್ನೇಹಿತರೆ. ಆ ಪ್ಯಾರಲಲ್ ಪೋರ್ಟ್ ನೋಡಿ ಏನು ಕಾಣುತ್ತೆ, ಈ ಪಿಂಕ್ ಕಲರ್ ಏನು ಕಾಣಿಸ್ತಾ ಇದೆ ಇದು ಸ್ನೇಹಿತರೆ ಅದು ಪ್ಯಾರಲಲ್ ಪೋರ್ಟ್. ಈ ನಿಮಗೆ ಅಲ್ಲಿ ಏನು ಕಾಣಿಸ್ತಾ ಇದೆ ಅದು
ಆ ಪ್ರಿಂಟರ್ಸ್ ಅಥವಾ ಎಕ್ಸ್ಟರ್ನಲ್ ಮೋಡಮ್ಸ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಯೂಸ್ ಮಾಡ್ಕೊಳ್ತೀವಿ ಸ್ನೇಹಿತರೆ. ಈಗ ಬರೋ ಪ್ರಿಂಟರ್ಸ್ ಎಲ್ಲ USB ಬರುತ್ತೆ, ಆವಾಗ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟ್ರು ಓಲ್ಡ್ ಪ್ರಿಂಟರ್ಸ್ ಏನು ಬರ್ತವೆ ಅಲ್ಲಿ ನಾವು ಕನೆಕ್ಟ್ ಮಾಡ್ಕೊತಿದ್ವಿ. ಇದು ಸೀರಿಯಲ್ ಪೋರ್ಟ್. ಇಲ್ಲೇನು ಕಾಣುತ್ತೆ ಸ್ನೇಹಿತರೆ, ಇದು ನಿಮ್ಮ ಮೌಸ್ ಅಥವಾ ಮೋಡಮ್ಸ್ನ ಕನೆಕ್ಟ್ ಮಾಡ್ಕೊತೀವಿ. ಈಗ ಮೌಸೆಲ್ಲ ಈಗ ಯೂಸ್ ಮಾಡ್ತಾ ಇಲ್ಲ, ಬಟ್ ಆದರೂ ಸಮೇತ ಈಗ ಬರೋ ಮದರ್ ಬೋರ್ಡಲ್ಲಿ ಅವೆರಡು ಪೋರ್ಟ್ಸ್ ಇದ್ದೇ ಇರುತ್ತೆ. ಓಕೆ, ಅದು ಸೀರಿಯಲ್ ಪೋರ್ಟ್, ರೈಟ್. ಅದು 9 ಪಿನ್ಸ್ ಇರುತ್ತೆ. ಅದು ಹೌ ಮೆನಿ ಪಿನ್ಸ್ ಇರುತ್ತೆ? ಇದು 9 ಪಿನ್ಸ್ ಇರುತ್ತೆ ಸೀರಿಯಲ್ ಪೋರ್ಟು. ಇದು ಪ್ಯಾರಲಲ್ ಪೋರ್ಟ್ ಬಂದುಬಿಟ್ಟು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 24 ಪಿನ್ಸ್ ಇರುತ್ತೆ ಸ್ನೇಹಿತರೆ. ಓಕೆ, 24 ಪಿನ್ಸ್ ಇರುತ್ತೆ ಪ್ಯಾರಲಲ್ ಪೋರ್ಟು. ಇದು 9 ಪಿನ್ಸ್ ಇರುತ್ತೆ ಸೀರಿಯಲ್ ಪೋರ್ಟ್. ಓಕೆ, ಅದು ಪೋರ್ಟ್. ಅವನೇಂತ ಕರಿತೀವಿ ಎಲ್ಲ ಪೋರ್ಟ್ ಅಂತ ಕರಿತೀವಿ ಸ್ನೇಹಿತರೆ. PORT ಪೋರ್ಟ್. ನೋಡಿ, ನೀವು ಇಲ್ಲಿ ಎಲ್ಲ ಸೌಂಡು, ಮೈಕ್ರೋಫೋನ್ ಆಗಲಿ, ಸಬ್ ಊಫರ್ ಆಗಲಿ, ಇವೆಲ್ಲ ಸೌಂಡ್ ಪೋರ್ಟ್ ಅಂತ ಕರಿತೀವಿ. ಇದನ್ನು ಕೀಬೋರ್ಡು ಮೌಸ್ ಕನೆಕ್ಟ್ ಮಾಡ್ಕೊಂಡು ಇದಕ್ಕೆ PS2 ಪೋರ್ಟ್ ಅಂತ ಹಳೆಯದು. ಇವಾಗೆಲ್ಲ ಯೂಸ್ ಮಾಡೋದು USB ಕೀಬೋರ್ಡ್ ಮೌಸ್ ಯೂಸ್ ಮಾಡ್ತೀರಾ, ಬಟ್ ಮುಂಚೆ ಯೂಸ್ ಮಾಡ್ತಿದ್ದೆ ಯಾವುದು, ಅದಕ್ಕೆ PS2 ಪೋರ್ಟ್ ಅಂತ ಕರಿತೀವಿ ಸ್ನೇಹಿತರೆ. PS2 ಪೋರ್ಟ್. PS ಅಂದರೆ ಪರ್ಸನಲ್ ಸಿಸ್ಟಮ್ 2 ಪೋರ್ಟ್ ಅಂತ ಅವಾಗ ಮುಂಚೆ ಯೂಸ್ ಮಾಡ್ತಿದ್ದೆ ಸ್ನೇಹಿತರೆ. ಓಕೆ, ನೆಕ್ಸ್ಟು VGA ಪೋರ್ಟ್. ನೋಡಿ, ಮಾನಿಟರ್ ಕನೆಕ್ಟ್ ಮಾಡ್ಕೊತಿಲ್ಲ ಸಿಸ್ಟಮಿಂದ, ನಿಮಗೆ ಮಾನಿಟ್ರಿಗೆ ಇದನ್ನು VGA ಪೋರ್ಟ್ ಅಂತ ತೊಗೊಂಡು ಸ್ನೇಹಿತರೆ. VGA ಅಂತಂದರೆ ವಿಜುವಲ್ ಗ್ರಾಫಿಕ್ಸ್ ಅಡಾಪ್ಟರ್ VGA. ಓಕೆ, ಮತ್ತು USB ಪೋರ್ಟ್, DVI ಪೋರ್ಟ್ ಗೊತ್ತೇ ಇದೆ ನಿಮಗೆ, DVI ಪೋರ್ಟ್. ಓಕೆ, ಸೊ ಇವೆಲ್ಲ ಬಂದ್ಬಿಟ್ಟು ಪೋರ್ಟ್ ಅಂತ ಕರಿತೀವಿ ಸ್ನೇಹಿತರೆ. PORT ಪೋರ್ಟ್, ರೈಟ್. USB ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್. PS2 ಅಂದರೆ ಪರ್ಸನಲ್ ಸಿಸ್ಟಮ್ 2. SCSI ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್. SCSI ಸ್ಟ್ಯಾಂಡ್ ಫಾರ್ ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್. VGA ಅಂದರೆ ವಿಜುವಲ್ ಗ್ರಾಫಿಕ್ಸ್ ಅಡಾಪ್ಟರ್. DVI ಅಂದರೆ ಡಿಜಿಟಲ್ ವಿಡಿಯೋ ಇಂಟರ್ಫೇಸ್. DVI ಪೋರ್ಟ್ ಡಿಜಿಟಲ್ ವಿಡಿಯೋ ಇಂಟರ್ಫೇಸ್. ಆಮೇಲೆ MIDI, ವೆರಿ ಇಂಪಾರ್ಟೆಂಟ್. MIDI ಸ್ನೇಹಿತರೆ. MIDI ಅಂದರೆ ಇದು ಲೇಡೀಸ್ ಹಾಕೋ MIDI ಅಲ್ಲ, ಇದು MIDI ಅಂದರೆ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಡಿಜಿಟಲ್ ಇಂಟರ್ಫೇಸ್. MIDI ಸ್ಟ್ಯಾಂಡ್ ಫಾರ್ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಡಿಜಿಟಲ್ ಇಂಟರ್ಫೇಸ್. ಓಕೆ, ಎಲ್ಲಪ್ಪ ಯೂಸ್ ಮಾಡ್ತಾರೆ ಅಂತಂದರೆ, ಇದು ನೋಡಿ, ಪಿಯಾನೋ, ಗಿಟಾರು ಅಲ್ಲೆಲ್ಲ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ ನಾವು. ಓಕೆ, ಮ್ಯೂಸಿಕ್ ಸಿಸ್ಟಮ್ಸ್ ಇದೆಯಲ್ಲ ಅದು ಯೂಸ್ ಮಾಡ್ತೀವಿ. MIDI ಅಂದರೆ MIDI ಅಂದರೆ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಡಿಜಿಟಲ್ ಇಂಟರ್ಫೇಸ್. MIDI ಸ್ಟ್ಯಾಂಡ್ ಫಾರ್ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಡಿಜಿಟಲ್ ಇಂಟರ್ಫೇಸ್. ಸೊ ದಿಸ್ ಆರ್ ಆಲ್ ಪೋರ್ಟ್ಸ್. ಅಂತ ಕರಿತೀವಿ ಇವನ್ನೆಲ್ಲ PORT ಪೋರ್ಟ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಪೋರ್ಟ್ಸ್ ನೀವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಪ್ಪ ಅಂದರೆ ಅಬ್ರಿವೇಷನ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ಮದರ್ ಬೋರ್ಡ್ ಅಂದರೆ ಇವೆಲ್ಲ ಇರುತ್ತೆ ಸ್ನೇಹಿತರೆ. ಇವೆಲ್ಲ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್ ಅಂತ ಕರಿತೀವಿ. ಕನ್ನಡ ಹೇಳ್ಬೇಕಂದ್ರೆ ಮದರ್ ಬೋರ್ಡ್ನ ಘಟಕಗಳು ಅಂತ ಕರಿತೀವಿ ಸ್ನೇಹಿತರೆ, ರೈಟ್. ನೆಕ್ಸ್ಟ್ ಇದಾದಮೇಲೆ ಬಸ್. ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಕ್ವಶನ್ ಕೇಳೋ ಅಂತ ಬಂದಿರ್ತ ಕ್ವಶನ್ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಬಸ್ ಬಗ್ಗೆ ಕೇಳ್ತಿದೆ. ಬಸ್ ಅಂದರೆ ನಾವು ಕಲೆಕ್ಷನ್ ಆಫ್ ಪ್ಯಾರಲ್ ವೈರ್ ಅಂತ ಕರಿತೀವಿ. ಬಸ್ ಅಂದರೆ ಸರ್ ಫೋರ್ ವೀಲರ್ಸು ಆ ಥರ 4 ಚಕ್ರ ಬಸ್, ಆ ಬಸ್ ಅಲ್ಲ. ಇಲ್ಲಿ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಾವಿಲ್ಲಿ ಬಸ್ ಅಂದರೆ ಈಸ್ ಎ ಕಲೆಕ್ಷನ್ ಆಫ್ ಪ್ಯಾರಲಲ್ ವೈರ್ಸ್ ದಟ್ ಫಾರ್ಮ್ ಎ ಪಾತ್ವೇ ಟು ಕ್ಯಾರಿ ಅಡ್ರೆಸ್ data and control signals. The computer bus can be divided into 2 types, internal bus and external bus. The computer bus will be divided into 2 types, internal bus and external bus. Internal bus connects the major components like processor, memory and IO, input output ports. It is also called as system bus. See, there are 2 types of bus. What is bus? Bus is a collection of parallel wire. Bus is a collection of parallel wire pathway that form a pathway to carry address as well as data and control signals. There are two types of buses, internal bus and external bus. What do you mean internal bus? Internal bus connects major computer components like processor, nothing but microprocessor or CPU, and memory and input output devices, right? It is also called as system bus. Right? And next one, second one is external bus. External bus connects the different external devices like peripherals, expansion slots, IO ports and other drive connection to the rest of the computers. That is called as
external bus. Okay, so external bus connects different external devices like peripherals, expansion slots, nothing but ISS slots. Okay, next PCI slots, RAM slots, right, processor slots, all comes under in external devices. Okay, and IO ports, that is called external bus. Again, that in system bus, again internal bus, again will be classified into three types: data bus, address bus, and control bus. Exam point of view, three buses very important: data bus, address bus, and control bus. What do you mean? Data bus. Data bus provides a path to transfer data between CPU and memory. This is very, very important. Data. What is database? Well, how data bus the transfer data? Where data will transfer? Data bus nothing but data bus provides path to transfer data between CPU and memory. CPU and memory. Similarly, next address bus. Address bus connects CPU and RAM. Address bus connects CPU and RAM. So data bus connects CPU and memory. Address bus connects CPU and RAM with a set of lines of wire similar to data bus. Similar to data bus. Next one is control bus. The control bus is used to control the access to and the use of the data and address lines. The control bus used to control the access to, right, and the use of the data and address lines. Data and address lines will controls, that is called as control bus. There are three types of buses. Exam point of view, very, very important. What is bus? Bus is a collection of parallel wires. Bus is a collection of parallel wires that form pathway to carry address, data, and control signals. There are two types of buses: internal bus and external bus. Internal bus connects the major components like processors, memory, and IO, right, input output. It is also called as system bus. And external bus connects different external devices, peripherals, and slots, right, slots, expansion slots, and IO ports, and drive connections to the rest of the computers. That is called external bus. Again, internal bus again will be classified into data bus, address bus, and control bus. So exam point of view, three buses very important: data bus, address bus, control bus. Data bus, address bus, and control bus. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಮತ್ತೆ ರಿಪೀಟ್ ಮಾಡ್ತೀನಿ ನಾನು. ನಿಮಗೆ ಬಸ್ ಅಂತ ತಿಳ್ಕೊಳ್ಳಿ. ಬಸ್ ಅಂತಂದರೆ ಕಲೆಕ್ಷನ್ ಆಫ್ ಪ್ಯಾರಲ್ ವೈರ್, ಅದೊಂದು ಇಂಪಾರ್ಟೆಂಟು. ಮೂರು ಟೈಪ್ ನಿಮಗೆ ಇಂಟರ್ನಲ್ ಬಸ್ಸು, ಆಂತರಿಕ ಬಸ್ಸು, ಬಾಹ್ಯ ಬಸ್ಸು. ನಿಮಗೆ ಬಿಟ್ಬಿಡಿ, ಇದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಬಿಟ್ಬಿಡಿ ಸ್ನೇಹಿತರೆ, ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇದರಲ್ಲಿ ಆಂತರಿಕ ಬಸ್ ನಿಮಗೆ ಅಂದರೆ, ಆಂತರಿಕ ಬಸ್ ಅಂದರೆ ಪ್ರೊಸೆಸರು, ಮೆಮೊರಿ ಮತ್ತು IO ಅಂದರೆ ಇನ್ಪುಟ್ ಔಟ್ಪುಟ್ ನಂತಹ ಪ್ರಮುಖ ಕಂಪ್ಯೂಟರ್ ಘಟಕಗಳನ್ನು ಸಂಪರ್ಕಿಸುತ್ತದೆ. ಅದನ್ನೇ ಅಂತ ಕರಿತೀವಿ ಆಂತರಿಕ ಬಸ್ ಅಂತ ಕರಿತೀವಿ. ಅದೇ ರೀತಿ ನೀವು ಬಾಹ್ಯ ಬಸ್ ಅಂತಂದರೆ ಈ ವಿಭಿನ್ನ ಬಾಹ್ಯ ಸಾಧನಗಳು, ಪೆರಿಫರಲ್ಸು, ವಿಸ್ತರಣೆ ಸ್ಲಾಟ್ಗಳು ಅಂದರೆ PCI ಸ್ಲಾಟ್ಸ್ ಅಂತ ಕರೆದೆ ಅದನ್ನು, ಮತ್ತು IO ಪೋರ್ಟ್ಸ್ ಅಂತಂದರೆ ನಿಮಗೆ USB ಪೋರ್ಟ್ ಆಗಿರ್ಬೋದು, ಸೌಂಡ್ ಕಾರ್ಡ್, ಇವೇನು ಕನೆಕ್ಟ್ ಮಾಡ್ತಿರೋ ಸ್ಪೀಕರ್ ಅದಾಗಿರ್ಬೋದು, ಅದೆಲ್ಲ ಆ ಡೇಟಾನ ಟ್ರಾನ್ಸ್ಫರ್ ಮಾಡೋದು ಯಾವುದು ಬಾಹ್ಯ ಬಸ್ ಅಂದರೆ ಎಕ್ಸ್ಟರ್ನಲ್ ಬಸ್ ಅಂತ ತಗೊಳ್ತೀವಿ. ಇದು ಆಂತರಿಕ ಬಸ್ ಅಂತಂದರೆ ಇದು ಇಂಟರ್ನಲ್ ಬಸ್ ಅಂತ ತೊಗೊಳ್ತೀವಿ ಸ್ನೇಹಿತರೆ, ಇದು ಇಂಟರ್ನಲ್ ಅಂತ ತೊಗೊಳ್ತೀವಿ. ಬಾಹ್ಯ ಬಸ್ ಅಂತಂದರೆ ಇದನ್ನು ಎಕ್ಸ್ಟರ್ನಲ್ ಬಸ್ ಅಂತ ತೊಗೊಳ್ತೀವಿ, ಎಕ್ಸ್ಟರ್ನಲ್ ಬಸ್ ಅಂತ ಅಂದ್ಕೊಳ್ತೀವಿ, ರೈಟ್. ಎಕ್ಸ್ಟರ್ನಲ್ ಬಸ್ ಏನೇನು ಒಳಗೊಂಡಿದೆ ಅಂದರೆ ಏನೇನು ಸಾಧನ, ಬಾಹ್ಯ ಸಾಧನಗಳು ಅಂದರೆ ಪೆರಿಫೆರಲ್ಸು ಮತ್ತು ಸ್ಲಾಟ್ಗಳು ಮತ್ತು IO ಪೋರ್ಟ್ಗಳು ಮತ್ತು ಡ್ರೈವ್ ಸಂಪರ್ಕಗಳನ್ನು ಕಂಪ್ಯೂಟರ್ನ ಉಳಿದ ಭಾಗಗಳಿಗೆ ಸಂಪರ್ಕಿಸುತ್ತದೆ. ಅದು ಯಾವ್ಯಾವ ಸಂಪರ್ಕ ಮಾಡುತ್ತೆ ಅಂತಂದರೆ ಸ್ಲಾಟ್ಸ್ಗಳು, IO ಪೋರ್ಟ್ಸ್. ಓಕೆ, ಸೊ ಅವು ಬೇರೆ ಬೇರೆ ಪೆರಿಫರಲ್ಸ್ಗಳು ಏನು ಮಾಡುತ್ತೆ, ಸಂಪರ್ಕಿಸೋದು ಯಾವುದು ಎಕ್ಸ್ಟರ್ನಲ್ ಬಸ್ ಅಂತ ತೊಗೊಳ್ತೀವಿ. ಇಂಟರ್ನಲ್ ಬಸ್ ಅಂತಂದರೆ ಇಂಟರ್ನಲ್ ಪಾರ್ಟ್ಸ್ ಅಂತಂದರೆ ಮೆಮೊರಿ ಆಗಿರ್ಬೋದು, IO ಇನ್ಪುಟ್ ಔಟ್ಪುಟ್ ಆಗಿರ್ಬೋದು, ಮತ್ತು ಆ ಪ್ರಮುಖ ಇಂಪಾರ್ಟೆಂಟ್ ಏನು ಘಟಕಗಳಿದೆ ಅದನ್ನು ಸಂಪರ್ಕಿಸೋದು ಯಾವುದು ಆಂತರಿಕ ಬಸ್. ಮತ್ತು ಈ ಆಂತರಿಕ ಬಸ್ಸಲ್ಲಿ ಮತ್ತೆ ಮೂರು ವಿಧಗಳು ಮಾಡ್ಕೊತೀನಿ. ಆಂತರಿಕ ಬಸ್ಸಲ್ಲಿ ಮತ್ತೆ ಮೂರು ವಿಧಗಳು ಮಾಡ್ಕೊತೀನಿ ಸ್ನೇಹಿತರೆ. ಯಾವುದು ಡೇಟಾ ಬಸ್ಸು, ಮತ್ತು ಓಕೆ ಡೇಟಾ ಬಸ್, ಅಡ್ರೆಸ್ ಬಸ್ ನಾವು ಕನ್ನಡದಲ್ಲಿ ವಿಳಾಸ ಅಂತಲೇ ಕರಿತೀವಿ, ವಿಳಾಸ ಬಸ್ ಅಂತಲೇ ಕರಿತೀವಿ, ಮತ್ತು ನಿಯಂತ್ರಣ ಬಸ್ ಅಂತ, ಕಂಟ್ರೋಲ್ ಬಸ್ ಅಂದರೆ ನಿಯಂತ್ರಣ ಬಸ್. ಡೇಟಾ ಬಸ್ ಅಂತಂದರೆ CPU ಮತ್ತು ಮೆಮೊರಿಯ ನಡುವೆ. ನೋಡಿ ಸ್ನೇಹಿತರೆ, ಇದು ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ಈ ಮೂರು ಬಸ್ಸು ತುಂಬ ಇಂಪಾರ್ಟೆಂಟು. ಡೇಟಾ ಬಸ್ಸು ಮತ್ತು ಅಡ್ರೆಸ್ ಬಸ್, ಡೇಟಾ ಬಸ್ ಆ್ಯಂಡ್ ಅಡ್ರೆಸ್ ಬಸ್ ಅಂತಲೇ ಅಂದ್ಕೊಳ್ಳಿ ಸ್ನೇಹಿತರೆ, ವಿಳಾಸ ಅನ್ನೋದಕ್ಕಿಂತ ಅಡ್ರೆಸ್ ಅಂದ್ಕೊಳ್ಳಿ. ನಿಯಂತ್ರಣ ಬಸ್ ಅಂತಂದರೆ ಕಂಟ್ರೋಲ್ ಬಸ್ ಅಂತಲೇ ನೀವು
ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕಂಟ್ರೋಲ್ ಬಸ್ ಅಂತಲೇ ಡೇಟಾ ಬಸ್, ಕಾಮನ್ ಡೇಟಾ ಬಸ್ ಅಂತ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ ಈ 3 ಬಸ್ಸು ಎಕ್ಸಾಮ್ ಪಾಯಿಂಟ್ ಆಫ್ ತುಂಬ ಇಂಪಾರ್ಟೆಂಟ್. ಡೇಟಾ ಬಸ್ ಅಂತಂದರೆ CPU ಮತ್ತು ಮೆಮೊರಿಯ ನಡುವೆ ಡೇಟಾವನ್ನು ವರ್ಗಾಯಿಸಲು ಮಾರ್ಗವನ್ನು ಒದಗಿಸುತ್ತದೆ. ಯಾವುದು? ಡೇಟಾ ಬಸ್. CPU ಮತ್ತು ಮೆಮೊರಿ, ಅದು ಜ್ಞಾಪಕ ಇಟ್ಕೊಳ್ಳಿ. ಆ CPU ಮತ್ತು ಮೆಮೊರಿಗೆ ಆ ಡೇಟಾನ ವರ್ಗಾಯಿಸಲು ಯೂಸ್ ಮಾಡೋದು ಯಾವುದು? ಡೇಟಾ ಬಸ್. ಸಂಪರ್ಕಿಸುವುದು ಯಾವುದು? ಡೇಟಾ ಬಸ್. ಅದೇ ರೀತಿ ಅಡ್ರೆಸ್ ಬಸ್ CPU ಮತ್ತು ರ್ಯಾಮ್, CPU ಮತ್ತು RAM, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳಿದ್ನಲ್ವ, ಅದು ರ್ಯಾಮ್. CPU ಮತ್ತು RAM ಅನ್ನು ತಂತಿಯ ಸಾಲುಗಳ ಗುಂಪಿನೊಂದಿಗೆ ಸಂಪರ್ಕಿಸುತ್ತದೆ. ತಂತಿಯ ಸಾಲುಗಳ ಗುಂಪಿನೊಂದಿಗೆ ಸಂಪರ್ಕಿಸುವುದು ಯಾವುದು? ಅಡ್ರೆಸ್ ಬಸ್. ಓಕೆ. ಅದೇ ರೀತಿ ಕಂಟ್ರೋಲ್ ಬಸ್ ಅಂದರೆ ನಿಯಂತ್ರಣ ಬಸ್. ಏನು ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ. ಏನು ನಿಯಂತ್ರಣ ಮಾಡುತ್ತೆ ಅಂದರೆ ಪ್ರವೇಶ ಮತ್ತು ಬಳಕೆಯನ್ನು. ಓಕೆ. ಈ ನಿಯಂತ್ರಣ ಬಸ್ಸನ್ನು ಏನು ಮಾಡುತ್ತೆ? ಒಳಗೆ ಏನು ಎಂಟ್ರಿ ಆಗ್ತೀವಲ್ಲ ನಿಯಂತ್ರಿಸಲು, ಅಂದರೆ ಡೇಟಾ ಮತ್ತು ವಿಳಾಸಗಳನ್ನು, ಡೇಟಾ ಬಸ್ ಮತ್ತು ಈ ಏನೋ ಡೇಟಾ ಬಸ್ ಮತ್ತು ಅಡ್ರೆಸ್ ಬಸ್ನ ನಿಯಂತ್ರಿಸಲು, ಡೇಟಾ ಬಸ್ ಮತ್ತು ಅಡ್ರೆಸ್ ಬಸ್ನ ನಿಯಂತ್ರಿಸಲು ಯೂಸ್ ಮಾಡೋದು ಯಾವುದು? ಕಂಟ್ರೋಲ್ ಬಸ್. ಅದನ್ನು ನಿಯಂತ್ರಣ ಮಾಡೋದು ಯಾವುದು? ಅದನ್ನು ಯಾವುದು ನಿಯಂತ್ರಣ ಮಾಡುತ್ತೆ? ಡೇಟಾ ಬಸ್ ಮತ್ತು ಈ ಅಡ್ರೆಸ್ ಬಸ್ನ ನಿಯಂತ್ರಣ ಮಾಡೋದು ಯಾವುದು? ಕಂಟ್ರೋಲ್ ಬಸ್. ಅದನ್ನು ನಿಯಂತ್ರಣ ಬಸ್ ಅಂತಲೂ ಕರಿತೀವಿ ಸ್ನೇಹಿತರೆ. ಇದು 3 ಈ ಬಸ್ಗಳು ತುಂಬ ಇಂಪಾರ್ಟೆಂಟ್. ಬಸ್ ಅಂದರೆ ಕಲೆಕ್ಷನ್ ಆಫ್ ಪ್ಯಾರಲಲ್ ವೈರ್, ಅದು ತಿಳ್ಕೊಳ್ಳಿ ಸ್ನೇಹಿತರೆ. ಕಲೆಕ್ಷನ್ ಆಫ್ ಪ್ಯಾರಲಲ್ ವೈರ್. ದೇ 3 ಟೈಪ್ಸ್, ಮೇನ್ಲಿ 3 ಟೈಪ್ಸ್ ಆಫ್ ಬಸ್. 2 ಟೈಪ್ಸ್ ಮಾಡ್ಕೊತೀವಿ, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ಲು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಡೇಟಾ ಬಸ್, ಅಡ್ರೆಸ್ ಬಸ್, control bus. Data bus, it connects CPU and memory. Address bus, it connects CPU and RAM. Control bus, it controls data and address bus. Data bus and address bus. So this is functions or features of buses. Okay ಸ್ನೇಹಿತರೆ. ನೆಕ್ಸ್ಟ್ ಇದಾದಮೇಲೆ ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ಟ್ ಟಾಪಿಕ್ ಈ ಟಾಪಿಕಲ್ಲಿ, ಈ ಚಾಪ್ಟರ್ಸಲ್ಲಿ ಪವರ್ ಸಪ್ಲೈ. ಹಂಗಾದ್ರೆ ಹೆಂಗೆ ನಾವು ಪವರ್ ಸಪ್ಲೈ ಮಾಡ್ತೀವಿ ಕಂಪ್ಯೂಟರ್ಗೆ? ನೋಡಿ ಸ್ನೇಹಿತರೆ, 2 ರೀತಿಯಲ್ಲಿ ನಾವು ಪವರ್ ಸಪ್ಲೈ ಮಾಡ್ಕೊತೀವಿ. ಒಂದು SMPS ಅಂತ ಕರಿತೀವಿ ಸ್ನೇಹಿತರೆ, ಸ್ವಿಚ್ ಮೋಡ್ ಪವರ್ ಸಪ್ಲೈ. ಇದನ್ನು ಕೇಳ್ತಾನೆ ಎಕ್ಸಾಮಲ್ಲಿ, ರಿಪೀಟೆಡ್ ಕ್ವಶನ್. ಇದನ್ನು ಹೆಂಗೆ ಸಪ್ಲೈ ಮಾಡ್ತೀವಿ ಅಂದರೆ SMPS, ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತ ಕರಿತೀವಿ. ಇನ್ನೊಂದು UPS ನಿಮಗೆ ಅಬ್ರಿವೇಷನ್ಸ್ ಕೇಳಿದ್ದಾನೆ ಸ್ನೇಹಿತರೆ, PDO ಅದೆಲ್ಲ ಕೇಳಿದ್ದಾನೆ. UPS ಸ್ಟ್ಯಾಂಡ್ ಫಾರ್, ಸ್ಪೆಲ್ಲಿಂಗ್ ತುಂಬ ಇಂಪಾರ್ಟೆಂಟು, ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ. ಇಂಗ್ಲೀಷಲ್ಲಿ ನೋಡಬೇಕಂದ್ರೆ ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ. ಅನ್ಇಂಟರಪ್ಟಬಲ್, UNINTERRUPTABLE, ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ. UPS ಸ್ಟ್ಯಾಂಡ್ ಫಾರ್ ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ. SMPS ಸ್ಟ್ಯಾಂಡ್ ಫಾರ್ ಸ್ವಿಚ್ ಮೋಡ್, ನಾಟ್ ಸ್ವಿಚಿಂಗ್. ಕೆಲವು ಬುಕ್ಕಲ್ಲೇ ಸ್ವಿಚಿಂಗ್ ಅಂತ ಇದೆ, ರಾಂಗ್ ಅದು. SMPS ಅಂದರೆ ಸ್ವಿಚ್ ಮೋಡ್ ಪವರ್ ಸಪ್ಲೈ. ಸ್ವಿಚ್ ಮೋಡ್ ಪವರ್ ಸಪ್ಲೈ. ಈ ಅಬ್ರಿವೇಷನ್ಸು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಎಕ್ಸಾಮ್ಗೆ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಹೆಂಗೆ ಸಿಸ್ಟಮ್ಸ್ಗೆ ಕಂಪ್ಯೂಟರ್ ಹೆಂಗೆ ಪವರ್ ಸಪ್ಲೈ ಮಾಡ್ತೀರಿ, ಹೆಂಗೆ ವಿದ್ಯುತ್ನ ಸಂಪರ್ಕಿಸ್ತೀರಾ ಅಂತಂದರೆ ಇದು ವಿದ್ಯುತ್ ಕಂಪ್ಯೂಟರ್ ಸಿಸ್ಟಮ್ಗೆ ವಿದ್ಯುತ್ ಸರಬರಾಜು ಯಾವ ಥರ ಮಾಡ್ತೀವಿ ಅಂದರೆ ಒಂದು SMPS ಮತ್ತು UPS. ನೋಡಿ ಸ್ನೇಹಿತರೆ, ಈ ನಿಮ್ಮ ಡಯಾಗ್ರಾಮಲ್ಲಿ ಏನು ಕಾಣ್ತಾ ಇದೆ, ಫಸ್ಟ್ ಒನ್ನು ಇದು SMPS ಸ್ನೇಹಿತರೆ. ಇದು SMPS, ಸ್ವಿಚ್ ಮೋಡ್ ಪವರ್ ಸಪ್ಲೈ. ಇನ್ನೊಂದು UPS ಅಲ್ಲಿ ಮತ್ತೆ ನಾವು 2 ವಿಧಗಳು ಮಾಡ್ಕೊತೀವಿ. ಓಕೆ. ಸೊ ಆನ್ಲೈನ್ UPS ಮತ್ತು ಆಫ್ಲೈನ್ UPS ಅಂತ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ SMPS ಹೆಂಗೆ ಪವರ್ ಸಪ್ಲೈ ಮಾಡುತ್ತೆ ಅಂದರೆ ನೋಡಿ, ಏನು 230 ವೋಲ್ಟ್ಸ್ ಏನಿದೆ, ಓಕೆ, ನಿಮ್ಮ AC ವೋಲ್ಟ್ ಏನಿರುತ್ತಲ್ವಾ, ರೈಟ್, ಈ DC ವೋಲ್ಟ್ ಏನೋ ಡೈರೆಕ್ಟ್ ಕರೆಂಟ್ ಏನಿದೆ, ಈ DC ಏನಿದೆ ಆ 230 ವೋಲ್ಟ್ ಏನಿದೆ ಅದೇನು ಮಾಡುತ್ತೆ, AC ವೋಲ್ಟಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಏನಾಗಿ ±5 ವೋಲ್ಟ್ಸ್ ಆರ್ ±12 ವೋಲ್ಟ್ಸ್ ಆಗಿ ಅದೇನು ಮಾಡುತ್ತೆ. ನೀವು 230 ವೋಲ್ಟ್ಸು ಡೈರೆಕ್ಟಾಗಿ ನೀವು ಪವರ್ ಕನೆಕ್ಟ್ ಮಾಡಿ ಸಿಸ್ಟಮ್ ಕೊಟ್ಬಿಟ್ಟು ಸಿಸ್ಟಮ್ ಬರ್ನಾಗಿ ಹೋಗ್ಬಿಡುತ್ತೆ. ಅದೇನು ಮಾಡುತ್ತೆ, ಅದಕ್ಕೆ ನಾವು SMPS ಯೂಸ್ ಮಾಡ್ತೀವಿ. ನೀವು ಡೈರೆಕ್ಟಾಗಿ 230 ವೋಲ್ಟ್ಸ್ ಡೈರೆಕ್ಟಾಗಿ ಪವರ್ ಪಾಯಿಂಟ್ ಇದೆ, ನೀವು ಡೈರೆಕ್ಟಾಗಿ ನೀವು ಪ್ಲಗ್ ಮಾಡಿದ ತಕ್ಷಣ ನೀವೇನೋ ಸಿಸ್ಟಮ್ ಕನೆಕ್ಟ್ ಮಾಡಿ ಸಿಸ್ಟಮ್ ಬರ್ಸ್ಟಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತೀವಿ ನಾವು, SMPS ಯೂಸ್ ಮಾಡ್ತೀವಿ. ಆ SMPS ಏನು ಮಾಡುತ್ತೆಪ್ಪ ಅಂದರೆ ಆ 230 ವೋಲ್ಟ್ಸ್ ಏನು ಮಾಡುತ್ತೆ, ±5 ವೋಲ್ಟ್ಸ್ ಅಥವಾ ±12 ವೋಲ್ಟ್ಸ್ ಆಗಿ, ಓಕೆ, ಆಲ್ಟರ್ನೇಟ್ ಕರೆಂಟ್ ಏನು ಮಾಡುತ್ತೆ, ಡೈರೆಕ್ಟ್ ಕರೆಂಟ್ ಇದ್ದ ಏನು ಮಾಡುತ್ತೆ, ಆಲ್ಟರ್ನೇಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಅದು ಫಂಕ್ಷನ್ಸ್ ಆಫ್ SMPS, ಸ್ವಿಚ್ ಮೋಡ್ ಪವರ್ ಸಪ್ಲೈ. ಸ್ವಿಚ್ ಮೋಡ್ ಪವರ್ ಸಪ್ಲೈ. ಅದೇ ರೀತಿ UPS ನೋಡಿ ಸ್ನೇಹಿತರೆ, SMPS ಕನ್ವರ್ಟ್ಸ್ AC ಪವರ್ ಆಫ್ ಎಲೆಕ್ಟ್ರಿಕಲ್ ಔಟ್ಲೆಟ್ ಟು DC. ಓಕೆ, AC ನಾನು ಉಲ್ಟಾ ಹೇಳಿದೆ ಸ್ನೇಹಿತರೆ, AC ಟು DC ಅಂತ ಬರ್ಕೊಳ್ಳಿ. AC ಟು DC, ಆಲ್ಟರ್ನೇಟ್ ಕರೆಂಟ್ ಟು ಡೈರೆಕ್ಟ್ ಕರೆಂಟ್. AC
SMPS converts AC power from an electrical outlet to the DC power needed by systems components. An SMPS metal box, the rear of the system that is attached to the computer, the chassis and the systems. Okay, ಅದೇನು ಮಾಡುತ್ತೆ ಪ್ಲಸ್ ಆರ್ ಮೈನಸ್ 5 volts ಆರ್ ಪ್ಲಸ್ ಆರ್ ಮೈನಸ್ 12 volts ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಯಾವುದು SMPS. ಓಕೆ, ಅದೇ ಹೇಳ್ತಾ ಇರೋದು SMPS ಕನ್ವರ್ಟ್ಸ್ AC ಪವರ್ ಫ್ರಮ್ ಅನ್ ಎಲೆಕ್ಟ್ರಿಕಲ್ ಔಟ್ಲೆಟ್ ಟು ದಿ DC ಪವರ್. ಓಕೆ, ಎ ಸಿಯಿಂದ ಏನು ಮಾಡುತ್ತೆ ಆಲ್ಟರ್ನೇಟ್ ಕರೆಂಟಿಂದ ಏನು ಮಾಡುತ್ತೆ ಡಿ ಸಿ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ, ಡೈರೆಕ್ಟ್ ಕರೆಂಟಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ದಟ್ ಇಸ್ ಕೂಡ SMPS. ಓಕೆ, ಅಷ್ಟು ತಿಳ್ಕೊಳ್ಳಿ. SMPS ಎ ಸಿ ಪವರನ್ನು ಎಲೆಕ್ಟ್ರಿಕಲ್ ಔಟ್ಲೆಟ್ನಿಂದ ಸಿಸ್ಟಮ್ಗೆ ಘಟಕಗಳಿಗೆ ಅಗತ್ಯವಿರುವ ಡಿ ಸಿ ಪವರ್ಗೆ ಪರಿವರ್ತಿಸುತ್ತದೆ. ಅದು ದಟ್ ಇಸ್ ಕೂಡ SMPS ಸ್ವಿಚ್ ಮೋಡ್ ಪವರ್ ಸಪ್ಲೈ. ಸ್ವಿಚ್ ಮೋಡ್ ಪವರ್ ಸಪ್ಲೈ, ಸ್ವಿಚ್ ಮೋಡ್ ಪವರ್ ಸಪ್ಲೈ. ಓಕೆ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಅಬ್ರಿವೇಷನ್ ಇಂಪಾರ್ಟೆಂಟು, ಅದ್ರ ಫಂಕ್ಷನ್ಸ್ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ರೆಡಿ. ಅದು ಈ ನೋಡಿ ಪಿನ್ಸ್ ಅಂತ ಹೇಳಿದ್ನಲ್ವಾ ನಿಮಗೆ ಸ್ಟಾರ್ಟಿಂಗಲ್ಲಿ ಮದರ್ ಬೋರ್ಡಲ್ಲಿ ನೋಡಿ ಯೂಸ್ 24 ಪಿನ್ಸ್. ಇದೇನಿರುತ್ತೆ 24 ಪಿನ್ಸ್. ಇದೇನಿರುತ್ತೆ 24 ಪಿನ್ಸ್. ಆ ಮದರ್ ಬೋರ್ಡ್ಗೆ ಅದು ನೀವು ಫಿಕ್ಸ್ ಮಾಡ್ಕೊತೀರ ಸ್ನೇಹಿತರೆ. ಆ ಮದರ್ ಬೋರ್ಡ್ಗೆ ನಾವು ಫಿಕ್ಸ್ ಮಾಡ್ಕೊತೀವಿ. ರೈಟ್. ನೆಕ್ಸ್ಟ್ ಇದಾದಮೇಲೆ UPS. UPS ಸ್ಟ್ಯಾಂಡ್ ಫಾರ್ ಅನ್ಇಂಟ್ರಪ್ಟಬಲ್ ಪವರ್ ಸಪ್ಲೈ. UPS ಸ್ಟ್ಯಾಂಡ್ ಫಾರ್ uninterruptible power supply. And UPS is a power supply that includes battery to maintain power in the event of power failure. What is UPS? UPS is a uninterruptible power supply, is a power supply that includes battery to maintain power in the event of power failure. Power in the event of power failure. There are two types of UPS, online UPS and offline UPS. There are two types of UPS, online UPS and offline UPS. Online UPS and offline UPS. Offline UPS. Right. So what is online UPS or online UPS also called as? Okay. So next, online UPS and offline UPS, nothing but standby UPS. You take first one, standby UPS. Standby UPS also called as offline UPS. It monitors the power line and switches the battery power as soon as it detects the problems. The switch over to the battery, however, can require several milliseconds, during which time the computer is not receiving any power. ನೋಡಿ ಸ್ನೇಹಿತರೆ, ನಾನು ಸಿಂಪಲ್ ಆಗಿ ಹೇಳ್ತೀನಿ. ಸ್ಟ್ಯಾಂಡ್ ಬೈ UPS ಅಥವಾ ಆಫ್ಲೈನ್ UPS ಅಂತಂದರೆ ನೋಡಿ, ಈ ನಾರ್ಮಲ್ ಮಾಮೂಲಿ ನೀವೇನು UPS ಯೂಸ್ ಮಾಡ್ತೀರೋ 30 minutes ಬ್ಯಾಕಪ್ಪು, ಹಾಫ್ ಆನ್ ಅವರ್ ಬ್ಯಾಕಪ್, 1 hour ಬ್ಯಾಕಪ್ ಅಂತ ಏನು ಯೂಸ್ ಮಾಡ್ತೀರೋ ವಿತೌಟ್ ಬ್ಯಾಟ್ರಿ. ಓಕೆ, ನಾರ್ಮಲ್ಲಿ ಹಿಂಗೇನಿರುತ್ತೆ ಬ್ಯಾಟ್ರಿ ಕೊಟ್ಟು ಮತ್ತು ಮನೆಯಲ್ಲೆಲ್ಲ ಯೂಸ್ ಮಾಡ್ತಿಲ್ಲ, ಅದು ಆನ್ಲೈನ್ UPS. ಈ ನಾವು ಮಾಮೂಲಿ ಈ 30 minutes ಚಿಕ್ಕದಾಗ ಒಂದು ಇಟ್ಕೊಂಡು ಯೂಸ್ ಮಾಡ್ತೀವಲ್ಲ, ಅವೆಲ್ಲ ಬಂದ್ಬಿಟ್ಟು ಯಾವುದು ಸ್ಟ್ಯಾಂಡ್ ಬೈ UPS ಮತ್ತು ಆಫ್ಲೈನ್ UPS. ನೋಡಿ, ಅಲ್ಲಿ ಪವರ್ ಇರುತ್ತೆ. ನೀವು ಸಿಸ್ಟಮ್ ನಿಮ್ಮ ಕರೆಂಟ್ ಹೋದರೆ ಅದು ನಿಮ್ಮ ಸಿಸ್ಟಮು ಆಫ್ ಆಗುತ್ತೆ, ಮತ್ತು ನೀನು ಅವಾಗ ಏನು ಮಾಡ್ಕೊಂಡು ಮತ್ತೆ ಆನ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ನಿಮಗೆ ಸಿಸ್ಟಮ್ ಆಫ್ ಆಗೋದು ಬ್ಲಿಂಕ್ ಆಗುತ್ತೆ, ಮಿಲಿ ಸೆಕೆಂಡ್ಸಲ್ಲಿ ನಿಮಗೆ ಇದಾಗುತ್ತೆ. ಬಟ್ ಕೆಲವು ಸಿಸ್ಟಮ್ ಕಂಟಿನ್ಯೂಸ್ ಆಗಿ ನಿಮಗೆ ತಗೊಳುತ್ತೆ ಪವರ್, ಕೆಲವು ತಗೊಳ್ಳೋಲ್ಲ. ಓಕೆ, ಆನ್ಲೈನ್ UPS ನಿಮ್ಮ ಪವರ್ ಹೋದು ಗೊತ್ತಾಗೋದಿಲ್ಲ, ಕಂಟಿನ್ಯೂಸ್ ಆಗಿ ಪವರ್ ಸಪ್ಲೈ ಆಗ್ತಾ ಇರುತ್ತೆ. ಓಕೆ, ನಿಮ್ಮ ಪವರ್ ಹೋದ್ರೂ ಸಮೇತ ಕಂಟಿನ್ಯೂಸ್ ಆಗಿ ಪವರ್ ಸಪ್ಲೈ ಆಗ್ತಾ ಇರುತ್ತೆ ವಿತೌಟ್ ಎನಿ ಗ್ಯಾಪ್. ಅದು ಎಂತ ಕರಿತೀವಿ ಆನ್ಲೈನ್ UPS ಅಂತ ತಗೊಳ್ತೀವಿ. ಆನ್ಲೈನ್ UPS, ಆನ್ಲೈನ್ UPS. ರೈಟ್. ನೋಡಿ, ಆನ್ಲೈನ್ UPS ನಾವು ಓಕೆ ಸ್ನೇಹಿತರೆ, ಆನ್ಲೈನ್ UPS. ರೈಟ್, ಆನ್ಲೈನ್ UPS. ಓಕೆ ಸ್ನೇಹಿತರೆ, ನೋಡಿ ಸ್ಟ್ಯಾಂಡ್ ಬೈ UPS ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ? ಸ್ಟ್ಯಾಂಡ್ ಬೈ UPS ಆಲ್ಸೋ ಕಾಲ್ಡ್ ಆಸ್ ಆಫ್ಲೈನ್ UPS. ಏನೇನು ವಿದ್ಯುತ್ ಸಂಪರ್ಕವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಸಮಸ್ಯೆಯನ್ನು ಪತ್ತೆ ಮಾಡಿ ತಕ್ಷಣ ಬ್ಯಾಟ್ರಿ ಪವರ್ಗೆ ಬದಲಾಗುತ್ತದೆ. ಆದಾಗ್ಯೂ ಬ್ಯಾಟ್ರಿಗೆ ಬದಲಾಯಿಸಲು ಹಲವಾರು ಮಿಲಿ ಸೆಕೆಂಡುಗಳನ್ನು ಬೇಕಾಗಬಹುದು. ಈ ಸಮಯದಲ್ಲಿ ಕಂಪ್ಯೂಟರ್ ಯಾವುದೇ ಶಕ್ತಿಯನ್ನು ಅಂದರೆ ಕರೆಂಟನ್ನು ಸ್ವೀಕರಿಸುವುದಿಲ್ಲ. ಮತ್ತೆ ರಿಪೀಟ್ ಮಾಡ್ತೀನಿ ಸ್ನೇಹಿತರೆ, ಸ್ಟ್ಯಾಂಡ್ ಬೈ UPS ಆರ್ ಆಫ್ಲೈನ್ UPS ವಿದ್ಯುತ್ ಸಂಪರ್ಕವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಸಮಸ್ಯೆಯನ್ನು ಪತ್ತೆ ಮಾಡಿದ ತಕ್ಷಣ ಬ್ಯಾಟ್ರಿ ಪವರ್ಗೆ ಬದಲಾಗುತ್ತದೆ. ಆದಾಗ್ಯೂ ಬ್ಯಾಟ್ರಿಗೆ ಬದಲಾಯಿಸಲು ಹಲವಾರು ಮಿಲಿ ಸೆಕೆಂಡುಗಳನ್ನು ಬೇಕಾಗಬಹುದು. ಈ ಸಮಯದಲ್ಲಿ ಕಂಪ್ಯೂಟರ್ ಯಾವುದೇ ಶಕ್ತಿಯನ್ನು ಸ್ವೀಕರಿಸುವುದಿಲ್ಲ. ಯಾವುದು ಆಫ್ಲೈನ್ UPS ಆರ್ ಸ್ಟ್ಯಾಂಡ್ ಬೈ UPS. ರೈಟ್. ನೆಕ್ಸ್ಟ್ ಲಾಸ್ಟ್ ಒನ್ನು ಆನ್ಲೈನ್ UPS. ಲಾಸ್ಟ್ ಒನ್ ಯಾವುದು? ಆನ್ಲೈನ್ UPS. ಆನ್ಲೈನ್ UPS ಅವಾಯ್ಡ್ಸ್ those momentary power lapses by
continuously providing power from its own inverter. Very, very important, own inverter, even when the power line is functioning properly. Even the power line is functioning properly. Okay, that is called as online UPS. See, observe, ನೀವು ಡಯಾಗ್ರಾಮ್ ನೋಡ್ರೆ ಅರ್ಥ ಆಗುತ್ತೆ ಸ್ನೇಹಿತರೆ. ನೋಡಿ, ಆ ಥರ ಬ್ಯಾಟ್ರಿ ಯೂಸ್ ಮಾಡಿಕೊಂಡು ಇನ್ವರ್ಟರ್ ಯೂಸ್ ಮಾಡ್ಕೊಂಡು ಮಾಡೋದು ಯಾವುದು, ದಟ್ ಇಸ್ ಕಾಲ್ಡ್ ಆನ್ಲೈನ್ UPS. ಓಕೆ, ವಿತೌಟ್ ಬ್ಯಾಟ್ರಿ ಇನ್ವರ್ಟರ್ ಇದ್ದರೆ ವಿತೌಟ್ ಇನ್ವರ್ಟರ್ ಯೂಸ್ ಮಾಡೋದು ಯಾವುದು, ಆಫ್ಲೈನ್ UPS ಅಥವಾ ಸ್ಟ್ಯಾಂಡ್ ಬೈ UPS. ಇಲ್ಲಿ ಯೂಸ್ ಮಾಡೋದು ಏನು ಮಾಡ್ತೀವಿ ನಾವು, ಇಲ್ಲಿ ಆನ್ಲೈನ್ UPS ಅವಾಯ್ಡ್ ದೋಸ್ ಮೊಮೆಂಟರಿ ಪವರ್ ಲ್ಯಾಪ್ಸಸ್ by continuously providing the power from its own inverter even when the power line is functioning properly. ಓಕೆ, ನಿಮಗೆ ಕರೆಂಟ್ ಹೋದು ಸಮೇತ ಗೊತ್ತಾಗೋಲ್ಲ ಕರೆಂಟ್ ಹೋಗಿದೆಯಿಲ್ಲ ಅಂತ. ಸೊ ಆ ಥರ ನಾವು ವರ್ಕ್ ಆಗೋದು ಯಾವುದು, ಆನ್ಲೈನ್ UPS. ಆನ್ಲೈನ್ UPS ಸ್ನೇಹಿತರೆ, ಇದು ಪವರ್ ಸಪ್ಲೈ. ಕಂಪ್ಯೂಟ್ರಿಗೆ ಯಾವ ಥರ ನಾವು ಪವರ್ ಸಪ್ಲೈ ಮಾಡ್ತೀವಿ, ಎರಡು ರೀತಿಯಲ್ಲಿ ನಾವು ಪವರ್ ಸಪ್ಲೈ ಮಾಡ್ತೀವಿ. ಒಂದು SMPS ಮತ್ತು UPS. SMPS ಸ್ಟ್ಯಾಂಡ್ ಫಾರ್ ಸ್ವಿಚ್ ಮೋಡ್ ಪವರ್ ಸಪ್ಲೈ, UPS ಸ್ಟ್ಯಾಂಡ್ ಫಾರ್ uninterruptible power supply. So UPS ಅಲ್ಲಿ again will be classified into two types. Okay, standby UPS, also called as offline UPS, and second one is online UPS. ಓಕೆ ಸ್ನೇಹಿತರೆ, ಇದು ನಿಮಗೆ ಎಕ್ಸಾಮಲ್ಲಿ ಬರ್ತಕ್ಕಂಥ ಕೇಳೋಂಥ ಕ್ವಶನ್ ಸ್ನೇಹಿತರೆ. ಓಕೆ, ಸೊ ಇವು ತುಂಬ ಇಂಪಾರ್ಟೆಂಟು. ಅದರಲ್ಲಿ ಟೈಪ್ಸ್ ಆಫ್ ಮದರ್ ಬೋರ್ಡ್ ನೋಡ್ಕೊಳ್ಳಿ, ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡು, ಆ ಕಾಂಪೊನೆಂಟ್ಸಲ್ಲಿ ಸಿಮೋಸು, ಡೆಫಿನೇಷನ್ಸು, ನಥಿಂಗ್ ಬಟ್ ಅಬ್ರಿವೇಷನ್ಸು, ಬಯೋಸು, ಓಕೆ, ಪ್ರೊಸೆಸರ್, ರ್ಯಾಮ್, ಸ್ಲಾಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲಾಟ್ಸ್, ಮತ್ತು ಪೋರ್ಟ್, PORTS, ಪೋರ್ಟ್ಸ್, ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋರ್ಟ್ಸು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಇದು ನಿಮಗೆ ಗೊತ್ತಿರೋದಿಲ್ಲ, ಬಟ್ ಈಗ ಗೊತ್ತಾಗಿದೆ. ಬಟ್ ಇವು ಸ್ವಲ್ಪ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟೆಲ್ಲ ಓದಬೇಕಾ, ಮೇಯ್ನು ಕಾಂಪೊನೆಂಟ್ಸ್ ಅಂತ ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಟೈಪ್ಸ್ ನೋಡ್ಕೊಳ್ಳಿ, ಟೈಪ್ಸ್ ಆಫ್ ಮದರ್ ಬೋರ್ಡ್ ನೋಡ್ಕೊಳ್ಳಿ, ಆ ಕಾಂಪೊನೆಂಟ್ಸು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಅಬ್ರಿವೇಷನ್ ತುಂಬ ಇಂಪಾರ್ಟೆಂಟು. ನೀವು ಡೆಫಿನೇಷನ್ ತಿಳ್ಕೊಳ್ತಿರೋ ಪರವಾಗಿಲ್ಲ, ಬಟ್ ಅಬ್ರಿವೇಷನ್ ತುಂಬ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಒಂದು ಕ್ವಶನ್ಸು ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಗೌರ್ಮೆಂಟ್ ಜಾಬ್ ಓದೋಕ್ಕೆ ನಿಮಗೆ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಆ ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟು. ಆ ಒಂದು ಕ್ವಶನ್ಸಲ್ಲಿ ನೀವು ಸೆಕ್ರೆಟ್ರಿಯೇಟಲ್ಲಿ, ವಿಧಾನಸೌಧದಲ್ಲೇ ಕೂತ್ಕೋಬೋದು. ಆ ಒಂದು ಕ್ವಶನ್ ಮಿಸ್ ಆಗಿಬಿಟ್ರೆ ಮನೆಯಲ್ಲೇ ಕೂತ್ಕೋಬೋದು. ವಿಧಾನಸೌಧದಲ್ಲಿ ಕೂತ್ಕೊಳ್ತೀರಾ, ಮನೇಲಿ ಕೂತ್ಕೊಳ್ತೀರಾ, ನೀವು ಡಿಸೈಡ್ ಮಾಡಿ ಸ್ನೇಹಿತರೆ. ಸೊ ಇದು, ಸೊ ನಾನು PDO ಟ್ರೈ ಮಾಡ್ತೀನಂದರೆ ಪಂಚಾಯತ್, ಯಾವುದೋ ಒಂದು ಪಂಚಾಯತಲ್ಲಿ ನಿಮ್ಗೆ ಇಷ್ಟ ಇರೋ ಅಂತ ಯಾವುದೋ ಒಂದು ಒಳ್ಳೆ ಪಂಚಾಯತಿಯಲ್ಲಿ ಕುತ್ಕೊಳ್ತೀರ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಾನು ಎಲ್ಲ ಕಾನ್ಸೆಪ್ಟನ್ನ ಕವರ್ ಮಾಡ್ತಾಯಿದ್ದೀನಿ, ಖಂಡಿತ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಡೆಪ್ತಾಗಿ ಕ್ಲಾಸಸ್ ಮಾಡ್ತಾಯಿದ್ದೀನಿ. ನಾನು ಕ್ಲಾಸ್ ಕೇಳಿದರೆ ಮತ್ತೆ ನೀವು ಕಂಪ್ಯೂಟರ್ ಓದೋ ನೆಸಿಟಿ ಇಲ್ಲ ಸ್ನೇಹಿತರೆ. ಓಕೆ, ನಿಮಗೆ ಕ್ವಶನ್ಸು ಪ್ರೀವಿಯಸ್ ಇರೋ ಬಗ್ಗೆ ಕಾಂಪಿಟೇಟಿವಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ನೂ ಡಿಸ್ಕಷನ್ ಮಾಡ್ತೀನಿ. ಓಕೆ, ಏನೇನು ಕೇಳ್ಬೋದು ನಿಮಗೆಲ್ಲ, ಈ ಥರ ನಿಮ್ಮ ಕ್ಲಾಸ್ ಎಲ್ಲೂ ಸಿಗಲ್ಲ ಸ್ನೇಹಿತರೆ. ಖಂಡಿತ ಕೇಳಿ, ನೋಡಿ, ಖುಷಿಪಡಿ. ಇನ್ನೊಬ್ಬರು ನಿಮ್ಮ ಫ್ರೆಂಡ್ಸ್ ಕೇಳಿ. ನಿಮ್ಮೊಂದಿಗೆ ನಾನು ರಂಗನಾಥ್, ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್, ಆಜಾದ್ ICS ಅಕಾಡೆಮಿ ಸ್ನೇಹಿತರೆ. ಮತ್ತೆ ಬರ್ತೀನಿ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ಆಲ್.